ನಂಗೆ ನೆಮ್ಮದಿ ಆಯಿತು, ಹಾಗಾದರೆ ಸರಿ ಅಂತ ಹೇಳ್ಕೊಂಡು ನಕ್ಕೊಂಡು ಹೋಗ್ತಾ ಇದ್ದಾರೆ. ಅವ್ರು ರಾತ್ರಿ ಹೀಗಾಗಿದೆ, ನಕ್ಕೊಂಡು ಏನು ಮಾಡಿದ್ದಾರೆ, ಹೋಗ್ತಾ ಇರತಕ್ಕಂಥವ್ರಾಗಿದ್ದಾರೆ. ಆಮೇಲೆ ದಶರಥ ಕೈಕೇಯಿನ ಭೇಟಿಯಾಗಿದ್ದಾನೆ. ಆ ಕೈಕೇಯಿ ಏನಿದ್ದಾಳೆ ಅವಳು ಮಂಥನ ಜೊತೆ ಇದ್ಬಿಟ್ಟಿದ್ದಾಳೆ. ಇಡೀ ಅಯೋಧ್ಯಾಕಾಂಡದಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ಏನ್ ಬೇಕಾದರೂ ಮಾಡಿ ಆದ್ರೆ ದುರ್ಜನರ ಸಹವಾಸ ಮಾಡಬೇಡಿ. ಒಳ್ಳೆ ಏಲಕ್ಕಿ ಇರುತ್ತೆ, ಅದು ಪಾಯಸಕ್ಕೆಲ್ಲ ಹಾಕಿದ್ರೆ ಘಮ ಘಮ ಅಂತ ಆಗುತ್ತೆ, ಸ್ವೀಟ್ಗೆಲ್ಲ ಹಾಕಿದ್ರೆ ತುಂಬಾ ಖುಷಿ ಕೊಡುತ್ತೆ. ಮತ್ತೆ ಏಲಕ್ಕಿನೇ ಹಾಕಾಗ್ತಾ ಇದ್ರೆ, ಸ್ವೀಟಲ್ಲಿ ಏನಾದ್ರೂ ಮದ್ದಿದ್ದು ಹಾಕಿದ್ರೆ ಏಲಕ್ಕಿ ಹಾಕಿಬಿಟ್ರೆ ಏನಾಗುತ್ತೆ ಅಂದ್ರೆ ಅದು ಮದ್ದೆಲ್ಲ ದೇಹದ ಒಳಗಡೆ ಹೋಗದೆ ಅದೇನಾಗುತ್ತೆ ಅಂದ್ರೆ ಕರಗೋಗುತ್ತೆ. ಜನ ತಿನ್ನೋದೇ ಸ್ವೀಟ್ ಅನ್ನ, ಅದಕ್ಕೆ ಅದ್ರಲ್ಲಿ ಹಾಕಿರ್ತಾರೆ. ಆದ್ರಿಂದ ಸ್ವೀಟಿಗೆ ಪಾಯಸಕ್ಕೆ ಮೊದಲಾದ್ದೆಲ್ಲ ಯಾವ್ದು ಎರಡನೇ ಸತಿ ಹಾಕಿಸ್ಕೋತಾರೋ ಅದಕ್ಕೆ ಮದ್ದು ಹಾಕೋದು. ಅದಕ್ಕೆ ಏಲಕ್ಕಿ ಹಾಕ್ಬಿಟ್ರೆ ಏಲಕ್ಕಿ ಒಂದು ಇದು ಕೊಡುತ್ತೆ ಅಂತ. ಆ ಏಲಕ್ಕಿನ ಪಚ್ಕರ್ಪೂರ ಡಬ್ಬಿಲಿ ಹಾಕಿದ್ರೆ ಘಮ ಘಮ ವಾಸನೆ ಬರುತ್ತೆ. ಆ ಏಲಕ್ಕಿನ ತಗೊಂಡೋಗಿ ಹಿಂಗಿನ ಡಬ್ಬಿಲಿ ಹಾಕ್ಬಿಟ್ರೆ ಯಾವುದಕ್ಕೂ ಬಳಸಕ್ಕಾಗಲ್ಲ. ಆತರ ಮನಸ್ಸನ್ನ ಕೇಸರಿ ಪಚ್ಕರ್ಪೂರ ತರ ಒಳ್ಳೆ ವಿಷಯದಲ್ಲಿ ಹಾಕಿ, ರಾಮೋತ್ಸವ ಇದೆಯಂತೆ, ಶನಿವಾರ ಹನುಮಂತ ದೇವರದಂತೆ, ಸೋಮವಾರ ರುದ್ರದೇವರದಂತೆ, ಈ ತರ ಹಾಕಿಬಿಟ್ರೆ ಮನಸ್ಸು ದುರ್ಮಾರ್ಗದಲ್ಲಿ ಹೋಗಲ್ಲ, ಸಾಧನೆ ನಡೆಯುತ್ತೆ. ಆ ಮನಸ್ಸನ್ನ ಕೆಟ್ಟ ವಿಷಯದಲ್ಲಿ ಹಾಕ್ಬಿಟ್ರೆ ಏನಾಗುತ್ತೆ, ಮನಸ್ಸು ದುರ್ಮಾರ್ಗದಲ್ಲಿ ಹೋಗುತ್ತೆ. ಏನಾಯ್ತು, ಆ ಕೈಕೇಯಿ ಇದ್ಲಲ್ಲ ಅವಳು ಆ ಸುಮಿತ್ರಾ ಮತ್ತೆ ಕೌಶಲ್ಯ ಜೊತೆ ಮಾತಾಡ್ತಾ ಇರ್ಲಿಲ್ಲ. ಅವಳು ಯಾಕೆಂದ್ರೆ ಕೌಶಲ್ಯ ಜೊತೆ ಯಾಕೆ ಮಾತಾಡ್ಬೇಕು, ಅದೇನೋ ರಾಮ ರಾಮ ಅನ್ಕೊಂಡು ಕೌಶಲ್ಯ ಸುತ್ತಾನೇ ಜನ ಸುತ್ತಾ ಇರ್ತಾರೆ, ಯಾಕೆ ಮಾತಾಡ್ಬೇಕು, ಲಕ್ಷ್ಮಣನ ತಾಯಿ ಸುಮಿತ್ರಾ ಅವ್ರ ಜೊತೆ ಯಾಕೆ ಮಾತಾಡ್ಬೇಕು ನಾನು ಮಾತಾಡ್ತಾ ಇರ್ಲಿಲ್ವಂತೆ. ಮಾತಾಡ್ತಾ ಇದ್ದದನ್ನು ನೋಡ್ಕೊಂಡ್ಬಿಟ್ಟು ಮಂಥನ ಜೊತೆ ಫ್ರೆಂಡ್ಶಿಪ್ ಬಂದ್ಬಿಡ್ತಾರೆ. ಪ್ರವಚನಕ್ಕೆ ಹೋಗದೆ ಏನ್ ಮಹಾ ಕೆಟ್ಟದ್ದಾಗ್ಬಿಡುತ್ತೆ ಅಂತ. ಏನ್ ಕೆಟ್ಟದ್ದಾಗತ್ತೆ ಅಂದ್ರೆ ಮೊಬೈಲ್ ನೋಡ್ತಾ ಕೆಟ್ಟ ವಿಚಾರ ಎಲ್ಲ ತಿಳ್ಕೊಳ್ತಾ ಇರ್ತಾರೆ. ಆ ಮಂಥನ ಜೊತೆ ಮಾತಾಡ್ತಾ ಕೂತ್ಬಿಡ್ತಾರೆ. ಆಗ ಮಂಥನೆಗೆ ಆ ಒಂದು ಕೈಕೇಯಿ ಮನಸ್ಸನ್ನು ಹಾಳು ಮಾಡುವ ಸಂದರ್ಭ ಬರ್ತದೆ. ಅಂದ್ರೆ ಸುಮಿತ್ರೆ ಜೊತೆ ಸೇರ್ಲಿಲ್ಲ, ಕೌಶಲ್ಯ ಜೊತೆ ಸೇರ್ಲಿಲ್ಲ. ಸಜ್ಜನ ಸಂಘ ಇಲ್ಲದೆ ಇದ್ರೆ ಮನಸ್ಸು ಹಾಳಾಗುತ್ತೆ. ಅದಕ್ಕೆ ಹೇಳ್ತಾರೆ ABC ಆಫ್ ಲೈಫ್. ಲೈಫಲ್ಲಿ ABC ಆಫ್ ಲೈಫ್ ಈಸ್ ಅವಾಯ್ಡ್ ಬ್ಯಾಡ್ ಕಂಪನಿ. ಕೆಟ್ಟ ಜನರ ಸಹವಾಸ ಬಿಡಿಸು ಅಂತ. ಆಮೇಲೆ ದಾಸರು ಅಂದ್ರಂತೆ, ಎನಗೂ ಆಣೆ ರಂಗ ನಿನಗೂ ಆಣೆ, ದುರ್ಜನರ ಸಂಘವ ಬಿಡಿಸಾದಿದ್ದರೆ ನಿನಗೆ ಆಣೆ, ಸಜ್ಜನರ ಸಂಘವ ಮಾಡಾದಿದ್ದರೆ ಎನಗೆ ಆಣೆ ಅಂತ. ಅದಕ್ಕೆ ಏನಂದ್ರೆ ಕೈಕೇಯಿ ಆ ದುರ್ಜನರ ಸಂಘ ಮಾಡಿದ್ಲು. ರಾಮನ್ ಪಟ್ಟಾಭಿಷೇಕ ನಿಲ್ಲಿಸು ಅಂತ ಕೇಳಿದ್ಲು, ಆಯಿತು ಅಂತ ದಶರಥ ನಿಲ್ಲಿಸ್ದ. ರಾಮ ನಗ್ತಾನೇ ಇದಾನಂತೆ. ಇದನ್ನು ವಸಿಷ್ಠರೇ ಹೇಳಿದಾಗ ನನಗೆ, ನೀ ಕಾಡ್ ಹೋಗ್ಬೇಕು, ದುಷ್ಟ ಸಂಹಾರ ಆಗ್ಬೇಕು ಅಂತ ಹೇಳಿದ್ದಾರೆ. ಅದು ಇವನಿಗೆ ಗೊತ್ತಿಲ್ಲ, ಇವನಿಗೆ ಏನಾಗಿದೆ ಗೊತ್ತಿಲ್ಲ. ಆದ್ದರಿಂದ ಏನಾಯ್ತು, ಸರಿ ಎಂಬಿಟ್ಟು ಇವನಿದ್ದಾನೆ. ಆಮೇಲೆ ರಾಮಚಂದ್ರ ಪ್ರಭು ಏನ್ ಮಾಡ್ತಾ ಇದ್ದಾನೆ ಅಂದ್ರೆ ಕಾಡಿಗೆ ಹೋಗ್ಬೇಕು ಅಂತ ಕೈಕೇಯಿ ಹೇಳ್ತಾ ಇದ್ದಾಳೆ. ದಶರಥ ಹೇಳ್ದ, ಸರಿ ರಾಮಚಂದ್ರ ಪ್ರಭು ಏನ್ ಮಾಡ್ದ ಅಂದ್ರೆ ಕಾಡಿಗೆ ಹೋಗ್ತಾ ಇದ್ದಾನೆ. ಹೋಗ್ತಿರುವಾಗ ಒಂದು ಮಾತಾಡ್ತಾನೆ. ಹೌದು, ಕೈಕೇಯಿನ ಕರೆಬಿಟ್ಟಮ್ಮ ನಮಸ್ಕಾರ ಹೇಳು. ನಮಸ್ಕಾರ ಬೇಕಾಗಿಲ್ಲ, ಫಸ್ಟ್ ನೀನು ಕಾಡಿಗೆ ಹೋಗ್ಬೇಕು. ನಮಸ್ಕಾರ ಮಾಡ್ಬಿಟ್ಟು ಕಾಡಿಗೆ ಹೋಗ್ತೀನಿ. ಹಂಗಾರೆ ಸರಿ ನಮಸ್ಕಾರ ಅಮ್ಮ, ಒಂದು ವಿಷಯ ಅಂತ. ಗಾಬರಿ, ಇನ್ನೇನು ಕಾಡ್ ಹೋಗಲ್ಲ ಅಂದ್ಬಿಡ್ತಾನೆ ನೀನು, ಅಥವಾ ನಮ್ಮಲ್ಲಿ 60 ವರ್ಷ ಶಾಂತಿ ಮುಗಿಸ್ಕೊಂಡು ಹೋಗ್ತೀನಿ ಅಂದ್ಬಿಟ್ರೆ ಇದನ್ನು ನಂಬಕ್ಕಾಗಲ್ಲ ಅಂತ ಗಾಬರಿ. ಅದಕ್ಕೆ ಅವ್ರು ಹೇಳ್ತಾ ಇದ್ದಾರೆ, ನೀನು ವನವಾಸಕ್ಕೆ ಹೋಗಲ್ಲ ಅಂದ್ಬಿಟ್ಟು ಏನ್ ಬೇಕಾದ್ರೂ ಮಾತಾಡು. ವನವಾಸಕ್ಕೆ ಹೋಗ್ತೀನಿ, ಆದ್ರೆ ಒಂದು ಸಣ್ಣ ಮಿಸ್ಟೇಕ್ ಆಯ್ತು ತಮ್ಮಿಂದ ಅಂತಾರೆ. ಅವಳು ಏನು ಮಿಸ್ಟೇಕ್ ಆಯ್ತು, ಏನು ಅಂದ್ಬಿಟ್ಟು ಏನು ಅಂತ ಕೇಳಿದ್ಲೆ. ಅದಕ್ಕೆ ರಾಮಚಂದ್ರ ಹೇಳ್ತಾನೆ, ಅಮ್ಮ ನಾನು ಕಾಡಿಗೆ ಹೋಗ್ಬಾರ್ದು, ಭರತ ರಾಜ ಆಗ್ಬೇಕು ಅಂತ ಹೇಳ್ಬಿಟ್ಟು 2 ವರ ಕೇಳಿದ್ರಲ್ಲ ತಂದೆ ಹತ್ರ, 2 ವರ ಕೇಳ್ಬಿಟ್ಟು ವೇಸ್ಟ್ ಮಾಡ್ಕೊಂಡ್ಬಿಟ್ರಲ್ಲ. ನನ್ನ ಹತ್ರನೇ ಹೇಳಿದ್ರೆ ನಾನೇ ಸಹಿ ಅಂತ ಕಾಡಿಗೆ ಹೊರಟೋಗ್ತಾ ಇದ್ದೆ. ನಿಮ್ಗೆ 2 ವರ ವೇಸ್ಟ್ ಆಯ್ತಲ್ಲ, ಆ ವರ ಇನ್ನೊಂದು ಬಳಸ್ಬೋದಾಗಿತ್ತು ಅಲ್ವಾ. ನನ್ಗೆ ಇಡೀ ನಗರ ಕೊಟ್ಬಿಡಿ ಅಂತಲೋ, ಅಥವಾ ನನಗೆ ನವರತ್ನದ ಅಭಿಷೇಕ ಮಾಡಿ ಅಂತಲೋ ಕೇಳ್ಬೋದಾಗಿತ್ತು. ಅದು ಬಿಟ್ಬಿಟ್ಟು ನನಗೆ ಕೇಳಿದ್ರೆ ಅಡ್ಜಸ್ಟ್ ಆಗ್ತಾ ಇತ್ತು. ಹೋಗ್ಬಿಟ್ಟು ಸುಮ್ಮನೆ 2 ಏನಂದ್ರೆ ವರ ವೇಸ್ಟ್ ಮಾಡ್ಕೊಂಡ್ಬಿಟ್ರಲ್ಲ. ಯಾರೋ ಮಠದಲ್ಲಿ ಹೇಳ್ತಾ ಇದ್ದಾರೆ, ರಶೀತಿಯಾಗಿ ತೋರಿಸ್ಬಿಟ್ಟು ಪಂಚಾಮೃತ ಇಸ್ಕೊಂಡ್ರಿ, ಹಂಗೆ ಅವ್ರ ಹತ್ರ ಇಸ್ಕೊಡ್ತಾ ಇದ್ದೆ ನಾನು, ಆಮೇಲೆ ಇನ್ನೊಂದ್ಸತಿ ಇಸ್ಕೋಬಹುದಾಗಿತ್ತು ಅಂತಾನೆ.
ಹಂಗೆ ಹೇಳಿದ ರಾಮ. ನನ್ನನ್ನೇ ಕೇಳಿದ್ರೆ ನಾನೇ ಕಾಡಿಗೆ ಹೋಗ್ತಾ ಇದ್ದೆ, ಆ ತಂದೆಯ ಮೂಲಕ ಕೇಳಿ 2 ವಾರ ವೇಸ್ಟ್ ಮಾಡ್ಕೊಂಡ್ಬಿಟ್ರಲ್ಲ ಅಂದ ಕೈಗೆ ಇಷ್ಟು ಒಳ್ಳೆಯವನಾಗ್ಬಿಟ್ಟಿದ್ದಾನಲ್ಲ ರಾಮ, ಅಯ್ಯೋ ಅತಿ ಒಳ್ಳೆಯವನಾಗ್ಬಿಟ್ಟಿದ್ದಾನೆ ಅಂತ ತುಂಬಾ ಇದಾಯ್ತಂತೆ. ಆಮೇಲೆ ರಾಮ ಹೇಳ್ತಾನಂತೆ, ಅವ ಸ್ವಂತ ಮಕ್ಕಳನ್ನ ದ್ವೇಷಿಸ್ಬಿಟ್ಟು ಬೇರೆ ಮಕ್ಕಳಿಗೆ ಅನುಕೂಲ ಮಾಡಿಕೊಡ್ಬಾರ್ದು ಅಂತ. ಭರತನ್ ಪಟ್ಟಾಭಿಷೇಕ ಅಂತ ಕೇಳ್ಬಿಟ್ಟಿದ್ದೀನಾ ಅಥವಾ ಲಕ್ಷ್ಮಣನ್ ಪಟ್ಟಾಭಿಷೇಕ ಅಂತ ಕೇಳ್ಬಿಟ್ಟಿದ್ದೀನೇನೋ, ಕನ್ಫ್ಯೂಸ್ ಆಗ್ಬಿಟ್ಟಿರುತ್ತೆ, ಗೊತ್ತಾಗಲ್ಲ ಎಷ್ಟು ಸತಿ. ಅದಕ್ಕೆ ರಾಮ ಹೇಳ್ತಾ ಏನು ಏನು ಅಂತ ಕೇಳಿದ್ರೆ ರಾಮ ಹೇಳ್ತಾನಂತೆ, ಅಲ್ಲ ಭರತನಿಗೆ ಪಟ್ಟಾಭಿಷೇಕ ಅಂದ್ಬಿಟ್ರಿ, ನನಗೆ ಕಾಡಿಗೆ ಹೋಗು ಅಂದ್ಬಿಟ್ರಿ. ಕಾಡಿಗೆ ಹೋದ್ರೆ ನಾನೊಬ್ಬ ಹೊಟ್ಟೆ ನೋಡ್ಕೊಂಡ್ರೆ ಸಾಕು. ಆಮೇಲೆ ಇಲ್ಲಿ ಬಟ್ಟೆಯಲ್ಲೇ ಇಸ್ತ್ರಿ ಮಾಡ್ಕೋಬೇಕಾಗಿಲ್ಲ, ಕಾಡಲ್ಲಿ ಯಾರು ನೋಡೋದಿರಲ್ಲ, ಅಡ್ಡ ದಿಡ್ಡಿ ಬಟ್ಟೆ ಹಾಕೊಂಡ್ರೆ ಯಾರು ನೋಡೋರಿರಲ್ಲ. ಅದರಿಂದ ಏನಂದ್ರೆ ತನುಭುವಿ ಭವ ಮಾತ್ರ, ಕೇವಲ ನನ್ನ ಹೊಟ್ಟೆ ಹೊಡೆದ್ರೆ ಸಾಕು ಅಂದ್ಬಿಟ್ಟು ನನಗೆ ಹೇಳ್ಬಿಟ್ರಿ. ನಿಮ್ಮ ಮಗನಿಗೆ ಊರೋದೆಲ್ಲ ನೋಡ್ಕೊಳ್ಳೋ ಜವಾಬ್ದಾರಿ ಕೊಟ್ಬಿಟ್ರಿ. ಅಮ್ಮ ನಿಮ್ಗೆ ಏನಂದ್ರೆ ನಾನ್ ಚೆನ್ನಾಗಿರ್ಬೇಕು ಅಂತ ಆಸೆ, ನಿಮ್ಮ ಮಗ ಕಷ್ಟಪಡ್ಬೇಕು ಅಂತ ಆಸೆನಾ ಅಂದ ಕೈಕಿ ಅಂತಾಳಂತಯ್ಯೋ, ಇಷ್ಟು ಒಳ್ಳೆಯವನಾಗಿದ್ದಾನಲ್ಲ, ಏನ್ ಮಾಡೋದು? ಮಂತ್ರೇ ಹೇಳ್ಕೊಟ್ಟಿದ್ದಾಳೆ ಕಾಡಿಗೆ ಕಳಿಸ್ಬೇಕು ಅಂತ. ಏನ್ ಮಾಡ್ತಾರೆ? ಕಾಡಿಗೆ ಕಳಿಸ್ತಾ ಇದ್ದಾಳೆ. ಆಗ ಒಂದು ವಸ್ತು ಬಿಟ್ರೆ ಅದನ್ನ ಫುಲ್ ಬಿಟ್ಬಿಡ್ಬೇಕು, ಅರ್ಧಂಬರ್ಧ ಬಿಡ್ಬಾರ್ದು. ಕೆಲವರು ಏಕಾಸಿ ಎಲ್ಲ ಮಾಡ್ತೀನಿ, ಸ್ವಲ್ಪ ಕಾಪಿ ತಗೋತೀನಿ, ಬಿಡ್ತೀರೋ ಫುಲ್ ಬಿಡಿ, ಪ್ರಾಣ ಏನು ಹೋಗಲ್ಲ. ಅದು ಆಯಿತು ಅಂತ ಹೇಳ್ಬಿಟ್ಟು ಬಂದಿದ್ದಾನೆ. ಬಂದಾದ್ಮೇಲೆ ರಾಮಚಂದ್ರ ಪ್ರಭು ಕೌಸಲ್ಯ ಮನೆಯಲ್ಲಿ ನೆಲದ ಮೇಲೆ ಕೂತಿದ್ದಾರೆ. ಕೌಸಲ್ಯ ಹೇಳ್ತಾರೆ, ಇಲ್ಲಪ್ಪ ನೆಲದ ಮೇಲೆ ಕೂತ್ಕೋಬಾರ್ದು, ಅದು ರಾಜನಾಗೋನು ಒಂದು ಆಸದ ಮೇಲೆ ಕೂತ್ಕೋಬೇಕು, ಒಂದು ಚಾಪೆ ಮೇಲಾದ್ರೂ ಕೂತ್ಕೋ, ನೆಲದ ಮೇಲೆ ಕೂತ್ಕೋಬೇಡ ಅಂತ. ಆಗ ರಾಮ ಹೇಳ್ತಾನೆ, ಇಲ್ಲಮ್ಮ ನಾನು ರಾಜ ಅಲ್ಲ, ನಾನು ಕಾಡಿಗೆ ಹೋಗ್ಬಾರ್ದು, ಅಪ್ಪನ ಆಸೆ ಇಲ್ಲ, ಅದರಿಂದ ರಾಜ್ಯನೇ ಬಿಟ್ಟಿದ್ದೀನಂತೆ, ಇನ್ನು ಚಾಪೆ ಗೀಪೆ ಅದೆಲ್ಲ ಏನು, ಹೆಂಗಾಗುತ್ತೋ ಹಾಗೆ ಇರ್ತೀನಿ ಬಿಡು ಅಂತಾನೆ. ಅದಕ್ಕೊಂದು ದೃಷ್ಟಾಂತ ಕೊಡ್ತಾನೆ ರಾಮಚಂದ್ರ. ರಜ್ಜು ಸ್ನೇಹೇನ ಕಿಂತಸ್ಯ ತ್ಯದತಶ್ಚ ಸಕುಂಜರಂ. ಅಮ್ಮ, ಆನೆನೇ ದಾನ ಕೊಟ್ಟಾದ್ಮೇಲೆ ಆನೆ ಕುತ್ತಿಗೆ ಕಟ್ಟರು ಹಗ್ಗದ ಬಗ್ಗೆ ಗಲಾಟೆ ಆಗ್ಬಾರ್ದು. ಆನೆ ದಾನ ಕೊಡೋದು ಕೊಟ್ಬಿಡೋದು, ಆ ಕುತ್ತಿಗೆ ಹಗ್ಗ ಕೊಟ್ಟಿರ್ತಲ್ಲ ಅದು ನಮ್ಮ ತಾಯಿ ಕಾಲಿದ್ದ ಇರೋದು, ಆ ಹಗ್ಗ ಬಿಚ್ಕೊಡಿ ಇಲ್ವಾ. ಆನೆನೇ ದಾನ ಕೊಟ್ಬಿಟ್ಟಿದ್ದೀನಿ, ಆನೆ ಕಟ್ಟೋ ಹಗ್ಗ ಇಟ್ಕೊಂಡೇ ಹೋಗ್ಲಿ ಬಿಡಮ್ಮ, ನಾನು ಇದೇ ಡ್ರೆಸ್ಸಲ್ಲಿ ಇರ್ತೀನಿ, ನೆಲದ ಮೇಲೆ ಕೂತ್ಕೋತೀನಿ ಅನ್ನೋದು. ನಾವಾಗಿದ್ರೆ ಇದೇ ಕೊನೆ ಸತಿ ಸದ್ಯ ಮಂಚದ ಮೇಲೆ ಮಲ್ಕೊಂಡು ಹೊರಡಾಡ್ಬಿಡೋಣಪ್ಪ, ನಾಳೆಯಿಂದ ನೋಡ್ಕೊಳ್ಳೋಣ ಅಂತೀವಿ. ಅಲ್ಲಿಲ್ಲ. ಆಮೇಲೆ ದಶರಥ ಅರ್ಜೆಂಟಾಗಿ ಕರೀತಾನೆ, ತಕ್ಷಣ ಬರಬೇಕು ಅಂತ. ತಕ್ಷಣ ದಶರಥ ಹೋಗ್ತಾನಂತೆ. ದಶರಥ ಹೋದ್ಮೇಲೆ ದಶರಥ ಹೇಳ್ತಾನೆ, ನೀ ಕಾಡಿಗೆ ಹೋಗ್ಬೇಕು ಇಲ್ಲ, ಒಂದೇ ಒಂದು ಕೆಲಸ ಮಾಡು, ಇವತ್ತು ಹೋಗ್ಬೇಡ, ನಾಳೆ ಕಾಡಿಗೆ ಹೋಗು ಅಂತ. ಅದಕ್ಕೆ ರಾಮಚಂದ್ರ ಪ್ರಭು ಹೇಳ್ತಾನಂತೆ, ಅಪ್ಪ ಇವತ್ತೇ ಕಾಡಿಗೆ ಹೋಗ್ತಾನೆ, ನಾಳೆ ಕಾಡಿಗೆ ಹೋಗಲ್ಲ. ಅಲ್ಲ, ಒಂದು ದಿವಸ ಸಿಕ್ಕರೆ ಎಷ್ಟೋ ಒಳ್ಳೇದಲ್ವಾ, ಸುಧಾರಿಸ್ಕೊಂಡು ಹಾಯಾಗಿದ್ದು ಹೋಗ್ಬೋದು ಅಂತ. ರಾಮ ಹೇಳ್ತಾನಂತೆ, ನಾನು ನಾಳೆ ಕಾಡಿಗೆ ಹೋದ್ರೆ ಜನ ಅಂತಾರೆ, ರಾತ್ರಿ ಎಲ್ಲ ತಂದೆ ಹತ್ರ ಮಸ್ಲತ್ ಮಾಡ್ದ, ಕ್ಯಾನ್ಸಲ್ ಮಾಡ್ಸಕ್ ನೋಡ್ದ, ನಡೀಲಿಲ್ಲ, ಅದಕ್ಕೆ ಮಾರನೇ ದಿವಸ ಕಾಡಿಗೆ ಹೋದ ಅಂದ್ಬಿಡ್ತಾರೆ. ಇವತ್ತು ಹೋದ್ರೆ ಎಷ್ಟು ಪುಣ್ಯ ಬರುತ್ತೋ, ನಾಳೆ ಹೋದ್ರೆ ಅಷ್ಟು ಪುಣ್ಯ ಬರಲ್ಲ. ನೀವು ಈ ವರ್ಷ ಏನು ಚಾತುರ್ಮಾಸ ಮಾಡಿದ್ರೆ ಎಷ್ಟು ಪುಣ್ಯ ಬರುತ್ತೋ, ನೆಕ್ಸ್ಟ್ ವರ್ಷ ಅಷ್ಟು ಪುಣ್ಯ ಬರುತ್ತೆ ಅಂತ ಹೇಳಕ್ಕಾಗಲ್ಲ. ಇವಾಗ ಶಕ್ತಿ ಇದೆ, ನೆಕ್ಸ್ಟ್ ಇಯರ್ ಶಕ್ತಿ ಇರುತ್ತೆ ಅಂತ ಏನ್ ಗ್ಯಾರಂಟಿ? ಅಥವಾ ಮನೇಲಿ ವಾತಾವರಣ ಸರಿ ಇರುತ್ತೆ ಅಂತ ಏನ್ ಗ್ಯಾರಂಟಿ? ಇವತ್ತು ಮಾಡಿದ್ರೆ ಪುಣ್ಯ ಬರುತ್ತೆ, ನಾಳೆ ಆದ್ರೆ ಗ್ಯಾರಂಟಿ ಇಲ್ಲ. ಅದಕ್ಕೆ ನಾನು ಇವತ್ತೇ ಕಾಡಿಗೆ ಹೋಗ್ತೀನಿ ಅಂದ್ರೆ ಒಳ್ಳೆ ಕೆಲಸ ಮಾಡೋರು ಮುಂದಕ್ಕೆ ಹಾಕಬಾರದು. ಸರಿ, ಕಾಡಿಗೆ ಹೋದ ಲಕ್ಷ್ಮಣನು ಜೊತೆಗೆ ಬರ್ತೀನಿ ಇಂದ, ಸೀತೆಯನ್ನು ಬರ್ತೀನಿ ಅಂದ್ಲು. ತಕ್ಷಣ ರಾಮ ಹೇಳ್ತಾನೆ, ಸೀತೆ ನೀನು ಕಾಡಿಗೆ ಬರಬೇಡ ಅಂತ ಹೇಳ್ತಾನೆ. ಇಲ್ಲ, ನಾನು ಬಂದೇ ಬರ್ತೀನಿ ಅಂತಾಳೆ. ಅದಕ್ಕೆ ಅವನು ಹೇಳ್ತಂತೆ, ಹುಲಿ ಇರುತ್ತೆ ಅಂತಾಳೆ, ಇದ್ರೆ ಇರ್ಲಿ ಅಂತಾಳೆ. ರಾಮ ಹೇಳ್ತಾನೆ, ನಿಂಗೆ ಹುಲಿ ಅಂದ್ರೆ ಏನಂತ ಗೊತ್ತಿಲ್ಲ, ಕಥೆಲಿ ಕೇಳಿರ್ತೀಯ, ಒಂದು ಹುಲಿ ಬಂತು, ಏನೋ ಹಸು ನಟಿಸ್ಕೊಂಡು ಹೋಯ್ತು ಅಂತ ಕೇಳಿರ್ತೀಯ. ನಿಜವಾಗ ಹುಲಿ ಅಂದ್ರೆ ಏನಂತ ಗೊತ್ತಿಲ್ಲ, ಅರಮನೆಯಲ್ಲಿ ಬೆಳೆದಿರೋಳು, ನಿಂಗೇನು ಗೊತ್ತಿಲ್ಲ, ಅದು ಎಷ್ಟು ಕ್ರೂರ ಇರುತ್ತೆ, ಕಾಡಲ್ಲಿ ಎಷ್ಟು ಮುಳ್ಳಿರುತ್ತೆ ಅದೆಲ್ಲ ಗೊತ್ತಿಲ್ಲ. ಸುಮ್ಮನೆ ಕಾಡಿಗೆ ಬರ್ತೀನಿ ಅಂತಿದ್ಯಾ. ಯಾರು ಘಟಿಕಾಚಲಕ್ಕೆ ಹೋದಾಗ ನಾನು ಮೆಟ್ಲತ್ತೀನಿ ಅಂತ ಹೋಗೋದು, ಸ್ವಲ್ಪ ಮೆಟ್ಲತ್ತಾದ್ಮೇಲೆ ಹೇಳ್ತಾರೆ 1500 ಮೆಟ್ಲಿದೆ ಅಂತಾರೆ. ಅಯ್ಯೋ, ಮೊದಲೇ ಕೇಳ್ತಿಳ್ಕೋಬೇಕಾಗಿತ್ತು ನೋಡ್ರಿ, ಇಷ್ಟು ಅಂತ ಗೊತ್ತಿರಲಿಲ್ಲ ಅಂತ ಆಮೇಲೆ ಕೈ ಹಿಡಿಸಿಕೊಳ್ಳೋದು. ಅದಕ್ಕೇನೆ ನಾನು ನಿಮ್ಗೆ ಹೇಳ್ತೇನೆ, ಅಲ್ಲಿ ಮುಳುಗಿಳೆಲ್ಲ ಇರುತ್ತೆ, ಬರಬೇಡ. ಸೀತೆ ಏನ್ ಹೇಳ್ಬೇಕಾಯ್ತು ಅಂದ್ರೆ ಸೀತೆ ಹೇಳ್ತಾಳೆ, ನನ್ನ ಜಾತಕ ಜ್ಯೋತಿಷ್ಕರಿಗೆ ನಮ್ಮ ಮನೆಗೆ ಬಂದಿದ್ದಾಗ ಅರಮನೆಯಲ್ಲಿ ನಮ್ಮ ತಾಯಿ ತೋರಿಸಿದಾಗ ಆ ಜಾತಕದಲ್ಲಿ ಪದವಿ ಪೂರ್ವ ಪುಣ್ಯಾನ, ಹಿಂದಿನ ಜನ್ಮ ಪುಣ್ಯಕ್ಕೆ ಏನೇನ್ ಫಲ, ಮಕ್ಕಳಾಗತ್ತಾ ಇಲ್ವಾ ಎಲ್ಲ ಜಾತಕ ತೋರಿಸುತ್ತೆ.
ಆ ಜಾತಕದಲ್ಲಿ ಜ್ಯೋತಿಷ್ಕರು ಹೇಳಿದರು ಒಳ್ಳೆ ಕೀರ್ತಿ ಬರುತ್ತೆ, ಅಪಾರವಾದ ಕೀರ್ತಿ ಬರುತ್ತೆ, ಋಷಿಮುನಿಗಳನ್ನ ಸಾಕ್ತಾಳೆ, ಎಲ್ಲರನ್ನೂ ರಕ್ಷಣೆ ಮಾಡ್ತಾಳೆ, ಎಲ್ರಿಗೂ ಮಾತೃ ಸ್ವರೂಪಳಾಗಿರ್ತಾಳೆ. ಹಾಗೆ ಅವಳ ಜಾತಕದಲ್ಲಿ ತುಂಬಾ ವರ್ಷ ವನವಾಸ ಇದೆ ಅಂತ ಹೇಳಿದ್ದು. ನಾನು ಆಯಿತು ಅಂದ್ಬಿಟ್ಟು ರಾಮಚಂದ್ರನ್ ಮದುವೆ ಆದೆ. ಸದಾ ಅದೇ ಯೋಚನೆ, ಇನ್ನು ವನವಾಸಕ್ಕೆ ಬಂದಿಲ್ವಲ್ಲ, ಇನ್ನು ವನವಾಸನೇ ಬಂದಿಲ್ವಲ್ಲ, ಯಾಕಂದ್ರೆ ಜ್ಯೋತಿಷ್ಕರು ಸುಳ್ಳು ಹೇಳಿಬಿಟ್ರೋ ಏನೋ, ಅದಕ್ಕೆ ವನವಾಸ ಬಂದಿಲ್ವಲ್ಲ, ಅದು 14 ವರ್ಷ ಅಂತಿದ್ದಾರೆ ಅಂದ್ರೆ ಬಂದೇ ಇಲ್ವಲ್ಲ, ಜ್ಯೋತಿಷ್ಯ ಸುಳ್ಳಾಯಿತೋ ಏನೋ ಅಂತ ಯೋಚನೆ ಮಾಡ್ತಾ ಇದ್ದೆ ರಾಮ. ಈಗ ನಿಗೆ 14 ವರ್ಷ ವನವಾಸ ಅಂದ್ರಲ್ಲ, ನಂಗೆ ಖುಷಿ ಆಯ್ತು. ಯಾಕಂದ್ರೆ ಆ ಜ್ಯೋತಿಷ್ಯ ಫಲ ಅಲ್ವಾ ಸತ್ಯ ಆಯಿತು. ನಾನು ವನವಾಸಕ್ಕೆ ಹೋಗ್ಬೇಕು, ನಾನು ಹೋಗೇ ಹೋಗ್ತೀನಿ. ಅದು ನನ್ಗೇನಂದ್ರೆ ಮದುವೆ ಆಗಕ್ಕಿಂತ ಮೊದಲೇ 14 ವರ್ಷ ವನವಾಸ ಕಷ್ಟ ಅಂತ ನಂಗೆ ಗೊತ್ತಿತ್ತು. ಮೊದಲೇ ಕಷ್ಟ ಅಂತ ಗೊತ್ತಿದ್ರೆ ಈಗ ಯಾರೋ ಹೇಳ್ತಾರೆ, ಹುಷಾರಿ ರಾಮದೇವ್ರ ದರ್ಶನಕ್ಕೆ ಅಂತ ಹೋಗ್ತೀರಾ, 7 ಗಂಟೆ ಕ್ಯೂನಲ್ಲಿ ನಿಂತ್ಕೋಬೇಕು. ಅದು ಮೊದಲೇ ಗೊತ್ತಿದ್ದಾಗ ಕ್ಯೂನಲ್ಲಿ ನಿಂತ್ಕೊಳ್ಳೋದು ಬೇಜಾರಾಗಲ್ಲ, ತಕ್ಷಣ ಆಗೋಗುತ್ತೆ ಹೋಗಿ ಅಂತ ಹೇಳೋದು. ಅಲ್ಲಿ 7 ಗಂಟೆ ಆದ್ರೆ ಬೇಜಾರಾಗುತ್ತೆ. ನಂಗೆ ವನವಾಸ ಮೊದಲೇ ಹೇಳಿದ್ರು ಅಂದಾಗ ರಾಮ ನಕ್ಕಿ ಬಿಡ್ತಾನೆ. ಜೀವನದಲ್ಲಿ ಕಷ್ಟ ಮುಂದೆ ಬರುತ್ತೆ ಅಂತ ತಿಳ್ಕೊಂಡ್ರೆ ಮುಂದೆ ಬರೋ ಕಷ್ಟ ಏನು ಅಲ್ಲ. ಆಯ್ತು, ಕಾಡಿಗೆ ಹೋದ್ಲು, ಅಲ್ಲಿ ವನವಾಸದಲ್ಲೆಲ್ಲ ಹೋಗ್ತಾ ಇರುವಾಗ ಅಲ್ಲಿ ಅನೇಕ ರಾಕ್ಷಸರು ಅನೇಕ ಮಾಯೆಗಳನ್ನೆಲ್ಲ ಮಾಡ್ತಾರೆ. ಆ ಮಾರೀಚ ಏನ್ ಮಾಡ್ದ ಅಂತಂದ್ರೆ, ಮಾಡ್ತೀನಿ ತಾಳು ಅಂತ ಹೇಳ್ಬಿಟ್ಟು ಅವನು ಮಾಯಾಮೃಗದ ವೇಷ ಧರಿಸಿದ. ಹರಿ ಸಂಕಲ್ಪ ಇದೆ ಧರಿಸಕ್ ಬರುತ್ತಾ? ಹರಿ ಸಂಕಲ್ಪ ಇರ್ಬೇಕಲ್ವಾ? ಹರಿ ಸಂಕಲ್ಪ ಇಲ್ಲದೆ ಇದ್ರೆ ಅವನು ಮಾಯಾಮೃಗದ ವೇಷ ಹೇಗೆ ಧರಿಸಕ್ ಬರುತ್ತೆ? ಅದಕ್ಕೆ ಲಕ್ಷ್ಮಣ ಬೇಟೆಗೆ ಹೋಗಿದ್ದಾಗ ರಾಮ ಸೀತೆ ಗುಟ್ಟಾಗಿ ಮಾತಾಡ್ಕೊಂಡಿದ್ದಾರೆ. ಅಗ್ನಿಪುರ ಅಂದ್ರೆ ಬರುತ್ತೆ. ರಾಮ ಸೀತೆ ಗುಟ್ಟಾಗಿ ಮಾತಾಡ್ಕೊಂಡು ಹೇಳ್ತಾರಂತೆ, ನಾನು ರಾವಣನ ಕಡೆಯವನ್ನೆಲ್ಲ ಕೊಲ್ಬೇಕು ಅಂದ್ರೆ ಜಗಳ ಆದ್ರೆ ಕೊಲ್ಲಕ್ ಬರುತ್ತೆ. ಜಗಳ ಯಾವಾಗ ಆಗತ್ತೆ? ನೀನು ಅಪಹಾರ ಮಾಡಿದ್ರೆ ಜಗಳ ಆಗತ್ತೆ. ಅದಕ್ಕೆ ಏನಂದ್ರೆ ನೀನು ಅಪಹಾರ ಆಗಬೇಕಾದ್ರೆ ಲಕ್ಷ್ಮಣ ಇರಬಾರ್ದು. ಲಕ್ಷ್ಮಣ ಇಲ್ಲೇ ಇದ್ರೆ ಅಪಹಾರ ಆಗುತ್ತೆ, ಇಲ್ಲೇ ಇದ್ರೆ ಆಗಲ್ಲ. ಅದಕ್ಕೇನ್ ಕೆಲಸ ಮಾಡೋಣ ಅಂದ್ರೆ ಅಪಹಾರಕ್ಕೆ ಅನುಕೂಲ ಆಗೋ ಹಾಗೆ ಈ ತರ ಮಾಡೋಣ ಅಲ್ಲ. ಅದಕ್ಕೆ ನೀನ್ ಯಾಕೆ ಕಷ್ಟಪಡ್ಬೇಕಂದ್ರೆ, ನೀ ಕಷ್ಟಪಡ್ಬೇಕಾಗಿಲ್ಲ, ಒಂದು ಸೀತಾಕೃತಿ ನಿರ್ಮಾಣ ಮಾಡೋಣ. ಅವ್ನು ಸೀತಾಕೃತಿನ ಏನ್ ಮಾಡ್ಲಿ, ಎತ್ಕೊಂಡು ಹೋಗ್ಲಿ ಅಂತಾರೆ. ಸೀತಾಕೃತಿನ ನೋಡಿದ್ರೆ ಸೀತೆ ಇದ್ದಾಗೇ ಇದೆ. ಅವನಿಗೆ ಒಂದರ್ಥದಲ್ಲಿ ಸದ್ಗತಿಯೇ ಆಯಿತು. ಆಮೇಲೆ ಸುಗ್ರೀವನಿಗೆ ರಾಜ್ಯ ಸಿಕ್ತು, ಅವನ ಪತ್ನಿಯೂ ಸಿಕ್ಕಿದ್ರು. ಆದ್ರೆ ಅವನು ರಾಮಚಂದ್ರನಿಗೆ ಕೊಟ್ಟ ಮಾತು ಏನಿದೆ ಆ ಮಾತನ್ನು ನಡೆಸೋದನ್ನ ಮರೆತು ಬಿಟ್ಟ. ನೋಡಿ, ದೇವರಿಗೆ ಎಲ್ಲ ಪ್ರದಕ್ಷಿಣೆ ಹಾಕಿದ್ದೆ ಕೆಲಸ ಆಗುವ ತನಕ ದೇವರಿಗೆ ಪ್ರದಕ್ಷಿಣೆ ಆಗ್ತಿದೆ. ಆಮೇಲೆ ಹರಕೆ ತುಕ್ಕೊಂಡ್ಬಿಟ್ಟಿರ್ತಾರೆ. ಹರಕೆ ಪೂರೈಸ್ತೀವಿ ಬನ್ರಿ ಮಗ ಫಸ್ಟ್ ಕ್ಲಾಸ್ ಬಂದ್ರೆ ಈ ಸೇವೆ ಮಾಡಿಸ್ತೀನಿ ಅಂತ ಹೇಳಿದ್ರಲ್ಲ, ಮಾಡಿಸೇ ಇಲ್ವಲ್ಲ ಅಂದ್ರೆ ಬ್ರಾಕೆಟ್ ಕಿವಿ ಬಂದು ಹೇಳಿದ್ರು, ಹರಕೆ 12 ವರ್ಷ ಅಂತಿದ್ದೀರಿ, ಅದೇ ನಿಧಾನಕ್ಕೆ ಪೂರೈಸಿದ್ರು ಸಾಕು ಅನ್ನೋದು. ಇವ್ರಿಗೆ ಅರ್ಜೆಂಟಾಗಿ ದೇವ್ರಿಗೆ ಪೂರೈಸ್ಬಿಡ್ಬೇಕು. ದೇವರಿಗೆ ಮಾತ್ರ ಇವರು 12 ವರ್ಷ ಆದ್ರೂ ಪರವಾಗಿಲ್ಲ, ನಿಧಾನಕ್ಕೆ ಮಾಡಿದ್ರೆ ಆಯ್ತು ಅಂತ. ಇವ್ರು ಮರೆತು ಬಿಟ್ಟಿದ್ದಾನೆ ರಾಮನಿಗೆ ಕೊಟ್ಟ ಮಾತು. ಸುಗ್ರೀವ ಸುಖವಾಗಿದ್ದಾನೆ, ರಾಮನಿಗೆ ಕೊಟ್ಟ ಮಾತು ಮರೆತು ಬಿಟ್ಟಿದ್ದಾನೆ. ಆಗ ರಾಮಚಂದ್ರ ಪ್ರಭು ಹೇಳಿ ಕಳಿಸ್ತಾನೆ ಲಕ್ಷ್ಮಣನ ಮೂಲಕ, ಸುಗ್ರೀವ, ಆ ವಾಲಿನ ಕೊಂದ ಬಾಣ ಇನ್ನು ನನ್ನ ಹತ್ರ ಇದೆ, ಬೇಕಾದ್ರೆ ಸ್ಯಾಂಪಲ್ ತೋರಿಸಿದ್ರೆ ತೋರಿಸ್ತೀನಿ, ವಾಲಿನ ಕೊಂದಿದ್ದ ಬಾಣ ನನ್ನ ಹತ್ರ ಇದೆ ಅಂತ. ಆಗ ಸುಗ್ರೀವ ಎಚ್ಚೆತ್ಕೊಂಡು ನಾನು ಹುಡುಕ್ತೀನಿ ಸರಿ ಅಂತಂದ. ಎಲ್ಲಾ ದಿಕ್ಕುಗಳಿಗೂ ಕಪಿಗಳನ್ನ ಕಳಿಸುವಾಗ ಅವನು ಈ ದಿಕ್ಕಿಗೆ ಹೋಗಿ ಎಲ್ಲರಿಗೂ ಹೇಳ್ತಾ ಇರ್ತಕ್ಕಂಥವನಾಗಿದ್ದಾನೆ. ದಕ್ಷಿಣ ದಿಕ್ಕಿಗೆ ಏನಂತ ಹೇಳಿದ್ರೆ ಜಾಂಬವಂತ ಮೊದಲಾದವರು, ಹನುಮಂತ ಮೊದಲಾದವರು ಹೋಗಬೇಕು ಅಂತ ತೀರ್ಮಾನ ಮಾಡಿದ. ಆದ್ರೆ ರಾಮನ್ ಗೊತ್ತಿತ್ತು ಹನುಮಂತನೇ ಕೆಲಸ ಮಾಡೋದು, ಉಳಿದವ್ರು ಕೆಲಸ ಮಾಡಲ್ಲ ಅಂತ ಗೊತ್ತಿತ್ತು. ಕೆಲವು ದೇವಸ್ಥಾನಗಳಲ್ಲಿ ಕಾರ್ಯಕರ್ತರು ಅಂತ ಇರ್ತಾರೆ, 8 ಜನ ಇರ್ತಾರೆ ಕಾರ್ಯಕರ್ತರು. ಇಬ್ಬರು ಕೆಲಸ ಮಾಡೋರು ಇಬ್ಬರೇ ಇರ್ತಾರೆ, ಉಳಿದವರು ಫಂಕ್ಷನ್ ಲಾಸ್ಟ್ ಡೇ ಬರ್ತಾರೆ, ಇಬ್ರು ಮಾತ್ರ ಇರ್ತಾರೆ. ಉಳಿದವ್ರು 8 ಜನ ಇರ್ತಾರೆ, ಕಾರ್ಯಕರ್ತರು ಅಂತ ಇರ್ತಾರೆ. ಹಾಗೆ ನಿಜವಾದ ಕೆಲಸ ಮಾಡೋದು ಕಪಿ ಸೈನ್ಯದಲ್ಲಿ ಹನುಮಂತಾನೆ ಅಂತ ಚೆನ್ನಾಗಿ ರಾಮನ್ ಗೊತ್ತಿತ್ತು. ಇಲ್ಲೇ ಇದ್ರೆ ಆ ಉಂಗ್ರನ ಕೊಟ್ಬಿಟ್ಟು ರಾಮ ಸೀತೆ ಕೊಡುವಂತ ಹನುಮಂತನಿಗೆ ಯಾಕೆ ಕೊಟ್ಟ? ಅಲ್ಲಿ ಸೀನಿಯರ್ ಮೋಸ್ಟ್ ಅಂದ್ರೆ ಜಾಂಬವಂತ, ಅವನಿಗೆ ಕೊಡ್ಬೇಕಾಗಿತ್ತು. ನೀನ್ ಸೀನಿಯರ್ ಮೋಸ್ಟ್ ಅಪ್ಪ, ನಿನಗೆ ಕೊಟ್ಟಿರ್ತೀನಿ ಕೊಡ್ಬೇಕಾಗಿತ್ತು, ಅವನಿಗೆ ಕೊಟ್ಟಿಲ್ಲ, ಹನುಮಂತನಿಗೆ ಕೊಟ್ಟಿದ್ದಾನೆ. ನೀನೇ ಇದನ್ನ ಇಟ್ಕೊಂಡು ಸೀತೆಗೆ ಕೊಡುವುದು ಕೊಟ್ಟಿದ್ದಾನೆ ಅಂದ್ರೆ ಹನುಮಂತನಿಗೆ ಏನು, ರಾಮನ್ಗೆ ಏನ್ ಗೊತ್ತು? ಹನುಮಂತನಿಂದಲೇ ಕೆಲಸ ಆಗೋದು ಅಂತ ಗೊತ್ತು. ಅದಕ್ಕೆ ಏನ್ ಮಾಡ್ದ, ಅವನು ಹನುಮಂತನಿಗೆ ಕೊಟ್ಟಿದ್ದಾನೆ. ಅಲ್ಲೇ ಜಾಂಬವಂತ ಇದ್ದಾನೆ, ಅಲ್ಲೇ ಏನಿದ್ದಾನೆ ಅಂದ್ರೆ ವಾಲಿಯ ಮಗ ಅಂಗದ ಇದ್ದಾನೆ. ಅಂದ್ರೆ ಅತ್ಲಾ ಕಡೆನೆ ತುಂಬಾ ಜನ ಇದ್ದಾರೆ, ಅಂದ್ರೆ ಕೆಲಸ ಆಗೋದು ಇತ್ಲಾ ಕಡೆನೆ ಅಂತ. ಹಾಗಾದ್ರೆ ಉಳಿದಕ್ಕೆ ಯಾಕೆ ಕಳಿಸ್ಬೇಕಾಗಿತ್ತು ಕಪಿಗಳನ್ನ?
ಇಲ್ಲೇ ಇರೋದು ಗ್ಯಾರಂಟಿ ಇದ್ಮೇಲೆ ಹನುಮಂತಾನೇ ಕೆಲಸ ಮಾಡ್ತಾನೆ ಅಂತ ಗ್ಯಾರಂಟಿ ಇದ್ಮೇಲೆ ಉಳಿದ ದಿಕ್ಕಿಗೆ ಯಾಕೆ ಕಳಿಸ್ಬೇಕಾಗಿತ್ತು ಕಪಿಗಳನ್ನ? ಯಾರು ಉತ್ತರ ಕೊಟ್ಟಿಲ್ಲ. ವಾದಿರಾಜ ಸ್ವಾಮಿಗಳು ಭಾವಪ್ರಕಾಶಿಕ ಅಂತ ಒಂದು ವ್ಯಾಖ್ಯಾನ ಬರುತ್ತೆ, ತಾತ್ಪರ್ಯ ಇದೆ. ಅದ್ರಲ್ಲಿ ವಾದಿರಾಜ ಸ್ವಾಮಿಗಳು ಹೇಳ್ತಾರೆ, ಕಳ್ಳ ಕದ್ದಿರೋ ವಸ್ತುವನ್ನ ಅವನ ಮನೇಲೇ ಇಡ್ತಾನೆ ಅಂತ ಗ್ಯಾರಂಟಿ ಇಲ್ಲ. ಯಾಕಂದ್ರೆ ರೇಡ್ ಆಗ್ಬಿಟ್ರೆ ಅದಕ್ಕೆ ಅವನ ಮನೇಲೇ ಇಡ್ತಾನೆ ಅಂತ ಗ್ಯಾರಂಟಿ ಇಲ್ಲ. ಸಂಬಂಧಿಕರ ಮನೇಲಿ ಪರಿಚಿತರ ಮನೇಲಿ ಇಟ್ಟರು ಇಟ್ಟನೆ. ಅದಕ್ಕೆ ಎಲ್ಲಾ ದಿಕ್ಕುಗಳಿಗೂ ಕಪಿಗಳನ್ನ ರಾಮ ಕಳಿಸಿದ್ದಾನೆ. ಆದ್ರೆ ಎಲ್ಲಿದೆ ಅಂತ ಗೊತ್ತು, ಸೀತಾಕೃತಿ ಎಲ್ಲಿದೆ ಚೆನ್ನಾಗಿ ಗೊತ್ತು. ಅದಕ್ಕೇನಾಯ್ತು, ಸರಿ ಎಲ್ಲ ಕಪಿಗಳನ್ನು ಎಲ್ಲಾ ದಿಕ್ಕಿಗೆ ಕಳಿಸ್ತಾ ಇರ್ತಕ್ಕಂಥವನಾಗಿದ್ದಾನೆ. ಎಲ್ಲ ಕಪಿಗಳು 1 ತಿಂಗಳು ಹೋದ್ರು, ಎಲ್ಲೂ ಸೀತೆ ಸಿಗಲಿಲ್ಲ, ವಾಪಸ್ ಬಂದ್ರು. ಇವರಿಗೆ ತುಂಬಾ ದೂರದ ಜಾಗ ಹೋಗಿದ್ದಾರೆ. ಹೋಗ್ತಾ ಇದ್ದಾಗ ಸೀತೆ ಸಿಕ್ಕಿಲ್ಲ. ಆ ದಾರಿಯಲ್ಲಿ ಹೋಗ್ತಾ ಇರುವಾಗ ಮಯ ನಿರ್ಮಿತವಾಗಿರ್ತಕ್ಕಂಥ ಒಂದು ಗುಹೆ ಸಿಕ್ತು. ಆ ಗುಹೆಯಲ್ಲಿ ತುಂಬಾ ಕಷ್ಟಪಟ್ಕೊಂಡು ಹೋಗಿದ್ದಾರೆ. ಗುಹೆ ಒಳಗಡೆ ಹೋದ್ಮೇಲೆ ಒಳ್ಳೆ ಪಾನೀಯ, ಒಳ್ಳೆ ಫಲ, ಒಳ್ಳೆ ಭೋಜ್ಯ, ಒಳ್ಳೆ ವಾತಾವರಣ ಎಲ್ಲ ಇದೆ. ಅದಿದ್ದು ನೋಡ್ಬಿಟ್ಟು ಆ ಕಪಿಗಳೆಲ್ಲ ಅಂತಾರೆ, ರಾಮನ ಕೆಲಸ ನಾವ್ಯಾಕೆ ಮಾಡಬೇಕು? ಅಲ್ಲ, ಅದು ರಾಮಂಗೂ ಸುಗ್ರೀವಂಗೂ ಇರೋ ಅಗ್ರಿಮೆಂಟು, ಮತ್ತೆ ನಾವ್ಯಾಕೆ ಒದ್ದಾಡಬೇಕು? ನಾವು ಸುಮ್ಮನೆ ಒದ್ದಾಡೋದು ಯಾತಕ್ಕೆ? ಇಲ್ಲೇ ಇದ್ಬಿಡೋಣ. ರಾಮನು ಬೇಡ, ಸುಗ್ರೀವನು ಬೇಡ, ಇಲ್ಲೇ ಹಾಯಾಗಿದ್ಬಿಡೋಣ. ಇಲ್ಲೇ ಇದ್ಬಿಟ್ರೆ ಒಳ್ಳೇದು. ಇನ್ನೊಂದು, ಲೇಟಾಗಿ ಹೋದ್ರೆ ಬೈತಾರ, ಲೇಟಾಗಿ ಬಂದಿ, ಯಾಕೆ ಲೇಟಾಗಿ ಬಂದಿ ಅಂತ ಸುಗ್ರೀವ ಕೊಂದೇ ಕೊಲ್ತಾನೆ. ಅದಕ್ಕೆ ಇಲ್ಲೇ ಇದ್ಬಿಟ್ರೆ ವಾಸಿ, ರಾಮನು ಬೇಡ, ಯಾರು ಬೇಡ, ಇಲ್ಲೇ ಹಾಯಾಗಿ ಇದ್ಬಿಡೋಣ ಅಂತ ಕಪಿಗಳಂದ್ರಂತೆ. ಎಲ್ಲಾ ಕಪಿಗಳು ಹೌದು 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 ಅಂದ್ಬಿಟ್ರಂತೆ. ಈ ತರ ಇರ್ತಾರೆ. ಹನುಮಂತ ಒಬ್ಬ ಹೇಳಿದ್ದಂತೆ, ಹೋಗುವಾಗ ರಾಮನ ಕೆಲ್ಸಕ್ಕೆ ಹೋಗ್ತೀವಿ ಅಂತ ಪ್ರತಿಜ್ಞೆ ಮಾಡಿದ್ದೀವಿ, ಮಧ್ಯದಲ್ಲಿ ಎಲ್ಲ ಅನುಕೂಲ ಸಿಕ್ತು ಅಂದ್ಬಿಟ್ಟು ಕೆಲಸ ಮಾಡೋದು ಬೇಡ ಅಂತ ಹೇಳ್ತಿದ್ದೀರಾ. ನರಾಮಸ್ಯ ಪ್ರತೀಪವಚನಂ ಸಹೇತ. ಆ ಮಾತನ್ನು ನಾನು ಸಹಿಸೋದಿಲ್ಲ. ಒಮ್ಮೆ ದೇವ ಕಾರ್ಯಕ್ಕೆ ಸಂಕಲ್ಪ ಮಾಡಾದ್ಮೇಲೆ ನಾವು ಹಿಂಜರಿಯಬಾರದು. ಅದರಿಂದ ನಾವೆಲ್ಲರೂ ಹೋಗಲೇಬೇಕು, ಹೋಗೋಣ ಅಂತಾರೆ. ಹಠ ತೊಟ್ಟೋರು ಒಂದಿಬ್ರು ಈ ತರ ಇದ್ರೆ ಹಿಡಿದ ಕೆಲಸ ಆಗುತ್ತೆ, ಇಲ್ಲೇ ಕೆಲಸ ಆಗಲ್ಲ. ಅದಕ್ಕೆ ಆಯ್ತು, ಎಲ್ಲ ಕಪಿಗಳು ಸರಿ ಹಾಗಾಗಿ ಹೋಗೋಣ ಅಂತ ಹನುಮಂತೇವ್ರು ಹೇಳ್ತಾರಂತೆ. ಯಾರಾದ್ರೂ ಒಪ್ಪದೇ ಇದ್ರೆ ಬಲವಂತವಾಗಿ ಅವ್ರಿಗೆ ಕೆಲಸ ಮಾಡಿಸೋದು ನನಗೆ ಗೊತ್ತು ಅಂತಾರಂತೆ. ಎಲ್ಲರೂ ಅಂದ್ರು ಸರಿ ಸರಿ ಅನ್ಕೊಂಡು ಎಲ್ಲರೂ ಹೋದ್ರು. ಆ ಸಮುದ್ರದ ದಡಕ್ಕೆ ಅಂತ ಹೋಗ್ತಾ ಇದ್ದಾರೆ. ಹೋದಾಗ ಏನ್ ಮಾಡ್ಬೇಕು ಅಂತ ಗೊತ್ತಾಗಿಲ್ಲ. ಅಲ್ಲೇ ದಡದಲ್ಲಿ ಕೂತಂತಾರೆ, ಉಪವಾಸ ಹೀಗೆ ಸತ್ತೋಗೋಣ, ಸೀತೆ ಸಿಕ್ಕಿಲ್ಲ, ವಾಪಸ್ ಹೋದ್ರೆ ಯಾಕೆ ಲೇಟಾಗಿ ಬಂದ್ರಿ ಸಾಯಿಸ್ತಾರೆ, ಉಪವಾಸನೇ ಸತ್ತು ಬಿಡೋಣ ಅಂತ ಎಲ್ಲ ಕಪಿಗಳು ಕೂಡ ಉಪವಾಸ ಮಾಡ್ತಾ ಇದ್ದಾರೆ. ಅದೇನ್ ಹೇಳುತ್ತೆ ಧರ್ಮಶಾಸ್ತ್ರ, ಉಪವಾಸ ಮಾಡ್ತಾ ಇದ್ರೆ ತಲೆ ಓಡುತ್ತಂತೆ, ಊಟ ಆಗಿಬಿಟ್ರೆ ತಲೆ ತೂಗುತ್ತಂತೆ. ತಲೆ ತೂಗಬಾರ್ದು, ತಲೆ ಓಡ್ಬೇಕಂದ್ರೆ ಉಪವಾಸ ಇರ್ಬೇಕಂತೆ. ಪರೀಕ್ಷಿತ್ ರಾಜ 7 ದಿವಸ ಉಪವಾಸ ಇದ್ದ. ಭಾಗವತ ಎಲ್ಲ ಕೇಳಿದ. ಈಗ ಮನೇಲಿನೇ ಹೆಂಗಸರು ಹೇಳ್ತಿರ್ತಾರೆ, ಊಟಕ್ಕಿಂತ ಮೊದಲು ಎಷ್ಟು ಜನರಿಗೆ ಬೇಕಾದ್ರೂ ಬಡಿಸ್ಬೋದು, ಊಟ ಆದ್ಮೇಲೆ ಬಡಿಸು ಅಂದ್ರೆ ಅದು ಮಾತ್ರ ಆಗಲ್ಲ. ಅಂದ್ರೆ ಊಟ ಆದ್ಮೇಲೆ ಕೆಲಸ ಆಗಲ್ಲ. ಏನ್ ಕೆಲಸ ಇದ್ರು ಊಟಕ್ಕೆ ಮೊದಲು ನಿಯಮ ಇರೋದೇ ಹೀಗೆ. ಅದಕ್ಕೆ ಏನಂದ್ರೆ ಎಲ್ಲಾ ಕಪಿಗಳು ಅಂದ್ವು, ಆದ್ರೆ ನಾವು ಕೆಲಸ ಮಾಡಿಲ್ಲ ಅಂತಾಗ ತಲೆ ಓಡಬೇಕು, ತಲೆ ಓಡಬೇಕಾದ್ರೆ ಉಪವಾಸ ಮಾಡಬೇಕು. ನಾವೆಲ್ಲ ಉಪವಾಸ ಮಾಡಿ ಹಾಗೇ ಪ್ರಾಣ ಬಿಡೋಣ ಅಂತ ಎಲ್ಲ ಕಪಿಗಳು ಉಪವಾಸ ಮಾಡಿದ್ರು. ಎಲ್ಲ ಕಪಿಗಳು ಉಪವಾಸ ಮಾಡ್ತಾ ಇರುವಾಗ ದಡದಲ್ಲಿ ಆ ಸಂಪಾತಿ ಅಂತ ಹದ್ದು ಅದು ಮೆಲ್ಲಗೆ ಆ ತೆವಳುಕೊಂಡು ಏನ್ ಮಾಡಿದೆ, ಆ ಕಪಿಗಳ ಹತ್ರ ಬಂದಿದೆಯಂತೆ. ಆ ಸಂಪಾತಿ ಪಕ್ಷಿ ಅನ್ಕೋತಂತೆ, ಇಷ್ಟೆಲ್ಲ ಕಪಿಗಳಿದ್ದಾರೆ, ಅದು ಉಪವಾಸ ಇದ್ದಾರೆ ಅಂದ್ರೆ ಒಳ್ಳೇದೇ ಆಯ್ತು, ನನಗೆ ಆಹಾರ ಸಿಕ್ಕದಾಗತ್ತೆ, ಇನ್ನು ಯೋಚನೆ ಇಲ್ಲ, ಇವರನ್ನೇ ತಿನ್ಕೊಂಡು ಹಾಯಾಗಿದ್ದು ಬಿಡ್ತೀನಿ ಅಂತ ಸಂಪಾತಿ ಪಕ್ಷಿ ತೆವಳ್ಕೊಂಡು ಬರ್ತಾ ಇತ್ತಂತೆ. ತೆವಳ್ಕೊಂಡು ಬರ್ತಾ ಇದ್ದ ಕಪಿಗಳೆಲ್ಲ ಉಪವಾಸದಲ್ಲಿ ಇದೆಯಂತೆ. ಉಪವಾಸದಲ್ಲಿದ್ದಾಗ ಯಾವುದೋ ಒಂದು ಕಪಿ ಮಾತಾಡ್ತಂತೆ. ಹೋಗಿ ನಾವೆಲ್ಲೋ ತಗ್ಲಾಕೊಂಡ್ಬಿಟ್ರು. ಆ ಯಾವನ ಜಟಾಯು ಅಂತ ಇದ್ದಂತೆ ಅವನ್ ರಾಮಂಗ್ ಅಡ್ರೆಸ್ ಕೊಟ್ಟನಂತೆ. ಸೀತೆ ಲಂಕಾದಲ್ಲಿರ್ಬೋದು, ರಾವಣನೇ ಎತ್ಕೊಂಡು ಹೋಗ್ತಾ ಇದ್ದಿದ್ ನೋಡ್ದೆ ಅಂತ. ಅದಕ್ಕೆ ನಾವಿಲ್ಲಿ ಬಂದು ಒದ್ದಾಡೋ ಹಾಗಾಯ್ತು. ಆ ಜಟಾಯುನೇ ಸಿಗದೆ ಇದ್ದಿದ್ರೆ ಹಾಯಾಗಿರ್ಬೋದಾಗಿತ್ತು. ಆ ಜಟಾಯು ಸಿಕ್ಕಿದ್ದು ನಮ್ ಗ್ರಾಚಾರ. ಆಮೇಲೆ ರಾಮಂಗ್ ಹೇಳ್ದ, ರಾಮ ಸುಗ್ರೀವಂಗ್ ಹೇಳ್ದ, ಸುಗ್ರೀವ ನಮ್ಗೆ ಹೇಳ್ದ. ಇದಕ್ಕೆಲ್ಲ ಜಟಾಯುನೇ ಕಾರಣ ನೋಡು ಅಂತಂದ್ರು. ಆ ಜಟಾಯುವಿನ ಅಣ್ಣ ಸಂಪಾತಿ. ಅದೇನಾಯ್ತು, ಆ ಜಟಾಯು ಮತ್ತೆ ಸಂಪಾತಿ ಇಬ್ರು ಅಣ್ಣ ತಮ್ಮಂದ್ರು, ಪಕ್ಷಿಗಳು ಹದ್ದು ಅಣ್ಣ ತಮ್ಮಂದ್ರು ಕಾಂಪಿಟೇಷನ್. ನಾನು ಫಾಸ್ಟ್ ಆಗಿ ಓಡ್ತೀನಿ ಅಂತ ಕಾಂಪಿಟೇಷನ್. ಮಕ್ಳಿಗೆ ಪಾಪ ಗೊತ್ತಿರಲ್ಲ,
ತಾನು ಫಾಸ್ಟಾಗಿ ಓಡ್ತೀನಿ, ಗೇಟ್ ತಕ್ಕೊಂಡು ಓಡ್ತಾ ಇರುತ್ತೆ. ರಸ್ತೆಯಲ್ಲಿ ಬರೋ ವೆಹಿಕಲ್ ಗೊತ್ತಾಗಲ್ಲ. ಅದಕ್ಕೆ ಯಾರು ಜವಾಬ್ದಾರಿ ಗೊತ್ತಾಗ? ಅಣ್ಣನ ಜವಾಬ್ದಾರಿ. ಆ ತಮ್ಮ ಫಾಸ್ಟಾಗಿ ಓಡಿದ್ರೆ ಅಣ್ಣ ಕೇಳಿ ಹೋಗ್ಬಿಡಿಸಿರೋ ಅಂತ ಹೆದರಿಸ್ಬೇಕು. ಅದಕ್ಕೆ ಸತ್ತ ಮೇಲೆ, ತಂದೆ ಸತ್ತ ಮೇಲೆ ಅಣ್ಣನಿಗೆ ಶಾಸ್ತ್ರದಲ್ಲಿ ತಂದೆಯ ಸ್ಥಾನ. ಅಣ್ಣ ಇದ್ರೆ ಅವ್ನು ಯಾರಿಗೆ ಸಮಾನ? ತಂದೆಗೆ ಸಮಾನ ಅಂತ. ಯಾಕಂದ್ರೆ ಆತನ ಎಷ್ಟು ರಕ್ಷಣೆ ಇರ್ತಾನೋ, ಮೆಟ್ಲಿನ ಜಾರುವಾಗ್ಲೋ ಅಥವಾ ರಸ್ತೆ ದಾಟುವಾಗ್ಲೋ ಎಷ್ಟೆಷ್ಟೋ ಸಂದರ್ಭಗಳಲ್ಲಿ ರಕ್ಷಣೆ ಮಾಡಿರ್ತಾನೆ. ಅದಕ್ಕೆ ಅಣ್ಣ ಯಾರಿಗೆ ಸಮಾನ? ತಂದೆ. ಜ್ಯೇಷ್ಠ ಭ್ರಾತ ಪಿತೃ ಸಮಃ ಅಂತ ಇದೆ. ಆದ್ದರಿಂದ ಈಗ ಅಕಸ್ಮಾತ್ ಲಗ್ನ ಪತ್ರಿಕೆಗಳಲ್ಲಿ ತಂದೆ ಇಲ್ಲ ಅಂದ್ರೆ ಅಣ್ಣನ ಹೆಸರಲ್ಲಿ ಲಗ್ನ ಪತ್ರಿಕೆ ಹೊರಡಿಸ್ಬೇಕು. ಯಾಕಂದ್ರೆ ನಾವು ಯಾರಿಗೆ ಸಮಾನ? ತಂದೆಗೆ ಸಮಾನ. ಇದೆಲ್ಲ ಇರ್ತಕ್ಕಂಥದ್ದಾಗಿದೆ. ಆದ್ರಿಂದ ಇವನು ಆ ಥರ ನಾನು ಸೂರ್ಯ ಲೋಕಕ್ಕೆ ಹೋಗೋ ಕಾಂಪಿಟೇಷನ್ ಇಟ್ಕೊಂಡಿದ್ದೀನಿ ಅಂದ್ಬಿಟ್ಟ. ಜಟಾಯು ಸಂಪಾತಿ ಹೇಳಿದ, ನಾನು ಜೊತೆಗೆ ಬರ್ತೀನಿ ಬಿಡು ಅಂತ. ಅದಕ್ಕೆ ತಮ್ಮ, ನೀ ಜೊತೆಗೆ ಬರೋದೇನ್ ಬೇಡ, ನಾನೇ ಫಾಸ್ಟಾಗಿ ಹೋಗ್ತೀನಿ ಇಂದ. ಬೇಡ, ನಾವಿಬ್ರು ಹೋಗೋಣ ಅಂತ ಅವರಿಬ್ರು ಸೂರ್ಯ ಲೋಕಕ್ಕೆ ವೇಗವಾಗಿ ಹಾಕೊಂಡು ಹೋಗ್ತಾ ಇದ್ದಾರೆ. ಹೋಗ್ತಾ ಇರುವಾಗ ಸೂರ್ಯನ ಬಿಸಿ ತುಂಬಾ ಆಗೋಯ್ತು. ಸೂರ್ಯನ ಬಿಸಿ ತುಂಬಾ ಆದಾಗ ಸಂಪಾತಿಗೆ ಅನ್ನಿಸ್ತಂತೆ, ಇಷ್ಟು ಬಿಸಿಲು ಅಂದ್ರೆ ನಮ್ಮ ತಮ್ಮ ಸುಟ್ಟೋಗ್ತಾನೆ, ಅವನ ರೆಕ್ಕೆ ಎಲ್ಲ ಸುಟ್ಟೋಗತ್ತೆ ಅಂದ್ಬಿಟ್ಟು ಅಣ್ಣ ಏನ್ ಮಾಡಿದಾನೆ, ಆ ಜಟಾಯುವಿನ ರೆಕ್ಕೆ ಉಂಟಲ್ಲ, ಆ ರೆಕ್ಕೆಯಿಂದ ಸಂಪಾತಿ ತನ್ನ ರೆಕ್ಕೆಯಿಂದ ಆ ಜಟಾಯುವಿನ ಕವಚ್ಕೊಂಡು ಹಾಗೇ ಹಿಡ್ಕೊಂಡಿದ್ದಾನೆ. ಅದರ ರಭಸಕ್ಕೆ ಏನಾಯ್ತು ಅಂದ್ರೆ ಸಂಪಾತಿ ರೆಕ್ಕೆ ಸುಟ್ಟೋಯ್ತು, ಜಟಾಯುವಿಗೇನೂ ಆಗ್ಲಿಲ್ಲ. ಆಮೇಲೆ ಜಟಾಯು ಭೂಮಿಗೆ ಬಿದ್ದ, ಸಂಪಾತಿನೂ ಭೂಮಿಗೆ ಬಿದ್ದ. ಅವನ ರೆಕ್ಕೆ ಎಲ್ಲ ಸಂಪಾತಿ ಸುಟ್ಟೋಯ್ತು. ಆಗೆಲ್ಲ ಹದ್ದಿಗಳು ಆಡ್ಕೊಂಡು ಬಂದೆ, ತಮ್ಮನ ರಕ್ಷಣೆ ಮಾಡಕ್ಕೆ ಏನ್ ಹೋದ್ಯಲ್ಲ, ಏನಾಯ್ತು, ನೀನ್ ರೆಕ್ಕೆ ಸುಟ್ಟೋಯ್ತು. ಅದಕ್ಕೆ ಹೇಳೋದು ತಮ್ಮನ ರಕ್ಷಣೆ ಮಾಡಬಾರ್ದಾಗಿತ್ತು. ಇನ್ನು ಕೆಲವ್ರು ಹೇಳುದು, ಅಯ್ಯೋ ಪಾಪ ಅಂತೆಯಲ್ಲ, ಅದಕ್ಕೆ ನೋಡಿ ಹಿಂಗಾಗಿ. ಅದಕ್ಕೆ ಹೇಳೋದು ಯಾರಿಗೂ ಸಹಾಯ ಮಾಡಬಾರ್ದು. ಈ ತರ ಜನ ತುಂಬಾ ಸಿಗ್ತಾರೆ, ಕೊಟೇಶನ್ ಹೇಳೋರು ತುಂಬಾ. ಅದಕ್ಕೆ ಹೇಳೋದು ಯಾರಿಗೂ ಸಹಾಯ ಮಾಡಬಾರ್ದು. ಅಯ್ಯೋ ಅಂದ್ರೆ ಅರ್ಧ ಆಯಸ್ ಕಮ್ಮಿ, ಅದಕ್ಕೆ ಇದೆಲ್ಲ ಇಟ್ಕೊಂಡಿರ್ತಾರೆ. ಉಪಕಾರ ಮಾಡಿದ್ದೊಂದು ಇಟ್ಕೊಂಡಿರಲ್ಲ, ಇದೆಲ್ಲ ಇಟ್ಕೊಂಡಿರ್ತಾರೆ. ನೋಡಿದ್ಯಾ, ನೀನ್ ಅಣ್ಣಂಗೆ ಸಹಾಯ ಮಾಡಿದ್ಯಲ್ಲ, ಅದಕ್ಕೆ ನೀನ್ ರೆಕ್ಕೆ ಸುಟ್ಟೋಯ್ತು ಅಂದ್ರೆ ಸಂಪಾತಿ ಹೇಳ್ತಾನಂತೆ. ಆಗ್ಲಿ, ಸದ್ಯ ನನ್ನ ತಮ್ಮ ಬದುಕದ್ನಲ್ವಾ, ಅರ್ಸ ನನ್ನ ರೆಕ್ಕೆ ಸುಟ್ಟೋಗಿದೆ ತಾನೆ, ಸುಟ್ಟೋಗ್ಲಿ ಪರವಾಗಿಲ್ಲ ಅಂದನ. ಆಮೇಲೆ ಜೀವನದಲ್ಲಿ ಸ್ವಲ್ಪ ಎಲ್ಲ ಕಲ್ತಿರ್ಬೇಕು. ರಾಮಚಂದ್ರ ಪ್ರಭು ದಾರಿಯಲ್ಲಿ ಬರ್ತಾ ಇದ್ದಾನಂತೆ, ಸೀತೆಯನ್ನ ಕಳ್ಕೊಂಡು ಬರ್ತಾ ಇದ್ದಾನೆ. ಕಳೆದೋಗಿದ್ದಾಳೆ ಸೀತೆ, ಆಕೃತಿ ರೂಪದಲ್ಲಿದ್ದಾಳೆ. ಹುಡುಕೊಂಡು ಬರ್ತಾ ಇದ್ದಾನೆ, ತುಂಬಾ ಬೇಜಾರು ಮಾಡ್ಕೊಂಡ್ಬಿಟ್ಟಿದ್ದಂತೆ. ಸೀತೆ ಕಳೆದೋಗಿದ್ದಾಳೆ, ಅವಳು ನನ್ನ ಜೊತೆ ಎಲ್ಲ ಆಗಿದ್ಲು, ನನ್ನ ಜೊತೆನೇ ಅವಳು ಕಾಡಿಗೂ ಬಂದ್ಲು, ಅಂತ ಸೀತೆ ಕಾಡ್ತಾ ಇಲ್ಲ ಅಂತ ಹತ್ಕೊಂಡು ಬರ್ತಾ ಇದ್ದಂತೆ. ಋಷಿಗಳು ಸಿಕ್ಕರಂತೆ, ಒಬ್ರು ಋಷಿಗಳು, ನಿಶಾಕರ ಮುನಿಗಳು ಅಂತ ಋಷಿಗಳು ಸಿಕ್ಕರಂತೆ. ಏನೋ ರಾಮ ತುಂಬಾ ಬೇಜಾರು ಮಾಡ್ಕೊಂಡಾಗಿದೆಯಲ್ಲ ಅಂದಾಗ ರಾಮ ಹೇಳಿದಂತೆ, ಋಷಿಗಳೇ ತಮ್ಮಂತ ಅನುಭವಿಸ್ತ್ರ ಹೇಳ್ಕೊಳ್ಬೇಕು, ಏನಾದ್ರೂ ಪರಿಹಾರ ಸಿಗತ್ತೆ, ನನ್ನ ಹೆಂಡತಿ ಕಳೆದೋಗಿದ್ದಾಳೆ. ತಕ್ಷಣ ಋಷಿಗಳು ಹೇಳ್ತಾರೆ, ಕಳೆದೋಗಿದ್ದಾಳ, ಯಾವಾಗ ಕಳೆದೋಗಿದ್ದಾಳೆ ಅಂತ ಕೇಳಿದ್ರೆ ಅವನು ಹೇಳಿದ, ಈ ಸಂದರ್ಭದಲ್ಲಿ ನಾನೇನೋ ಮಾಯಾಜಿಂಕೆ ಅಟ್ಟಿಸ್ಕೊಂಡು ಹೋಗಕ್ಕೆ ಹೋಗಿದ್ದೆ, ಆ ಸಲ ಲಕ್ಷ್ಮಣನೂ ಇರಲಿಲ್ಲ, ಆ ಟೈಮಲ್ಲಿ ಸೀತೆ ಕಳೆದೋಗಿದ್ದಾಳೆ ಅಂತ. ಋಷಿಗಳು ಕೇಳ್ಬಿಟ್ಟು, ಎಂತ ಸುದ್ದಿ ಹೇಳಿದೀರಾ, ಸೀತೆ ಕಳೆದೋಗಿದ್ದಾಳೆ ಅಂತ, ಒಳ್ಳೇದಾಯ್ತು, ನಿಂಗೆಲ್ಲ ಒಳ್ಳೇದಾಗ್ಲಿ ಅಂದ್ಬಿಟ್ಟು ಮಂತ್ರಾಕ್ಷರ ಸಮೇತ ಹಣ್ಣು ಸೇರಿಸ್ಬಿಟ್ಟು ಆಶೀರ್ವಾದ ಮಾಡಿ ಕೊಟ್ಟರು. ಇವನಿಗೆ ಗಾಬರಿ ರಾಮಂಗೆ, ಕಳೆದೋಗಿದ್ದಾಳೆ ಅಂತ ಕೇಳಿಸ್ತು ಅಥವಾ ಇನ್ನೇನು ಕೇಳಿಸ್ತೋ, ಅದಕ್ಕೆ ಒಳ್ಳೇದಾಗ್ಲಿ ಒಳ್ಳೇದಾಗ್ಲಿ, ಗ್ರೇಟ್ ಗ್ರೇಟ್ ಗ್ರೇಟ್, ನೀ ತುಂಬಾ ಅದೃಷ್ಟವಂತ ಅಂತ ಕೊಟ್ಟಿದಾರಲ್ಲ ಅಂದ್ಬಿಟ್ಟು ಅವ್ನು ಬಿಡಿಸಿ ಹೇಳಿದಂತೆ. ನನ್ನ ಹೆಂಡತಿ ಕಳೆದೋಗಿದ್ದಾಳೆ ಅಂತ ಹೇಳಿದೆ ಅಂತ, ಅದಕ್ಕೆ ನಾನು ಆಶೀರ್ವಾದ ಮಾಡಿದ್ದು, ನಿಂಗೆ ಒಳ್ಳೇದಾಗತ್ತೆ. ಏನ್ ಸ್ವಾಮಿ ಹೀಗೆ ಹೇಳ್ತಿದ್ದೀರಾ ಅಂದಾಗ ಆ ಮುನಿಗಳು ಹೇಳ್ತಾರೆ, ಈ ಟೈಮ್ ಇದೆಯಲ್ಲ, ಇದನ್ನ ವಿಂದ ಅಂತ ಮುಹೂರ್ತ ಇದು. ವಿಂದ ಮುಹೂರ್ತದಲ್ಲಿ ಯಾರು ಯಜಮಾನ ಕಳ್ಕೊಂಡಿರ್ತಾನೋ ಆ ವಸ್ತು ಅವನಿಗೆ ವಾಪಸ್ ಬರುತ್ತೆ. ಇದು ಜ್ಯೋತಿಷ್ ಶಾಸ್ತ್ರದಲ್ಲಿ ಇದೆ ಅಂತ. ಅದಕ್ಕೆ ಜ್ಯೋತಿಷ್ಯ ತಿಳ್ಕೋಬೇಕು. ತಿಳ್ಕೊಂಡ್ರೆ ಆ ಸಮಸ್ಯೆ ಒಂದು ಪರಿಹಾರ. ಯಾರು ಹೇಳ್ತಾರೆ, ನಿಮ್ಗೆ ಈ ಟೈಮ್ ತುಂಬಾ ಕಷ್ಟ ಇದೆ ರೀ, 7.5 ವರ್ಷ ತುಂಬಾ ಕಷ್ಟ ಇದೆ ಅಂತ. ಯಾವಾಗ ಸ್ಟಾರ್ಟ್ ಆಗಿದೆ ಅಂದ್ರೆ 3 ವರ್ಷ ಹಿಂದೆ ಸ್ಟಾರ್ಟ್ ಆಗಿದೆ ಅಂತ. ಖುಷಿ ಆಗುತ್ತೆ ನಿಮ್ಗೆ, ಸದ್ಯ 4 ವರ್ಷ ತಾನೆ, ಸದ್ಯ ಬಿಗಿನಿಂಗ್ ಅಲ್ವಲ್ಲ, ಸದ್ಯ ಒಳ್ಳೆಯದು, ಖುಷಿ ಆಗುತ್ತೆ. ಅದಕ್ಕೆ ಜ್ಯೋತಿಷ್ಯ ತಿಳ್ಕೋಬೇಕು ಅನ್ನೋದು. ತಪ್ಪು ತಿಳ್ಕೋಬಾರ್ದು, ಸರಿಯಾಗಿ ತಿಳ್ಕೋಬೇಕು ಅಷ್ಟೇ. ಆದ್ರಿಂದ ನಿನಗೆ ಹೆಂಡತಿ ಸಿಕ್ಕೇ ಸಿಗ್ತಾನೆ. ವಿಂದ ಅನ್ನೋ ಮುಹೂರ್ತದಲ್ಲಿ ಕಳ್ಕೊಂಡ್ರೆ ಅದು ವಾಪಸ್ ಬರುತ್ತೆ, ಏನು ಯೋಚನೆ ಮಾಡಬೇಡ, ನಗ್ತಾ ನಗ್ತಾ ಇರು ಅಂದಾಗ ಅವನು ನಮಸ್ಕಾರ ಮಾಡಿದಂತೆ. ರಾವಣನು ಹೋಗಿ ಕೇಳ್ಬೇಕು, ಯಾರ ಹತ್ರ ಕೇಳೋಣ, ಗುರುಗಳೇ ಕಳ್ತನ ಮಾಡ್ಬೇಕು ಅಂತಿದ್ದೀನಿ, ಒಂದ್ ಮುಹೂರ್ತ ಕೊಡಿ ಅಂತ ಕೇಳಕ್ಕಾಗತ್ತಾ? ಒಳ್ಳೆ ಕೆಲಸಕ್ಕಾದ್ರೆ ಮುಹೂರ್ತ ಕೇಳ್ಬೋದು, ಕೆಟ್ಟ ಕೆಲ್ಸಕ್ಕೆ ಮುಹೂರ್ತ ಕೇಳಕ್ಕಾಗತ್ತಾ? ಅವರೇ ಕ್ರಮ
ಕಮಂಡಲು ಔಸಿಟ್ಕೋತಾರೆ ಋಷಿಗಳು. ಇನ್ನೊಂದು ಕಮಂಡಲು ಕದ್ರು ಕದ್ದೆ ಇವನು ಅಂದ್ಬಿಟ್ಟು ಔಸಿಟ್ಕೋತಾರೆ. ಕೇಳಕ್ಕಾಗತ್ತಾ? ಒಳ್ಳೆ ಕೆಲಸ ಮಾಡೋರಿಗೆ ಮುಹೂರ್ತ ಇರುತ್ತೆ, ಕೆಟ್ಟ ಕೆಲಸ ಮಾಡೋರು ಮುಹೂರ್ತ ಇರುತ್ತಾ? ಇರಲ್ಲ. ಅದಕ್ಕೆ ಏನಾಯ್ತು, ರಾಮಚಂದ್ರಿಗೆ ನೆಮ್ಮದಿ ಆಯ್ತು. ಇಲ್ಲಿ ಈ ಮುನಿಯ ಸಂಪಾತಿಯ ರೆಕ್ಕೆ ಎಲ್ಲ ಸುಟ್ಟೋಗಿದೆ. ಒದ್ದಾಡ್ತಾ ಇದ್ದಾಗ ಏನಂದ್ರೆ ನಿಶಾಕರ ಮುನಿಗಳು ಬರ್ತಾರೆ. ಏನು ಲಾಸ್ಟ್ ಟೈಮ್ ಚೆನ್ನಾಗಿ ಓಡಾಡ್ಕೊಂಡಿದ್ದಿ, ಈಗ ರೆಕ್ಕೆ ಎಲ್ಲ ಸುಟ್ಟೋಗಿದೆಯಲ್ಲ ಅಂದಾಗ ನಮ್ಮ ತಮ್ಮಂಗೆ ಸಹಾಯ ಮಾಡಕ್ಕೆ ಹೋದೆ, ಅವಾಗಿಂದ ರೆಕ್ಕೆ ಸುಟ್ಟೋಗ್ಬಿಟ್ಟಿದೆ. ನನ್ನ ಮಗ ಸುಪಾರ್ಶ್ವ ಅಂತಿದ್ದಾನೆ, ಅವನ ಆಹಾರ ತಂದು ಕೊಡ್ತಾ ಇರ್ತಾನೆ, ನಾನು ತಿಂತಾ ಇರ್ತೀನಿ, ಒಂಥರ ಬೆಡ್ ರಿಡನ್ ಆದಾಗ ಆಗಿದ್ದೀನಿ, ಎಲ್ಲೂ ಹೋಗಕ್ಕಿಲ್ಲ ಅಂತ ನಿಶಾಕ್ ಹೇಳಿದ್ರು. ಮುಖ ನೋಡ್ಬಿಟ್ಟು, ಇಲ್ವೇ ನಿಂಗೆ ನಿನ್ನ ಹಣೆಯಲ್ಲಿ ಒಳ್ಳೇದು ಬರ್ದಿದೆಯಲ್ಲ, ನೀನು ಯಾವಾಗ ರಾಮಾಯಣ ಕೇಳ್ತೀಯೋ ಅವಾಗ ಸುಟ್ಟೋದ ರೆಕ್ಕೆಗಳೆಲ್ಲ ಚೇತರಿಸ್ಕೊಂಡು ಮೊದಲಿನ ತರ ಆಗ್ತೀಯಾ ಅಂತ. ಸಂತೋಷ ಆಗೋಯ್ತು ಸಂಪಾತಿಗೆ. ಸ್ವಾಮಿ ರಾಮಾಯಣ ಕೇಳಿದ್ರೆ ಸುಟ್ಟೋದ ರೆಕ್ಕೆಗಳೆಲ್ಲ ವಾಪಸ್ ಬರುತ್ತಾ ಅಂದಾಗ ಸುಟ್ಟೋದ ರೆಕ್ಕೆಗಳೆಲ್ಲ ವಾಪಸ್ ಬರುತ್ತೆ ಅಂದ್ರೆ ಇವನನ್ನಂತೆ, ಅಲ್ಲ ರಾಮಾಯಣ ನಡೆಯೋ ಜಾಗಕ್ಕೆ ನಂಗೆ ಹೋಗಕ್ಕಾಗ್ಬೇಕಲ್ಲ, ನನ್ನ ರೆಕ್ಕೆನೇ ಸುಟ್ಟೋಗ್ಬಿಟ್ಟಿದೆ, ಒಂಥರ ಬೆಡ್ ರಿಡನ್ ಇದ್ದಾಗ ಇದ್ದೀನಿ, ನಾನು ಹೆಂಗೆ ರಾಮಾಯಣ ನಡೆಯೋ ಕಡೆ ಹೋಗಕ್ಕಾಗತ್ತೆ, ನಾನು ಹೆಂಗೆ ರಾಮಾಯಣ ಕೇಳಿ ಸುಟ್ಟಿರೋ ರೆಕ್ಕೆ ವಾಪಸ್ ಬರುತ್ತೆ? ನಿಶಾಕರ ಮುನಿಗಳಂದ್ರು, ಯೋಚನೆ ಮಾಡಬೇಡ, ಮುಂದೆ ಮೊಬೈಲಲ್ಲಿ ಎಲ್ಲರೂ ಕೇಳ್ಕೋಬಹುದು ಇರೋ ಜಾಗದಲ್ಲೇನೆ, ಆದ್ರೆ ಈಗ ಯೋಚನೆ ಮಾಡಬೇಡ, ನೀನಿರೋ ಜಾಗದಲ್ಲೇ ರಾಮಾಯಣ ಕೇಳೋ ಅವಕಾಶ ಸಿಗತ್ತೆ. ಅಕಸ್ಮಾತ್ ನೀನಿರೋ ಜಾಗದಲ್ಲಿ ಎಲ್ಲಾ ಕಪಿಗಳು ರಾಮಾಯಣ ಹೇಳಿದ್ರೆ ಕೇಳ್ಬೋದಲ್ವಾ? ನೀನು ಅವ್ರ ಹತ್ರನೇ ಹೋಗ್ಬೇಕು ಅಂತಿಲ್ಲ, ಅವರೇ ನಿಮ್ಮ ಹತ್ರ ಬರ್ಬೋದು. ಎರಡೂ ಇದೆ. ನಾವೇ ಡಾಕ್ಟರ್ ಹತ್ರನೂ ಹೋಗ್ಬೋದು, ಅಥವಾ ಡಾಕ್ಟ್ರೇ ಮನೆಗೆ ದುಡ್ಡು ಜಾಸ್ತಿ ಕೊಟ್ರೆ ನಮ್ಮನೆಗೆ ಬಂದು ನೋಡ್ಬೋದು. ಎರಡೂ ಇದೆ. ಆದ್ರಿಂದ ಅವರೇ ಬಂದು ಹೇಳ್ಬೋದಲ್ವಾ ಅಂದಾಗ ಇವ್ನು ಆಯ್ತು ಅನ್ಕೊಂಡಿದ್ದು, ಯಾವಾಗ ಆಗತ್ತೋ ಏನೋ. ಆಗ ಒಂದು ಕಪಿ ಮಾತಾಡಿದ್ ಕೇಳಿಸ್ತು, ನಮ್ದು ಒಳ್ಳೆ ರಾಮಾಯಣ ಆಯ್ತು, ಜಟಾಯು ಸಿಕ್ಕಿದ್ದು ನಮ್ ಗ್ರಾಚಾರ ಸ್ಟಾರ್ಟ್ ಆಯ್ತು ಅಂತ ನಮ್ಗೆ ರಾಮಾಯಣ ಅಂತ ಜ್ಞಾಪಕ ಬಂತು, ಜಟಾಯು ಜ್ಞಾಪಕ ಬಂತು. ಅವನಿಂದ ಅದೇನು ಜಟಾಯು ಅಂದ್ರಲ್ಲ, ಅವನ ಕತೆ ಹೇಳಿ. ಅವ್ರಂದು ಸುಮ್ಮನೆ ಅದೊಂದು ರಾಮಾಯಣ, ನಮ್ದೇ ಒಂದು ತಲೆ ಬಿಸಿ, ಅದು ಆ ರಾಮಾಯಣನೇ ನಂಗೆ ಬೇಕು, ಅದೇ ಹೇಳಿ. ಯಾಕೆ ಅಂದ್ರೆ ಆ ರಾಮಾಯಣ ಕೇಳಿದ್ರೆ ನನ್ ಸುಟ್ಟೋದ್ ರೆಕ್ಕೆ ಬರುತ್ತೆ ಅಂತ ಹೇಳಿದ್ದಾರೆ, ಅದಕ್ಕೆ ಆ ರಾಮಾಯಣನೇ ಹೇಳಿ. ಕಪಿಗಳು ಹೇಳಿದ್ರು, ನಾವು ಸುಮ್ಮನೆ ಉಪವಾಸದಲ್ಲಿ ಇದ್ದೀವಿ, ರಾಮಾಯಣ ಬೇರೆ. ಅದಕ್ಕೆ ಅವನು ಜಟಾಯು, ಅವ್ರು ನಿಶಾಕರ ಮುನಿಗಳು ಹೇಳಿದ್ದಾರೆ, ಶ್ರದ್ಧಾವಂತರಿಂದ ರಾಮಾಯಣ ಕೇಳಿದ್ರೇನೆ ಫಲ ಅಂತ ಹೇಳಿದ್ದಾರೆ, ನೀವು ಉಪವಾಸ ಇದ್ದಿದ್ದು ಇನ್ನೂ ಒಳ್ಳೇದಾಯ್ತು, ರಾಮಾಯಣ ಹೇಳಿ. ಅವನು ರಾಮಾಯಣ ಕೇಳ್ತಾ ಇದ್ದಾನಂತೆ. ರಾಮಾಯಣ ಕೇಳ್ತಾ ಇದ್ದಾಗ ಆ ರೆಕ್ಕೆಗಳೆಲ್ಲ ಚಿಗಿದ್ಕೊಳ್ತಾ ಇದ್ದೆ. ಅವ್ನು ನೋಡ್ತಾ ಇದ್ದ ರೆಕ್ಕೆಗಳೆಲ್ಲ ಚಿಗಿದ್ಕೊಂಡು ಈಗ ಪಟ ನೆಲದ ಮೇಲೆ ಹೊಡೆದ ರೆಕ್ಕೆ ಗಟ್ಟಿಯಾಗಿ ನಿಂತ್ಕೋತಾನೆ. ಅವ್ನು ನಂಬಕ್ಕಾಗಿಲ್ಲ. ನಮ್ಗನ್ಸುತ್ತೆ ಹಾಗೆ ನಮಗೂ ಕೂಡ ಸರಿ ಆಗ್ಬೇಕಲ್ಲ, ನಾವು ರಾಮಾಯಣ ಕೇಳಿದಾಗ ನಮಗೇನು ಅಡ್ಡ ದಿಡ್ಡ ಆಗಿದ್ರೆ ಸರಿ ಆಗ್ಬೇಕಲ್ಲ ಅಂದ್ರೆ ಆಗತ್ತೆ. ಅವ್ನಿಗೆ ಎದುರುಗಡೆ ಹನುಮಂತ ದೇವರು ಕೂತಿದ್ ಕಾಣಿಸ್ತಾ ಇತ್ತು, ನಮಗ್ ಕಾಣಿಸ್ತಾ ಇಲ್ವೇ ಅಲ್ವಾ? ಎಲ್ಲಿ ರಾಮಾಯಣ ನಡೆಯುತ್ತೋ ಅಲ್ಲಿ ಹನುಮಂತ ದೇವರು ಇರ್ತಾರೆ, ಕಾಣಿಸ್ಬೇಕು. ನಮಗ್ ಕಾಣಿಸ್ತಾ ಇಲ್ವೇ? ಕಾಣಿಸೋ ಶಕ್ತಿ ಬಂದ್ರೆ ಖಂಡಿತ ಫಲ ಕೊಡುತ್ತೆ. ಆಗ ಅವನೊಂದ್ಸತಿ ಹಾರ್ಬಿಟ್ಟು ನೋಡ್ದ, ರೆಕ್ಕೆ ಸರಿಯಾಗಿದೆ ಹೇಳ್ದ. ಆ ಋಷಿಗಳು ಹೇಳಿದ್ ಕರೆಕ್ಟು, ರಾಮಾಯಣ ಕೇಳಿದ್ರೆ ಸುಟ್ಟೋದ್ ರೆಕ್ಕೆ ವಾಪಸ್ ಬಂದಿದೆ ಅಂತ, ಒಳ್ಳೇದಾಯ್ತು ಅಂದ್ಬಿಟ್ಟು ಅವ್ನು ಹೇಳ್ದ. ಇನ್ನೊಂದ್ಸತಿ ರಾಮಾಯಣ ಹೇಳಿ. ಕೆಲವಂತ ಸರಿ ರಾಮಾಯಣ ಅಂದ್ರೆ ಅವನು ಹಗಲಿಂದ ರಾತ್ರಿ ಕೇಳಿದ್ರೆ ಹೇಗೆ ಅಂತ, ಅವನಿಗೆ ಕಿವಿ ಮಾತ್ರ ಓಪನ್ ಇಟ್ಕೊಂಡ್ರೆ ಸಾಕು, ಆಚಾರ ಬಾಯ್ ಬಿಡ್ತಾ ಇರ್ಬೇಕಲ್ವಾ, ಕಷ್ಟ. ಇನ್ನೊಂದ್ಸತಿ ರಾಮಾಯಣ ಅವರೊಂದು ಒಂದ್ಸತಿ ಕೇಳಾಗಿದೆಯಲ್ಲಪ್ಪ, ಇನ್ನೊಂದ್ಸತಿ ರಾಮಾಯಣ ಯಾಕೆ ಎಂದ್ರು. ಅದಕ್ಕೆ ಸಂಪಾತಿ ಹೇಳ್ತಾನೆ, ಅವಾಗ ನಾನು ರಾಮನ್ಗೆ ನಮಸ್ಕಾರ ಮಾಡ್ಕೊಂಡು ಕೇಳ್ತಾ ಇರ್ಲಿಲ್ಲ ರಾಮಾಯಣ, ರೆಕ್ಕೆನೇ ನೋಡ್ಕೋತಾ ಇದ್ದೆ, ಚಿಗುರುತ್ತಾ ಇಲ್ವಾ ಅಂತ ರೆಕ್ಕೆ ನೋಡ್ತಾ ಇದ್ದೆ. ಅದ ಕೇಳಿದ್ದೇನಾಯ್ತು, ಕಾಮ್ಯ ಕರ್ಮ ಆಯ್ತು. ಆಸೆ ಪಟ್ಕೊಂಡು ಕೇಳಿದ್ರೆ ಕಾಮ್ಯ ಕರ್ಮ ಆಯ್ತು. ಈಗ ಏನ್ ಆಸೆ ಇಲ್ಲ, ರಾಮಾಯಣ ನಿಷ್ಕಾಮವಾಗಿ ಕೇಳಬೇಕು ಅನ್ಕೊಂಡಿದ್ದೀನಿ ಹೇಳಿ. ಇನ್ನೊಂದ್ಸತಿ ರಾಮಾಯಣ ಹೇಳಿದ್ರು. ಅವ್ನು ಕೇಳಿ ಖುಷಿ ಆಗುತ್ತೆ, ಆಸೆ ಪಡೆದೆ ರಾಮಾನುಗ್ರಹಕ್ಕೋಸ್ಕರ ರಾಮಾಯಣ ಕೇಳಿದ್ದೀನಿ ಅಂದ್ಬಿಟ್ಟು ಸೈ ಅಂತ ಏನ್ ಮಾಡ್ದ, ಆಕಾಶಕ್ಕೆ ಹಾರದಂತೆ. ಅದಕ್ಕೆ ಗೃದ್ರ ದೃಷ್ಟಿ ಎನ್ನುವುದು, ಅದಕ್ಕೆ ಎಲ್ಲಿದ್ರೂ ಕಾಣಿಸುತ್ತೆ ಅಂತ. ಅವ್ನು ನೇರ ಆಕಾಶದಲ್ಲಿ ಹಾರ್ಬಿಟ್ಟು ಹೇಳ್ತಾ ಇದ್ದಾನೆ, ಸೀತೆ ಅಶೋಕ ವೃಕ್ಷದ ಬುಡದಲ್ಲಿದ್ದಾಳೆ, ನನಗೆ ಕಾಣಿಸ್ತಾ ಇದೆ ಅಂತ ಎಲ್ಲಾ ಕಪಿಗಳಿಗೂ ಹೇಳಿದ್ದಾನೆ. ರಾಮಾಯಣ ಕೇಳಿದ್ದಕ್ಕೆ ಸಂಪಾತಿಗೆ ಏನಾಯ್ತು, ಮೇಲ್ ಹೋಗಿ ಸೀತೆ ನೋಡೋ ಭಾಗ್ಯ ಬಂತು. ನಾವು ರಾಮಾಯಣ ಕೇಳಿದ್ರೆ ಮನೆ ವ್ಯಾಮೋಹ ಕಮ್ಮಿ ಆಗ್ಬಿಟ್ಟು ಏನಾಗುತ್ತೆ, ಸೀತಾರಾಮರ ದರ್ಶನ ಆಗುತ್ತೆ. ಏನ್ ರಾಮಾಯಣ ಕೇಳಿದ್ರೆ ನೀವು ಉದ್ಧಾರ ಆಗ್ಬಿಡ್ತೀವಾ ಅಂದ್ರೆ ಮನೆ ವ್ಯಾಮೋಹ ಅಷ್ಟೊತ್ತು ಹೋಗಿರುತ್ತಲ್ವಾ, ದಿವ್ಯ ದೃಷ್ಟಿ ಬರುತ್ತೆ. ಆಗ ಖಂಡಿತ ಸೀತಾ ಮಾತೆಯ ಅಂದ್ರೆ ತತ್ವಜ್ಞಾನದ ಅನುಗ್ರಹ ಆಗುತ್ತೆ. ಅಲ್ಲೇ ಅಶೋಕ ವೃಕ್ಷದ ಬುಡದಲ್ಲಿದ್ದಾಳೆ ಅಂತ ಹೇಳಿಬಿಟ್ಟು ಅವ್ನು ಹೇಳ್ತಾನೆ.
ಅದು ಉಳಿದ ಕಪಿಗಳು ಯಾರೋ ಸ್ವಲ್ಪ ಸಹಾಯ ಮಾಡಿದ್ರೆ ಫುಲ್ ಸಹಾಯ ಮಾಡಿಬಿಡಿ ಅಂತಾರೆ. ಯಾರೊಬ್ರು ಏನಾಗುತ್ತೆ ಹೇಳಿ, ಫಂಕ್ಷನ್ ದಿವಸ ನಾವೇ ಸ್ವೀಟ್ ಒಪ್ಕೋತೀನಿ ಅಂದರೆ ಸ್ವೀಟು ಖಾರ 2 ಒಪ್ಕೊಬಿಡಿ ಸ್ವಲ್ಪ ಮುಂದೆ ತಪ್ಪೇನಿಲ್ಲ, ಅದು ಹೇಳ್ತಾರೆ. ಆ ಕಪಿಗಳು ಹೇಳಕ್ಕೆ ನೀನೇ ಹೋಗಿ ಸೀತೆದೊಂದು ಫೋಟೋ ತೊಗೊಂಡು ಬಂದ್ಬಿಟ್ರೆ ನಾವು ಅದನ್ನು ತೊಗೊಂಡೋಗಿ ರಾಮನ್ ಕೊಟ್ಬಿಡ್ಬೋದು. ನೋಡು ಸೀತೆ ಅಶೋಕ ಬಿಡಿದ ಅಂತ ಫೋಟೋ ತೆಗೆದು ಕೊಟ್ಟಿದ್ದೀವಿ ಅಂತಂದಾಗ ಅದಕ್ಕೆ ಸಂಪಾತಿ ಹೇಳಿದಂತೆ ನನಗಳು ಕಾಣಿಸ್ತಾಳೆ, ಆದರೆ ದಾರೀಲಿ 100 ಯೋಜನ ಹಾರೋ ಶಕ್ತಿ ನನಗಿಲ್ಲ. ಅದಕ್ಕೆ ಶಕ್ತಿ ಬೇಕು, ಶಕ್ತಿ ಇಲ್ಲ. ಅದರಿಂದ ನಾನು ಮಧ್ಯೆಲ್ಲ ಹೊಟ್ಟೋದ್ರೆ ಕಾಣಿಸ್ತಾ ಇರೋದು ನಿಜ, ಹೋಗಕ್ಕೆ ಮಾತ್ರ ಶಕ್ತಿ ಇಲ್ಲ. ಶಕ್ತಿ ಇದ್ದಿದ್ರೆ ಚೆನ್ನಾಗಿದೆ ಅಂತ ಎಲ್ಲ ಯೋಚನೆ ಮಾಡಿದ್ರು. ಈಗ ಸಮುದ್ರ ದಾಟಿದ್ರೆ ಸೀತೆ ಸಿಗ್ತಾಳೆ ಅಂತಾಯ್ತು. ಸಮುದ್ರ ಎಷ್ಟು ಯೋಜನ ಇದೆ? 100 ಯೋಜನ ಇದೆ. 100 ಯೋಜನ ಯಾರು ದಾಟ್ತಾರೋ ಅವರೆಲ್ಲರೂ ಕೂಡ ಆ ಸೀತೆಯನ್ನು ಹುಡುಕೊಂಡ್ ಬರ್ಬೋದು ಅಂತ ಎಲ್ಲ ಕಪಿಗಳು ಕೂಡ ಸೇರಿಬಿಟ್ಟು ಹಾಗಾದ್ರೆ ಸರಿ, ನಾವೇ ಹುಡುಕ್ತೀವಿ, ನಮಗೆ ಕೀರ್ತಿ ಬಂದಾಗ ಆಗತ್ತೆ ಅಂದ್ಬಿಟ್ಟು ಎಲ್ಲರೂ ಏನ್ ಮಾಡಿದ್ದಾರೆ, ನಾನು 10 ಯೋಜನ ಹಾರ್ತೀನಿ, ನಾನು 20 ಯೋಜನ ಹಾರ್ತೀನಿ, ನಾನು 30 ಯೋಜನ ಹಾರ್ತೀನಿ, ಎಷ್ಟೆಷ್ಟು ಶಕ್ತಿ ಇದೆಯೋ ಅಷ್ಟಷ್ಟು ಹಾರ್ತೀನಿ ಅಂತ ಹೇಳ್ತಾ ಇದ್ದಾರೆ. ಹನುಮಂತದೇವರಿಗೆ ಒಳ್ಳೊಳಗಡೆ ಸಂತೋಷ ಅಂತ. ಯಾಕೆಂದ್ರೆ ಆಮೇಲೆ ಮುಂದೆ ಬಂದಿದ್ದು ಅಷ್ಟೋತ್ತರ ಪಾರಾಯಣ ಸಮಿತಿಯವರು ಯಥಾಶಕ್ತಿ ಕರಿಷ್ಯೆ, ಮೊದಲು 48 ಸತಿ ಅನ್ಕೊಂಡಿರ್ತಾರೆ, ಆಮೇಲೆ ಸ್ಟಾರ್ಟ್ ಮಾಡಿದ್ದೆ 9 ಗಂಟೆಗೆ. ಹೇಗೆ ಆಗತ್ತೆ ಹಿಂಗೇನು ಹಾಗೆ 100 ಸತಿ ಬೇಡ, ಯಥಾಶಕ್ತಿ ಇನ್ನೋಣ ಅಂದ್ಬಿಡ್ತಾರೆ. ಯಥಾಶಕ್ತಿ ಅದನ್ನು ಫುಲ್ ಜೋರಾಗಿ ಹೇಳೋದು ಕೊನೆ ಸ್ತೋತ್ರನೇ. ಮಧ್ಯದ ಸುಮ್ಸುನೆ ಮಧ್ಯದಲ್ಲಿ ಹೇಳ್ತಾ ಇದ್ರು, ಅದೆಲ್ಲ ಸ್ಟಾರ್ಟ್ ಆಗಿದ್ದು ಅವಾಗಲೇ. 10 ಯೋಜನ 20 ಯೋಜನೆ ಮತ್ತೆ ಇವರೆಲ್ಲ ಕೇಳ್ತಾ ಇದ್ದಾರೆ, ನಿಮ್ ಶಕ್ತಿ ಎಷ್ಟೆಷ್ಟಿದೆಯೋ ಅಷ್ಟಷ್ಟೇ ಮಾಡಿ, ಜಾಸ್ತಿ ಮಾಡಬೇಕು ಅಂತ ಏನಿಲ್ಲ ಅಂತ ಎಲ್ಲ ಕಪಿಗಳು ಹೇಳಿದ್ರಂತೆ. 70 ಯೋಜನ ಹಾರ್ತೀನಿ ಅಂತ ಎಲ್ಲ ಹೇಳಾದ್ಮೇಲೆ ಅಲ್ಲಿಗೆ ಸ್ಟಾಪ್ ಆಗುತ್ತೆ. ಲೀಡರ್ ಆಗಿರೋರು ಜಾಂಬವಂತ. ಅವನು ಅನ್ಕೊಂಡ ನಾನು ಲೀಡರ್ ಆಗ್ಬಿಟ್ಟು, ಈಗ ಯಾರು ಹೇಳ್ತಾರೆ ದೊಡ್ಡ ಲೀಡರ್ ಇದ್ದಾರೆ ಅಂತ ಇಟ್ಕೊಳ್ಳೋಣ, ಎಲ್ಲರೂ 100 ರೂಪಾಯಿ ಕೊಡ್ತೀನಿ, ಅವರು 100 ರೂಪಾಯಿ ಕೊಡ್ತೀನಿ ಅಂದ್ರೆ ಅವಮಾನ ಆಗುತ್ತೆ. ಲೀಡರ್ ಅಲ್ವಾ, 1000 ರೂಪಾಯಿ ಕೊಡ್ತೀನಿ ಅಂದ್ರೆ ಲೀಡರ್, ಇಲ್ಲದೆ ಇದ್ರೆ ಲೀಡರ್ ಅಲ್ಲ. ಎಲ್ಲರೂ 70 ಯೋಜನ ಹೇಳ್ತಾ ಇದ್ದಾರಲ್ಲ ಅಂದ್ಬಿಟ್ಟು ನಮ್ಮ ಜಾಮು ಅಂತ ಹೇಳಿದಂತೆ ನಾನು 90 ಯೋಜನ ಹಾರ್ತೀನಿ. ಮೊದಲು ಜಾಸ್ತಿ ಯೋಜನ ಹಾರೋ ಶಕ್ತಿ ಇತ್ತು, ಅದು ವಾಮನದೇವರ ಅವತಾರ ಮಾಡಿದಾಗ ತುಂಬಾ ಕುಣಿದು ಕುಪ್ಪಳಿಸ್ಬಿಟ್ಟೆ. ಆ ತುಂಬಾ ಕುಣಿದು ಕುಪ್ಪಳಿಸಿದ್ರಿಂದ ಮಂಡಿ ನೋವು ಬಂದಿದೆ. ಆದ್ರಿಂದ ನನಗೆ ಈಗ ಏನಂದ್ರೆ ಅಷ್ಟು ಯೋಜನ ಹಾರುವ ಶಕ್ತಿ ಇಲ್ಲ, ನಾನು 90 ಯೋಜನ ಹಾರ್ತೇನೆ ಅಂದ್ರಂತೆ. ಎಲ್ಲಾ ಕಪಿಗಳು ಚಪಾಲೆ ತಟ್ಟಿದ್ರು, 90 ಯೋಜನ ಹಾಕ್ತಾರೆ ಅಂದ್ರೆ ಒಳ್ಳೆಯದು ಅಂತ. ಆದ್ರೆ ಸಮುದ್ರ ಇರೋದು 100 ಯೋಜನೆ. ಏನ್ ಮಾಡಕ್ಕಾಗತ್ತೆ? ಯಾವ ಕಪಿಗಳಿಗೂ 100 ಯೋಜನ ಹಾರಕ್ಕೆ ಸಾಧ್ಯ ಇಲ್ಲ. ಆಗ ಅಂಗದ ಕೈ ಎತ್ತಿದ, ನಾನು 100 ಯೋಜನ ಹಾರ್ತೇನೆ ಅಂತ. ಎಲ್ಲಾ ಕಪಿಗಳು ಚಪಾಲೆ ತಟ್ಟಿದ್ರು. ಅವನು ವಾಲಿಯ ಮಗ, ತುಂಬಾ ಪರಾಕ್ರಮಿ, ನಾನು 100 ಯೋಜನ ಹಾರ್ತೇನೆ ಇಂದ ಎಲ್ಲಾ ಕಪಿಗಳು ಚಪಾಲೆ ತಟ್ಟಿದ್ರು. ಆಮೇಲೆ ಅಂಗದ ನೀನೇ ಹಾರಿ ಕೆಲಸ ಮಾಡ್ಕೊಂಡು ಬಾ ಅಂದಾಗ ಅಂಗದ ಹೇಳ್ತಾನೆ, ನಾನು ಹಾರೋದ್ ಗ್ಯಾರಂಟಿ, ವಾಪಸ್ ಬರೋದ್ ಗ್ಯಾರಂಟಿ ಇಲ್ಲ. ಇದನ್ನ ಇದ್ಬಿಟ್ರೆ ಅಲ್ವಾ ತುಂಬಾ ಕಷ್ಟ ಅಲ್ವಾ. ಆಸ್ಪತ್ರೆಗೆ ಹೋಗೋದು ಗ್ಯಾರಂಟಿ, ಸೇಫ್ ಆಗಿ ಬರ್ತೀನೋ ಇಲ್ವೋ ಗ್ಯಾರಂಟಿ ಇಲ್ಲ ಅಂದ್ರೆ ಹೋಗಕ್ಕೆ ಗಾಬರಿ. ಇವ್ನು ಹೋಗ್ತಾನಂತೆ, ವಾಪಸ್ ಬರೋದು ಯಾಕೆ ಅಂದ್ರೆ ಕೆಲಸ ಮಾಡ್ಕೊಂಡು ಬರ್ಬೇಕು ಅಂತ ಹೇಳಿದೀರಾ, ಸೀತೆನ ಹುಡ್ಕೊಂಡ್ ಬರ್ಬೇಕು ಅಂತ ಹೇಳಿದೀರಾ, ಅದೆಲ್ಲ ನನ್ನ ಕೈಲಾಗಲ್ಲ. 100 ಯೋಜನ ಹಾಕ್ತೀನಿ, ಬೇಕಾದ್ರೆ ಅಲ್ಲೇ ಕೂತ್ಕೊಂಡ್ಬಿಡ್ತೀನಿ. ಅವ್ರಂದ್ರು ಅಲ್ಲಿ ಚಾತುರ್ಮಾಸ ಕಳಿಸ್ತಾ ಇದೀವ, ಕಳಿಸ್ತಾ ಇರೋದು ಹುಡ್ಕೊಂಬ ಅಂತ. ನೀ ಹುಡ್ಕೊಂಬರ್ದೆ ಏನ್ ಪ್ರಯೋಜನ ಅಂದ್ರು. ಎಲ್ಲರೂ ಮಾತಾಡ್ತಿದ್ರು, ಹನುಮಂತನವರು ಮಾತಾಡಿಲ್ಲ, ಸುಮ್ಮನಿದ. ಜಾಂಬವಂತ ಅಂದ, ಎಲ್ಲರೂ ಹಾರ್ತೀನಿ ಅಂತ ಹೇಳ್ತಿದ್ದಾರೆ. ಆರೋ ಶಕ್ತಿ ಇರೋ ಹನುಮಂತ ದೇವರು ಏನ್ ಮಾಡಿದ್ದಾರೆ, ಸುಮ್ಮನೆ ಕೂತಿದ್ದಾರೆ. ಆಗ ಜಾಂಬವಂತ ಹೇಳ್ತಾನಂತ, ಹನುಮಂತ ನಮ್ಮ ಕೈಲಿ ಯಾರ ಕೈಲೂ ಹಾರಕ್ಕೆ ಹಾಕ್ತಾ ಇಲ್ಲ, ಆದ್ರೆ ನಿನಗೆ ಹಾರೋ ಶಕ್ತಿ ಇದೆ, ಅದಕ್ಕೆ ನೀನು ಹಾರಬೇಕು. ಇದ್ರ ನಡುವೆ ಒಂದು ಕತೆ ಬಂದಿದೆ ರಾಮಾಯಣದಲ್ಲಿ. ಅದು ಸಣ್ಣ ಬಾಲಕನಾಗಿದ್ದಾಗ ಹನುಮಂತನಿಗೆ ಆ ಮಕ್ಕಳು ಅಂದ್ರೆ ತುಂಬಾ ಚೇಷ್ಟೆ, ಒಂಥರ ಕೋತಿ ಚೇಷ್ಟೆ ಅಂತ ಸ್ಟಾರ್ಟ್ ಆಗಿರೋದೇ ಅದರಿಂದ. ಸುಮ್ಮನೆ ಕೂತಿರಲ್ಲ, ಕೂತ್ ಕಡೆ ಏನಾದ್ರೂ ಚೇಷ್ಟೆ ಮಾಡ್ತಾ ಇರ್ತಾರೆ. ಆ ತರ ಹನುಮಂತ ತುಂಬಾ ಚೇಷ್ಟೆ ಮಾಡ್ತಾ ಇದ್ದ. ಯಾವುದೋ ಋಷಿ ಮುನಿಗಳದ್ದು ಸಾಲಿಗ್ರಾಮದ ಪೆಟ್ಟಿಗೆ ಇದ್ರೆ ಆ ಪೆಟ್ಟಿಗೆನೆಲ್ಲ ನದಿಗೆ ಹಾಕ್ಬಿಟ್ಟ. ಆ ಋಷಿಗಳೆಲ್ಲ ಅವ್ರು ಪೂಜೆ ಮಾಡಕ್ ನೋಡ್ತಾರೆ, ಇಲ್ಲ ಸಾಲಿಗ್ರಾಮನೇ ಇಲ್ಲ, ಏನೂ ಇಲ್ಲ. ಆಗ ಇವನೇ ಅಂತ ಗೊತ್ತಾಯ್ತು. ಅವ್ರು ನದಿಯಲ್ಲಿ ಇಟ್ಕೊಂಡು ಸಾಲಿಗ್ರಾಮ ತಗೊಂಡ್ಬರುವ 2-3 ಸಾಲಿಗ್ರಾಮ ಊರಲ್ಲೆಲ್ಲ ಹೊಟ್ಟೋಗಿರುತ್ತೆ. ಆದ್ರಿಂದ ಇದೇ ಕೋತಿ ಚೇಷ್ಟೆ ಅಂದ್ಬಿಟ್ಟು ನಿನ್ನ ಬುದ್ಧಿಗೆ ಮಂಕ್ ಕವಿಲಿ ಅಂತ ಶಾಪ ಕೊಟ್ಟರು. ಅವತ್ತಿಂದ ಹನುಮಂತ ಮಂಕ್ ಆಗ್ಬಿಟ್ಟಿದ್ದ ಅಂತ. ಆ ಋಷಿ ಶಾಪ ಕೊಟ್ಟಿದ್ ನಿಜ, ಆದ್ರೆ ಹನುಮಂತನಿಗೆ ಎಫೆಕ್ಟ್ ಆಗಿಲ್ಲ. ಅದ್ರ ಎಫೆಕ್ಟ್ ಆಗಿ ಮಂಕ್ ಕವುದಿದ್ರೆ ಎಲ್ಲಾ ಕಪಿಗಳು ಗುಹೆಯಲ್ಲಿರುವಾಗ ರಾಮನ್ ಕೆಲಸ ನೀವೆಲ್ಲ ಮಾಡ್ಲೇಬೇಕು ಅಂತ ಹೇಳ್ತಿರ್ಲಿಲ್ಲ.
ಅಂದ್ರೆ ಮಂಕ ಕವುದಿಲ್ಲ ಅವನಿಗೆ, ಸುಮ್ಮನಿದಾನ. ಎಲ್ಲರೂ ಆಗ ಜಾಂಬವಂತ ಹೇಳ್ತಾರಂತೆ, ಹನುಮಂತ ನೀನು ಈ ಕೆಲಸ ಮಾಡಬೇಕು ಅಂತ ನಮ್ಮ ಅಭಿಲಾಷೆ, ನಿನಗೆ ಶಕ್ತಿ ಇದೆ ಅಂತಾರಂತೆ. ಒಳ್ಳೆ ಕೆಲಸ ನಾವು ಮಾಡಬೇಕು ಅಂತಿಲ್ವಂತೆ, ಯಾರು ಮಾಡ್ತಾರೆ ಅಂತ ಗುರುತಿಸ್ಬಿಟ್ರೆ ನಮ್ಮ ಪುಣ್ಯ. ಎಲ್ಲ ಕೆಲಸನೂ ನಾವೇ ಮಾಡ್ಬೇಕಂತಲ್ಲ, ದೊಡ್ಡವರು ವಯಸ್ಸಾದವರ ಕೆಲಸ ಮಾಡಬೇಕು ಅಂತಿಲ್ಲ, ಯಾರು ಮಾಡ್ತಾರೋ ಅವ್ರನ್ನ ಗುರುತಿಸ್ಬಿಟ್ರೆ ಸಾಕು. ಈಗ ಯಾರೋ ಒಬ್ರು ಪವಾನ ಹೋಮ ಮಾಡಬೇಕು ಅಂತಿರ್ತಾರೆ, ಯಾರನ್ನ ಕರೀತೀವಿ ಪೌರೋಹಿತ್ಯಕ್ಕೆ, ಸರಿಯಾಗಿ ತಿಳಿದಿರೋನ್ ಕರಿ ಅಂತ ಹೇಳಿಬಿಟ್ರೆ ಸಾಕು. ಇವರೇ ಪೌರೋಹಿತ್ಯ ಕಲ್ತಿರ್ಬೇಕು ಅಂತ ಏನಿಲ್ಲ. ಹಾಗೆ ಯಾರು ಮಾಡ್ತಾರೆ ಗುರುತಿಸ್ಬಿಟ್ರೆ ಪುಣ್ಯ. ಜಾಂಬವಂತನದು ದೊಡ್ಡಸ್ತಿಕೆ ಅದು, ನಮಗ್ ಮಾಡಕ್ಕಾಗಲ್ಲ, ಹನುಮಂತ ದೇವರು ಮಾಡಕ್ಕಾಗತ್ತೆ ಅಂತ ಹನುಮಂತ ದೇವರಿಗೆ ಜ್ಞಾಪಿಸಿದ್ರಂತೆ. ಹನುಮಂತ ದೇವರು ಹೇಳ್ತಾರೆ, ಆಯ್ತು ನಾನೇ ಮಾಡ್ತೇನೆ, ಸಮುದ್ರವನ್ನು ಹಾರ್ತೇನೆ ಅಂದ್ರೆ. ಹನುಮಂತ ದೇವ್ರಿಗೆ ಅಹಂಕಾರ ಅಲ್ವಾ? ಅವ್ರ ಕೈಲೆಲ್ಲ ಆಗಲ್ಲ ಅನ್ನಿಸ್ಬೇಕು, ಆಮೇಲೆ ನಾನು ಮಾಡ್ತೀನಿ ಅನ್ನಿಸ್ಬೇಕು, ಅಹಂಕಾರ ಅಲ್ವಾ? ಹನುಮಂತ ದೇವರು ಆ ಥರ ಅಲ್ವಂತ. ದೇವತೆಗಳು ಏನು ಬಯಸ್ತಾರೆ ಅಂದ್ರೆ, ಸ್ವಾಮಿ ನನ್ನ ಕೈಲಾಗಲ್ಲ, ನೀನೇ ನಿಂತು ಮಾಡಿಸು ಅಂದ್ರೆ ಮಾಡಿಸ್ತಾನೆ. ನಾವು ಹೇಳಿದ್ರೆ ನಾನೇ ಮಾಡೋಣ ಅಂತಿದ್ದೆ, ದೇವರೇ ಎದುರುಗಡೆ ನೀನೇ ಸಿಕ್ಕಿಯಲ್ಲ, ನೀನೇ ಮಾಡಿಸು ಅಂದ್ಬಿಟ್ಟು ಅಹಂಕಾರ ಅಂತ ತಿಳ್ಕೊಂಡು ಮಾಡಲ್ವ. ದೇವತೆಗಳ ಹತ್ರ ಸರಿಯಾಗಿ ಕೇಳಬೇಕು, ನನ್ನ ಕೈ ಶಕ್ತಿ ಇಲ್ಲ, ನೀವೇ ಮಾಡಿಸಿ ಅಂದ್ರೆ ಅವ್ರು ಮಾಡಿಸ್ತಾರೆ. ಅದಕ್ಕೆ ಕಪಿಗಳ ಶಕ್ತಿ ಏನು ಅಂತ ಗೊತ್ತಾಗ್ಲಿ. ಇಲ್ಲದೆ ಇದ್ರೆ ಹನುಮಂತ ದೇವರು ನಾನೇ ಹಾರ್ತೀನಿ, ನೀವು ಯಾರು ಯೋಚನೆ ಮಾಡಿ ಅಂತ ಹಾರ್ಬಿಟ್ಟು ಬಂದ್ರೆ ಆಮೇಲೆ ಕಪಿಗಳಂತ ಇದ್ವು, ನಾವೇ ಹಾರ್ಬಿಡ್ತಾ ಇದ್ವು. ಈ ಹನುಮಾನೇ ನಾನೇ ಹಾರ್ತೀನಿ ಅನ್ನಲ್ಲ, ಅವನಿಗೊಂದು ಚಾನ್ಸ್ ಕೊಟ್ರು. ಈಗೆಲ್ಲ ಅನ್ನತ್ವೆ. ಅದಕ್ಕೆ ಸುಮ್ಮನೆ ಏನ್ ಮಾಡಬಾರ್ದು, ನಾವು ಎಲ್ಲರೂ ಕೇಳಿದಾಗ ಮಾಡ್ಬೇಕು, ಇಲ್ಲದೇ ಮಾಡಬಾರ್ದು ಅಂತ ಹನುಮಂತ ದೇವರು ಬುದ್ಧಿವಂತರು. ಅದಕ್ಕೋಸ್ಕರ ಹನುಮಂತ ದೇವರು ಸುಮ್ಮನಿದ್ರು. ಆಮೇಲೆ ಹಾರಬೇಕಂದಾಗ ಸರಿ ನಾನೇ ಹಾರ್ತೇನೆ ಅಂತ ಹನುಮಂತ ದೇವರು ಸಮುದ್ರವನ್ನು ಹಾರ್ತೇನೆ ತೀರ್ಮಾನ ಮಾಡಿದ್ರು. ಒಬ್ಬ 30 ಯೋಜನ, ಇನ್ನೊಬ್ಬ 40 ಯೋಜನ, ಒಬ್ಬ 60 ಯೋಜನ, ಜಾಂಬವಂತ 90 ಯೋಜನ, 100 ಯೋಜನ ಹಾರೋರು ಯಾರೂ ಇಲ್ಲ. ಹನುಮಂತ ದೇವರು ಮಾತ್ರ ಸಮುದ್ರದ 100 ಯೋಜನ ಹಾರ್ತಾರೆ. ನಿಜ ನೋಡಕ್ಕೆ ಹೋದ್ರೆ ಕೆಲವರು 60 ವರ್ಷ ಬದುಕೋರು, ಕೆಲವರು 70 ವರ್ಷ ಬದುಕೋರು, ಇನ್ನು ಕೆಲವರು 40 ವರ್ಷ ಬದುಕೋರು, ಇನ್ನು ಕೆಲವರು 90 ವರ್ಷ ಬದುಕೋರು, ಇಷ್ಟೇ. 100 ವರ್ಷ ಬದುಕೋರು ಯಾರೂ ಇಲ್ಲ. ಅಂಗಡ 100 ಯೋಜನ ಹಾಡ್ತೀನಿ ಅಂತ ಅಂಗಡ 100 ವರ್ಷ ಬದುಕ್ತಾರೆ. ಹೇಗೆ ಬದುಕ್ತಾರೆ? ಟಿವಿ ಸೀರಿಯಲ್ ನೋಡ್ಕೊಂಡು ಬದುಕ್ತಾರೆ. ಸಾಧನೆಯಿಂದ ಬದುಕಲ್ಲ. ಕೆಲವರು ಅಂತಾರೆ, ಏನ್ರಿ ಅವ್ರು ಇನ್ನೂ ಬದುಕಿದಾರಲ್ಲ ಅಂದ್ರೆ ಇವರನ್ನು ಹಾಸ್ಪಿಟ್ಲ್ಗಳಲ್ಲಿ ನಾವು ಕಟ್ಟಬೇಕಲ್ಲ ನಮ್ಮ ಗ್ರಾಚಾರ, ಅದಕ್ಕೆ ಬದುಕಿದ್ದಾರೆ ಅಂತ. ಆಗ ಬದುಕಬಾರ್ದು, ಸಾರ್ಥಕವಾಗಿ ಬದುಕಬೇಕು ಅಲ್ವಾ? ನಳನ ಕೈಲಾಗ್ಲಿಲ್ಲ, ಸುಷೇಣ ಅಂತಿದ್ದ, ಅವನ ಕೈಲಾಗ್ಲಿಲ್ಲ. ನಳ ಅಂದ್ರೆ ಯಾರು? ಸಮುದ್ರ ಸೇತುವೆ ಕಟ್ಟಕ್ಕೆ ಸಹಾಯ ಮಾಡ್ತಾರಲ್ಲ ಇಂಜಿನಿಯರು, ಅವನ್ ನಳ. ಸುಷೇಣ ಅಂದ್ರೆ ಯಾರು? ಡಾಕ್ಟ್ರು, ದೇವತೆಗಳ ವೈದ್ಯ, ಅವನ ಕೈಲಾಗ್ಲಿಲ್ಲ. ಡಾಕ್ಟ್ರು ಓದೋದು, ಎಂಜಿನಿಯರಿಂಗ್ ಓದೋದು, ಏನೇ ಓದಿದ್ರು 100 ವರ್ಷದ ಜೀವನ ಉಂಟಲ್ಲ, ಸಾರ್ಥಕ. ಜೀವನೋಪಾಯಕ್ಕೆ ಬೇಕು, ಓದ್ಬೇಕಷ್ಟೇ. ನಾನು ಡಾಕ್ಟರ್ ಆಗ್ಬಿಟ್ಟಿದ್ದೀನಿ, ನಂಗೆ ಇನ್ನೇನು ಪ್ರಾಬ್ಲಮ್ ಇಲ್ಲ. ಸಂಸಾರ ಸಾಗರ ದಾಟಬೇಕಾದ್ರೆ ಅದಕ್ಕೆ ಬೇಕಾಗಿರುವುದು ಭಗವದ್ ಅನುಗ್ರಹನೇ ವಿನಃ ಇವ್ರು ಎಂಜಿನಿಯರ್ ಆಗಿದ್ದಾರೆ, ಇವ್ರ ಜೀವನ ಸೆಟ್ಲ್ ಆಗೋಯ್ತು ಎಲ್ಲ ಹೇಳ್ತಾರೆ. ಅವ್ರು ಇಂಜಿನಿಯರು, ಇವರು ಇಂಜಿನಿಯರು, ನೋಡಿ ಇಬ್ರು ಐಟಿ ಅಂತ ಹೇಳ್ತಾರೆ. ಆಮೇಲೆ ಜೀವನ ಸೆಟ್ಲ್ ಆಯಿತು ಅನ್ಕೋತಾರೆ. ಸೆಟ್ಲ್ ಅಲ್ಲ, ಶಟ್ಲು. ಸೆಟ್ಲ್ ಆಗಕ್ಕೆ ಸಾಧ್ಯ ಇಲ್ಲ. ಹೇಗಾಗುತ್ತೆ? ಮುಂದೆ ಏನೇನೋ ಸಮಸ್ಯೆಗಳು ಬರುತ್ತೆ, ಹೇಗಾಗುತ್ತೆ? ಅದಕ್ಕೆ ಏನಂದ್ರೆ ಹನುಮಂತ ದೇವರು ನಿಮ್ಗೆ ಆಗಲ್ಲ ಅಂತ ಒಪ್ಕೊಳ್ಳಿ ಅನ್ನಕ್ಕೆ ಸುಮ್ಮನಿದ್ರು. ಆಮೇಲೆ ಆ ಎದುರುಗಡೆ ದೊಡ್ಡ ಸಮುದ್ರ ನೋಡ್ತಾರೆ, 100 ಯೋಜನ ದೀರ್ಘವಾದ ಸಮುದ್ರ. ಹನುಮಂತ ದೇವರು ಏನ್ ಮಾಡ್ಬೇಕು? ಆ ಸಮುದ್ರವನ್ನು ಹಾರಬೇಕು. ಆ ಸಮುದ್ರವನ್ನು ಹಾರಬೇಕಾದ್ರೆ ರಾಮಾಯ ಶಾಶ್ವತ ಸುವಿಸ್ತೃತ ಷಡ್ಗುಣಾಯ ಸರ್ವೇಶ್ವರಾಯ ಬಲವೀರ್ಯ ಮಹಾರ್ಣವಾಯ ನತ್ವಾಲಿಲಂಗೈಷು ರಣವಮುತ್ಪಪಾತ ನಿಷ್ಪೀಡ್ಯ ತಂ ಗಿರಿವರಂ ಪವನಸ್ಯ ಸೂನು. ದೊಡ್ಡ ಸಮುದ್ರ ಹಾರಬೇಕು. 100 ಯೋಜನ ಸಮುದ್ರ ನೋಡಿ ಎದೆ ಘಸಕ್ಕನ್ಬೇಕು. ಹಾರಕ್ಕಾಗಲ್ಲ. 100 ಯೋಜನ ಸಮುದ್ರ ಅಂದ್ರೆ ಯಾರು ಹಾರಕ್ಕಾಗತ್ತೆ? ಈಗ ಯಾರು ಮನೆ ಕೆಲಸ ಮಾಡ್ತೀನಿ ಅಂತಾರಲ್ಲ, ಸ್ವಲ್ಪ ಕಲ್ಲು ಬೇಯಿಸಿರೋ ಒಂದು ಅಕ್ಕಿ ಕೊಟ್ಬಿಡಿ, ಒಂದು 2 ಸೇರು ಕೊಡಿ, ಸ್ವಲ್ಪ ಎಲ್ಲ ಕ್ಲೀನ್ ಮಾಡೋದು. ಯಾರಿಗಾದ್ರು ಪೇಷನ್ಸ್ ಇದೆಯಾ? ಸೊಪ್ಪೆ ತಗೊಳ್ಳಲ್ಲ ಜನ. ಆ ಸೊಪ್ಪೆಲ್ಲ ಯಾರು ಬಿಡಿಸ್ತಾ ಕೂತಿರ್ತಾರೆ, ಅದೆಲ್ಲ ಯಾರು ಹಿಸ್ತಾ ಕೂತಿರ್ತಾರೆ, ಅದಕ್ಕೆಲ್ಲ ನಮಗ್ ಸಮಯ ಇಲ್ಲ, ತರೋದು ಸೊಪ್ಪು ತಂದ್ಬಿಡ್ತಾರೆ, ಇಲ್ಲಿ ಮಾಡೋರು ಯಾರು ಅಂತ ಅದನ್ನ ಬೇಯಿಸೋದು ಬಿಟ್ಬಿಟ್ಟು ಇದನ್ನೇ ಉಗಿದು ಹಾಕ್ತಾ ಇರ್ತಾರೆ. ಅಂದ್ರೆ ಮಾಡೋದು ಕಷ್ಟ ಅಲ್ವಾ? 100 ಯೋಜನೆ ಸಮುದ್ರ ಯಾರು ಮಾಡ್ತಾರೆ ಅಂತ ಎಲ್ಲ ಅನ್ಕೊಳ್ತಾ ಇದ್ದಾರೆ. ಆಗ ಹನುಮಂತ ದೇವರು ಹೇಳ್ತಾರಂತೆ, ಯಾವುದೇ ಕೆಲಸ ದೊಡ್ಡದು ಅಂತ ತಿಳ್ಕೋಬಾರ್ದು, ರಗಳೇ ಅಂತ ತಿಳ್ಕೋಬಾರ್ದು, ಅದನ್ನ ಮಾಡಬೇಕು. ಅದು
ಅದಕ್ಕೆ ಹನುಮಂತ ದೇವರಂದ್ರು ಇಷ್ಟು ದೊಡ್ಡ ಸಮುದ್ರ ಹಾರಕ್ಕಾಗತ್ತಾ, ಏನು ಮಾಡೋಣ? ಅದಕ್ಕೆ ಹನುಮಂತ ದೇವರು ಅಂತಾರೆ ನಾನು ಪ್ಲಾನ್ ಮಾಡ್ತೀನಿ ಅಂತಾರೆ. ದೊಡ್ಡ ಕೆಲಸನ ಸಲೀಸಾಗಿ ಮಾಡಬೇಕಾದ್ರೆ ಒಂದು ಉಪಾಯ ಹುಡುಕ್ಬೇಕು. ಏನು ಹುಡುಕ್ಬೇಕು? ಅದ್ಯಾರೋ ಅಕ್ಬರ್ ಮತ್ತೆ ಬೀರ್ಬಲ್ಲನ ಅನೇಕ ಕಥೆಗಳಿದೆ. ಬೀರ್ಬಲ್ ಅಂತ ಹೇಳ್ತಾರೆ. ಹೆಸರು ಒಂದು ಬೀರ್ಬಲ್ ಅಲ್ಲ, ವೀರ ಮಲ್ಲ ಅಂತ. ಅದೋಗ ವೀರ ವೀರ ಹೊರಟು ಬಾ ಹೊರಟು ಬೀರ್ಬಲ್ ಅಂತ ಆಗ್ಬಿಟ್ಟಿದೆ. ಅವನು ಮಾತಾಡ್ತಾ ಇರುವಾಗ ಒಂದು ಸಂದರ್ಭದಲ್ಲಿ ಅಕ್ಬರ್ ಅವನು ಪ್ರಶ್ನೆ ಹಾಕಿದಂತೆ, ಒಂದು ದೊಡ್ಡ ಲೈನ್ ಬರೀತೀವಿ, ಅದನ್ನು ಮುಟ್ಟಬಾರ್ದು, ಅದನ್ನ ಸಣ್ಣ ಲೈನ್ ಮಾಡಬೇಕು ಅಂತ. ಯಾರ ಕೈಲೂ ಮಾಡೋಕ್ಕಾಗಿಲ್ಲ. ಒಂದು ದೊಡ್ಡ ಲೈನ್ ಇದೆ, ಹೆಂಗ್ ಸಣ್ಣದು ಮಾಡೋದು? ಅದನ್ನು ಅಳಿಸ್ಬಾರ್ದು ಅಂತ ಹೇಳಿದಾನೆ. ಆ ಮುಟ್ಲೇಬಾರ್ದು, ಆ ಗೆರೆನೇ ಮುಟ್ಟಬಾರ್ದು, ಅದನ್ನು ಸಣ್ಣದು ಮಾಡ್ಬೇಕಂದಾಗ ಎಲ್ಲರೂ ಅಂದ್ರು ಆ ಗೆರೆ ಸಣ್ಣದು ಮಾಡೋಕ್ಕಾಗಲ್ಲ, ನಮ್ಮ ಮುಖ ಸಣ್ಣದು ಮಾಡ್ಕೋತೀವಿ ಅಂತ ಮುಖ ಸಣ್ಣದು ಮಾಡ್ಕೊಂಡು ಗೆರೆ ಯಾರು ಸಣ್ಣದು ಮಾಡೋಕ್ಕಾಗಿಲ್ಲ. ಆಗ ವೀರಮಲ್ಲ ಹೇಳ್ತಾರಂತೆ ನಾನು ಮಾಡ್ತೀನಿ ಅಂದ್ಬಿಟ್ಟು ಅದ್ರ ಮೇಲೆ ಒಂದು ದೊಡ್ಡ ಗೆರೆ ಹಾಕಿ, ಅದ್ರ ಮೇಲೆ ದೊಡ್ಡ ಗೆರೆ ಹಾಕಿದಾಗ ಈ ಗೆರೆ ಏನಾಯ್ತು? ಸಣ್ಣದಾಯಿತು. ಹಾಗೆ ಆ ಸಮುದ್ರ ಹಾರಬೇಕನ್ನುವಾಗ ಈ ಸಮುದ್ರ ಅನ್ನುವಾಗ ನಮ್ಮ ಹನುಮಂತ ದೇವರಂದ್ರು ಈ ಸಮುದ್ರ ಏನ್ ದೊಡ್ಡದು, ಇದಕ್ಕಿಂತ ಜ್ಞಾನ ಸಮುದ್ರನಾದ ರಾಮಚಂದ್ರ ಇದ್ದಾನೆ, ಅವನ್ನ ನೋಡ್ಕೊಂಡಾಗ ಈ ಸಮುದ್ರ ಅದ್ರ ಮುಂದೆ ಏನೇನೂ ಅಲ್ಲ. ಆದ್ರಿಂದ ನಾ ರಾಮನ್ನ ಧ್ಯಾನ ಮಾಡ್ತೀನಿ, ಅವನ ಶಕ್ತಿಯನ್ನ ಧ್ಯಾನ ಮಾಡ್ತೀನಿ, ಅವನ ಷಡ್ಗುಣವನ್ನ ಧ್ಯಾನ ಮಾಡ್ತೀನಿ ಅಂತ ಚೆನ್ನಾಗಿ ಧ್ಯಾನ ಮಾಡಿದ್ರಂತೆ ಹನುಮಂತ ದೇವರು ಬೆಳೆದ್ರಂತೆ. ವ್ಯಕ್ತಿ ಯಾವಾಗ ಬೆಳೀತಾನೆ ಅಂದ್ರೆ ಯಾವಾಗ ನಾವು ಭಗವಂತನ ಮಹಿಮೆ ತಿಳ್ಕೊಳ್ತೀವೋ ಅವಾಗ ಅವನು ಬೆಳೆಯಕ್ಕೆ ಆರಂಭ ಆಗುತ್ತೆ. ಅದು ಸಮುದ್ರ, ಸಂಸಾರ ಸಮುದ್ರನ ದಾಟಕ್ಕೆ ಅನುಕೂಲ ಆಗುತ್ತೆ. ಇಲ್ಲದೆ ಇದ್ರೆ ಇಲ್ಲ ಅಂತ. ಅದಕ್ಕೆ ಚೆನ್ನಾಗಿ ರಾಮಚಂದ್ರ ದೇವರನ್ನ ನಮ್ಮ ಹನುಮಂತ ದೇವರು ಧ್ಯಾನ ಮಾಡ್ತಾ ಮಾಡ್ತಾ ಆ ಶರೀರ ಏನಿದೆ ಆ ಶರೀರವನ್ನ ಬೆಳೆಸ್ತಾ ಇದ್ರಂತೆ. ದೊಡ್ಡ ಶರೀರ ಆಯಿತು. ಇನ್ನೇನ್ ಮಾಡಬೇಕು? ಸಮುದ್ರವನ್ನ ದಾಟಬೇಕು. ದಾಟಬೇಕಾದ್ರೆ ಮೊದಲೊಂದು ಪ್ರತಿಜ್ಞೆ ಮಾಡ್ತಾನೆ. ಏನ್ ಮಾಡ್ತಾನಂದ್ರೆ ಕಪಿಗಳಂದ್ರು ಇವ್ನು ಮಾಡ್ತಾನೆ, ಮೋಸ್ಟ್ಲಿ ಇವನು ಕೆಲಸ ಮಾಡ್ಕೊಂಡು ಬರ್ತಾನೆ ಅಂತನ್ನುವಾಗ ಹನುಮಂತ ದೇವರಂತಾರೆ ನಾನು ಸೀತೆಯನ್ನು ಹುಡುಕೊಂಡೇ ಬರ್ತೇನೆ, ನಾನು ಪ್ರತಿಜ್ಞೆ ಮಾಡ್ತಾ ಇದ್ದೀನಿ, ಮಧ್ಯದಲ್ಲಿ ವಿಶ್ರಾಂತಿ ತಗೊಳ್ಳಲ್ಲ, ಸೀತೆಯನ್ನು ಹುಡುಕೊಂಡು ಬರ್ತೀನಿ. ಅಕಸ್ಮಾತ್ ಸೀತೆ ಸಿಗ ಇವನು ಬಾಯಿ ಮುಚ್ಕೊಂಡಿರಕ್ಕೆ ತಯಾರಿಲ್ಲ, ಆಗಲೇ ಏನೋ ಯೋಚನೆ ಮಾಡ್ತಿರ್ತಾನೆ, ಕೆಲಸ ಆಗುತ್ತೋ ಇಲ್ವೋ ಅಂತ ಇರ್ತಾನೆ. ಅಂತವರಿಂದ ಕೆಲಸ ಆಗಲ್ಲ. ಉತ್ಸಾಹ ಯಾರು ಪಡ್ತಾರೋ ಅವರಿಂದ ಕೆಲಸ ಆಗುತ್ತೆ. ಅದಕ್ಕೆ ಹನುಮಂತ ದೇವರಂತಾರಂತೆ ಸೀತೆ ಸಿಕ್ಕೇ ಸಿಗ್ತಾಳೆ, ಸಿಗದೆ ಇದ್ದರೆ ರಾವಣನ್ನಾದ್ರೂ ನಾನು ಹಿಡ್ಕೊಂಡ್ಬರ್ತೀನಿ. ಅರೋ ಅಂಗಡಿ ಹೋಗಿ ಬೆಂಡೆಕಾಯಿ ತಗೊಂಬಾರೋ ಅಂತಾನೆ. ಬೆಂಡೆಕಾಯಿ ಇಲ್ಲದೆ ಇದ್ರೆ ಏನ್ ತರಬೇಕು ಅಂತ ಕೇಳ್ಕೊಂಡು ಹೋಗ್ಬೇಕು ಅಲ್ವಾ? ಅಲ್ಲಿ ಬೆಂಡೆಕಾಯಿ ಇರ್ಲೇ ಇಲ್ಲ, ಅದಕ್ಕೆ ನಾನು ವಾಪಸ್ ಬಂದೆ ಅನ್ಬಾರ್ದು. ಇನ್ನೇನೋ ಒಂದು ಹುರುಳಿಕಾಯಿ ತರಬೇಕು. ಯಾಕೆ ತಂದಿದ್ರೆ ಅಲ್ಲಿ ಬೆಂಡೆಕಾಯಿ ಇಲ್ಲ, ಅದಕ್ಕೆ ಹುರುಳಿಕಾಯಿ ತಂದೆ ಅಂದ್ರೆ ಬುದ್ಧಿವಂತ ಅಂತ ಕರೀತ. ನೀವು ಹೇಳಿದ ಬೆಂಡೆಕಾಯಿ ಅಲ್ವಾ, ಅದಕ್ಕೆ ನಾನು ಬೆಂಡೆಕಾಯಿ ಹುಡುಕ್ರೆ ಸಿಗ್ಲಿಲ್ಲ, ವಾಪಸ್ ಬಂದೆ ಅಂದ್ರೆ ಬೆಂಡೆತ್ತಾರೆ ಅಲ್ವಾ? ಅದಕ್ಕೆ ಹಾಗೆ ಆಗ್ಬಾರ್ದು ಅಂದ್ರೆ ಇನ್ನೊಂದು ತರಬೇಕು. ಅದಕ್ಕೆ ಹನುಮಂತ ದೇವರು ಸೀತೆ ತಂದೇ ತರ್ತೀನಿ, ಆ ಸೀತೆ ಸಿಗದೆ ಇದ್ರೆ ರಾವಣ ಎಳ್ಕೊಂಡ್ಬರ್ತೀನಿ. ಎಲ್ಲ ಕಪಿಗಳು ಆಯಿತು ಅಂದ್ರೆ ಆಮೇಲೆ ಒಂದ್ಸತಿ ಏನ್ ಮಾಡಿದ್ರು ಹಾರಬೇಕು ಅಂತ ಹೇಳಿ ಆ ದೊಡ್ಡ ಪರ್ವತ, ಮಹೇಂದ್ರ ಪರ್ವತ, ಅದು ಲಂಕಾದಿಂದ ಆಚೆ ಕಡೆ ಕಾಣಿಸುತ್ತೆ, ಚಿಕ್ಕದಾಗಿದೆ. ಅದು ಮೊದಲು ತುಂಬಾ ದೊಡ್ಡದಿತ್ತು. ಹನುಮಂತ ದೇವರು ಒತ್ತಿದ ಪ್ರಭಾವ ಸಣ್ಣದಾಗಿದೆ. ಆ ಪರ್ವತವನ್ನು ಹಿಂಗೊಮ್ಮೆ ಜೋರಾಗಿ ಒತ್ತಿದ್ರಲ್ಲಿ, ಒತ್ತಿದ ರಭಸಕ್ಕೆ ಅವರು ಹನುಮಂತ ದೇವರು ಒಪ್ಪೋದ್ರಲ್ಲ, ಆ ಒತ್ತಿದ ರಭಸಕ್ಕೆ ಆ ಕಲ್ಲು ಬಂಡೆಗಳೆಲ್ಲ ಉರುಳಿ ಬಿದ್ದುಬಿಡುವ. ಕಲ್ಲು ಬಂಡೆಗಳೆಲ್ಲ ಆ ಒತ್ತಿದ ರಭಸಕ್ಕೆ ಏನಾಯಿತು ಅಂದ್ರೆ ಕೆಳಗಡೆ 10 ಬೋರ್ವೆಲ್ಗಳು ನಿರ್ಮಾಣ ಆಗುತ್ತದೆ. ಅಂತ ನೀರು ಬರಕ್ಕೆ ಸ್ಟಾರ್ಟ್ ಆಯ್ತು. ನಮ್ಮ ಶಕ್ತಿ ಯಾವತ್ತೂ ಅಷ್ಟೇ ಲೋಕೋಪಕಾರ ಆಗ್ಬೇಕು. ಅದರಿಂದ ತೊಂದರೆ, ಅವ್ರಿಗೆ ಏನಾದ್ರು ಬೇಜಾರಾಗ್ಬಿಟ್ರೆ ಅಷ್ಟೇ ಎಲ್ಲ ಧ್ವಂಸ ಮಾಡ್ಬಿಡ್ತಾರೆ ಅಂದ್ರೆ ಒಂದು ರೌಡಿ ಕರೀತಾರೆ. ಒಳ್ಳೇದಾಗಬೇಕು ಜಗತ್ತಿಗೆ ನಮ್ಮ ಶಕ್ತಿಯಿಂದ. ಹನುಮಂತ ದೇವರು ಒತ್ತಿದ್ರಿಂದ ಏನಾಯ್ತು, ಕಲ್ಲು ಬಂಡೆಗಳೆಲ್ಲ ಒಳ್ಳುವಂತೆ, ಆ ಬೋರ್ವೆಲ್ಗಳೆಲ್ಲ ಬಂದುವಂತೆ. ಆ ರಭಸಕ್ಕೆ, ಕಲ್ಲು ಬಂಡೆಗಳು ಕುಸಿದ ರಭಸಕ್ಕೆ ಆ ಗುಹೆಗಳುಂಟಲ್ಲ, ಗುಹೆಗಳು ಕುಸಿ ಬಿದ್ದುಬಿಡುತ್ತೆ. ಆ ಗುಹೆ ರೂಪ ಇರುತ್ತಲ್ಲ ಅದೆಲ್ಲ ಉರುಳಿ ಬಿತ್ತಂತೆ. ಆ ಉರುಳಿ ಬಿದ್ದಿದ್ದಕ್ಕೆ ಒಳಗಡೆ ಇದ್ದ ಸಿಂಹ ಮತ್ತು ಹೊರಗಡೆ ಗರ್ಜನೆ ಹಾಕಕ್ಕೆ ಸ್ಟಾರ್ಟ್ ಆಯ್ತು. ಆಮೇಲೆ ಆ ಜೋರಾಗಿ ಹನುಮಂತ ದೇವರು ಒತ್ತಿದ್ದಾರೆ. ಆ ಒತ್ತಿದ ರಭಸಕ್ಕೆ ಏನಾಗ್ಬಿಟ್ಟಿದೆ, ಹುತ್ತಗಳೆಲ್ಲ ಕುಸಿದು ಬಿದ್ದು ಬಿಟ್ಟು ಆ ಹುತ್ತದಿಂದ 5-6 ಹೆಡೆ ಹಾವುಗಳು ಹೊರಗಡೆ ಬಂದ್ಬಿಟ್ಟಿದೆ. ಅಂದ್ರೆ ಅಲ್ಲೇ 20-30 ವರ್ಷ ಇರುತ್ತೆ, ಹುತ್ತದ ಒಳಗಡೆನೇ ಇರುತ್ತೆ. ಅಂಥದ್ದು ಯಾವನು ಡಿಸ್ಟರ್ಬ್ ಮಾಡಿದ್ದು, ನಮ್ಮನ್ನು ಇಲ್ಲಿಂದ ಕದಲಿಸೋಣ ಅಂದ್ರೇನು ಅಂತ 4-5 ಎಡೆ ಹಾವುಗಳು ಹೊರಗಡೆ ಬಂದ್ವಂತೆ. ಹನುಮಂತ ಮೇಲ್ಗಡೆ ಇದ್ದಾನೆ.
ಸಿಗ್ತಾ ಇಲ್ಲ. ಅವುಗಳಿಗೆ ತುಂಬಾ ಸಿಟ್ಟು. ಏನು ಮಾಡೋದು ಅಂದ್ಬಿಟ್ಟು ಆ ವಿಷ ಇತ್ತಲ್ಲ, ಆ ವಿಷದ ಹೆಡೆಯಿಂದ ಕಲ್ಲು ಬಂಡೆಗೆ ಹೊಡೆದಿದೆಯಂತೆ, ಪಟ್ಟ ಹೊಡೆದಿದೆಯಂತೆ. ಹೊಡೆದಿದ್ದಕ್ಕೆ ಎಷ್ಟು ವಿಷ ಇತ್ತಂದ್ರೆ ಕಲ್ಲು ಬಂಡೆ ಅದು ಉರಿಯಕ್ಕೆ ಸ್ಟಾರ್ಟ್ ಆಗ್ಬಿಡ್ತದೆ, ಬೆಂಕಿ ಎತ್ಕೊಂಡು ಉರಿಯಕ್ಕೆ ಸ್ಟಾರ್ಟ್ ಆಗ್ಬಿಡ್ತಂತೆ, ಕರ್ಪೂರದ ತರ ಜೋರಾಗಿ ಉರಿಯಕ್ಕೆ ಹತ್ತಿದೆಯಂತೆ. ಹನುಮಂತ ದೇವರು ನೋಡ್ತಾ ಇದ್ದಾರೆ, ಕರ್ಪೂರದ ತರ ಉರಿತಾ ಇದೆಯಲ್ಲ ಇದು ಅಂತ ನೋಡ್ತಿದ್ದಾರೆ. ಆ ಕಲ್ಲು ಬಂಡೆ ಏನಿದೆ ಅದ್ರ ಶಬ್ದ ಬರ್ತಾ ಇದೆ, ಇನ್ನೂ ಸ್ವಲ್ಪ ಒತ್ತದರಂತೆ. ಆ ಒತ್ತಿದ್ದಕ್ಕೆ ಏನಾಯಿತು, ಆ ಭೂಮಿಯಲ್ಲಿದ್ದ ಚಿನ್ನ ಏನಿದೆ, ಆ ಪರ್ವತದೊಳಗಡೆ ಚಿನ್ನ ಎಲ್ಲ ಇರುತ್ತೆ, ಆ ಚಿನ್ನದ ರಸ ಕರಗಿದೆಯಂತೆ. ಅದರ ವೇಗಕ್ಕೆ ಚಿನ್ನದ ರಸ ಏನಿದೆ ಕರಗಿ ಅದು ಹರಿತಾ ಇದೆಯಂತೆ. ನೋಡಿದಾಗ ನಮ್ಗಾಗ ಏನನ್ಸಿತ್ತು, ಏನು ಗೊತ್ತಿದೆ ನೋಡು, ನಮ್ಮ ತಾಕತ್ ಹೆಂಗಿದೆ ನೋಡು, ಪರ್ವತ ಹೆಂಗಾಗಿದೆ ನೋಡು ಅನ್ಕೊಂಡು ತಕ್ಷಣ ಒಂದು ಸೆಲ್ಫಿ ತಗೊಂಡು ಸಂಬಂಧಿಕರಿಗೆಲ್ಲ ಕಳಿಸ್ತಾ ಇದ್ವಿ ಅಲ್ವಾ. ಬದರಿ ಯಾತ್ರೆಯಲ್ಲಿ ನನ್ನ ಸಾಹಸ ಅಂತ ಹೇಳ್ಬಿಟ್ಟು ಕಳಿಸ್ತಾ ಇದ್ವಿ. ಹನುಮಂತ ದೇವರಷ್ಟು ಮಾಡಿರುವಾಗ ಅದನ್ನು ನೋಡಿ ಏನ್ ಮಾಡ್ಬೇಕು, ನನ್ನ ಶಕ್ತಿ ಎಷ್ಟು ಅಂತ ತಿಳ್ಕೋಬೇಕೋ ಬೇಡ, ತಿಳ್ಕೊಂಡಿಲ್ಲ. ಅವ್ರೇನ್ ತಿಳ್ಕೊಂಡ್ರು ಗೊತ್ತಾ, ನಾನು ಬೆಟ್ಟವನ್ನು ಹಾರಿ ಹೋಗ್ಬೇಕಾದ್ರೆ ದೇವ್ರಿಗೊಂದು ಅಭಿಷೇಕ ಮಾಡಬೇಕು ಅನ್ಕೊಂಡಿದ್ದೆ. ಆ ದೇವರಿಗೆ ಅಭಿಷೇಕ ಮಾಡಬೇಕಾದ್ರೆ ಕೇಸರಿ ಪಚ್ಚಕರ್ಪೂರದ ನೀರು ಬೇಕು ಅನ್ಕೊಂಡಿದ್ದೆ. ಆ ಚಿನ್ನ ಕರಗ್ಬಿಟ್ಟು ಹರಿತಾ ಇದೆಯಲ್ಲ, ಇದು ಕೇಸರಿ ಪಚ್ಚಕರ್ಪೂರದ ನೀರು, ದೇವರೇ ವ್ಯವಸ್ಥೆ ಮಾಡಿರೋದು ಅನ್ಕೊಂಡ್ರಂತೆ. ಹಾಗಾದ್ರೆ ಇಂಥ ಭಾವನೆ ಬರುತ್ತಾ? ದೇವ್ರ ಕೆಲಸ ಅಂತ ಧ್ಯಾನ ಮಾಡಿದ್ರೆ ಈ ತರ ಭಾವನೆ ಬರುತ್ತೆ, ಇಲ್ಲೇ ಇದ್ರೆ ಹೇಗೆ ಬರುತ್ತೆ? ಕಲ್ಲು ಬಂಡೆಗಳು ಉರುಳ್ತಾ ಇದೆ, ಢಬಾ 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 ಅಂತ ಶಬ್ದ ಆಗ್ತಾ ಇದೆ. ಹನುಮಂತ ದೇವರು ಅನ್ಕೊಂಡ್ರಂತೆ, ನಾನು ರಾಮಚಂದ್ರನ ಕೆಲಸಕ್ಕೆ ಹೋಗ್ಬೇಕಾದ್ರೆ ಆ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನ ವ್ಯಾಪ್ತ ರೂಪ ಇದೆಯಲ್ಲ, ವ್ಯಾಪ್ತ ರೂಪಕ್ಕೆ ಮಂಗಳಾರತಿ ಮಾಡಬೇಕು ಅನ್ಕೊಂಡಿದ್ದೆ. ಕರ್ಪೂರ ತರಲಿಲ್ವಲ್ಲ ಅಂತ ಯೋಚನೆ ಮಾಡ್ತಾ ಇದ್ದೆ. ಈ 5 ಎಡೆ ಹಾಗೂ ಕಲ್ಲು ಬಂಡೆ ಕಚ್ಚಿಬಿಟ್ಟು ಅದು ಪಚ್ಚಕರ್ಪೂರ ಹಾಕೊಂಡು ಹುರಿದಾಗ ಹುರಿತಾ ಇದೆಯಲ್ಲ, ಇದು ದೇವರಿಗೆ ಆಗ್ತಾ ಇರುವ ಮಂಗಳಾರತಿ. ಆಮೇಲೆ ಮತ್ತೆ ಅನ್ನಿಸ್ತಂತೆ ಏನಂದ್ರೆ, ಆ ಕಲ್ಲು ಬಂಡೆಗಳ ಶಬ್ದ ಬರ್ತಾ ಇದ್ರೆ ನಾನು ಅಭಿಷೇಕಕ್ಕೆ ಬರುವಾಗ ಜಾಂಗಟೆ ತರಲಿಲ್ಲ ಅನ್ಕೊಂಡಿದ್ದೆ, ವ್ಯಾಪ್ತ ರೂಪನಾದ ಭಗವಂತನಿಗೆ ಇದು ಜಾಂಗಟೆಯ ಸದ್ದಿದ್ದಾಗಿದೆ ಅನ್ನಿಸ್ತಂತೆ. ನಮ್ಗೆ ಯಾವ್ದ್ರ ಪರಿಚಯ ಇರುತ್ತೋ ಅದರದ್ದೇ ನಮ್ಗೆ ಕಿವಿಗೆ ಬೀಳುತ್ತೆ. ಈಗ ನಮ್ಗೆ ಹಲಸ್ತಂಟಿನ ಪರಿಚಯ ಇದ್ದಾಗ, ಮನೆ ಒಳಗಡೆ ಬಂದಾಗ ಏನೋ ಹಲಸ್ತಂಟ್ ಬಂದಾಗಿದೆ, ಏನೋ ಹಲಸ್ತಂಟ್ ಬಂದಾಗಿದೆ, ಅದ್ರ ವಾಸನೆನೇ ನಮ್ಮ ಮೂಗಿಗೆ ಬಡಿಯುತ್ತೆ. ನಮ್ಗೆ ಕೇಸರಿ ಪಚ್ಚಕರ್ಪೂರ ಅಂದ್ರೆ ಗೊತ್ತೇ ಇಲ್ಲ ಅಲ್ವಾ? ಅದು ಯಾವತ್ತಾರು ಹೇಳ್ತೀವ, ಮನೆ ತೀರ್ಥಕ್ಕೆ ಕೇಸರಿ ಹಾಕಿದಾಗ ವಾಸನೆ ಬರ್ತಾ ಇದೆ ಅಂತೀವ, ಇಲ್ಲ ಕುಡಿದಾಗ ಹೌದು ಕೇಸರಿ ಹಾಕಿದ್ದಾರೆ ಅಂತೀವಿ, ಇಲ್ಲೇ ಅಂತೀವ. ಎಲ್ಲಿ ಪರಿಚಯ ಇರುತ್ತೋ ಅಷ್ಟೇ. ಹನುಮಂತ ದೇವರು ಆ ತರ ಮಾಡಿದಾರಂತೆ. ಆಗ ಆ ಸರ್ಪಗಳೆಲ್ಲ ಆ ಗುಹೆ ಒಳಗಡೆ ಬರ್ತಾ ಇದೆ, ಆ ಸಿಂಹಗಳೆಲ್ಲ ಹೊರಗಡೆ ಬರ್ತಾ ಇವೆ. ಅದು ನೋಡ್ತಾ ಇದೆಯಂತೆ, ಹನುಮಂತನ ದಿವ್ಯ ರೂಪ ನೋಡ್ತಾ ಇದೆಯಂತೆ. ನೋಡ ಅವುಗಳೆಲ್ಲ ಸಂತೋಷ ಪಡ್ತಾ ಇದೆಯಂತೆ. ಹನುಮಂತ ದೇವರು ನಾನೀಗ ಹೊರಡ್ತೇನೆ ಅಂತ ವೇಗವಾಗಿ ಆ ಪರ್ವತವನ್ನ ಕಾಲಿಂದ ಒತ್ತಿ ಸರಿ ಅಂತ ಹಾರಕ್ಕೆ ಸ್ಟಾರ್ಟ್ ಮಾಡಿದ್ರು. ಒಬ್ಬ ಕವಿಗಳು ನಾರಾಯಣ ಪಂಡಿತಾಚಾರ್ಯ ಅಂತ, ಅವರನ್ನು ಮಧ್ಯ ವಿಜಯ ಬಂದಿದ್ದಾರೆ. ಅದ್ರ ಜೊತೆ ಇನ್ನೊಂದು ಸುಂದರವಾದ ಕಾವ್ಯ ರಚನೆ ಮಾಡಿದ್ದಾರೆ, ಸಂಗ್ರಹ ರಾಮಾಯಣ ಅಂತ. ಅದ್ರಲ್ಲಿ ಒಂದು ಮಾತು ಹೇಳ್ತಾರೆ, ಹನುಮಂತನಿಗೆ ತಲೆ ಸರಿ ಇಲ್ಲ, ಹನುಮಂತ ಸರಿ ಇಲ್ಲ. ಯಾಕೆ ಅಂದ್ರೆ ಹನುಮಂತನ ಕಳಿಸ್ತಾ ಇರೋದು ಸುಗ್ರೀವ ಎಲ್ಲಿಗೆ? ರಾವಣನ ನಗರಕ್ಕೆ. ರಾವಣ ಯಾರು? ಶತ್ರು. ಶತ್ರುವಿನ ನಗರಕ್ಕೆ ಹೋಗುವಾಗ ಹನುಮಂತ ಹೇಗೆ ಹೋಗ್ಬೇಕು? ಆಯುಧ ತಗೊಂಡು ಹೋಗ್ಬೇಕು. ಇಡೀ ಹನುಮದ ಅವತಾರದಲ್ಲಿ ಎಲ್ಲೂ ಗದೆ ಹಿಡ್ಕೊಂಡಿದ್ದಿಲ್ಲ ಹನುಮಂತ. ಭೀಮಾವತಾರದಲ್ಲಿ ಹಿಡ್ಕೊಂಡಿದ್ದಾನೆ, ಹನುಮದ ಅವತಾರದಲ್ಲಿ ಇಟ್ಕೊಂಡಿದ್ದಿಲ್ಲ. ಚಿತ್ರಕಾರರು ಏನಾದ್ರೂ ಬಿಡಿಸ್ಬೇಕಲ್ವ, ಅವ್ರಿಗೆ ಖುಷಿ ಪಡ್ಬೇಕಾದ್ರೆ. ಈಗ ಸ್ಟೂಡೆಂಟ್ ಅನ್ಬೇಕಾದ್ರೆ ಪುಸ್ತಕ ಇಟ್ಕೊಳ್ಳಿ ಬಿಡ್ಲಿ, ಕೈ ಒಂದು ಪುಸ್ತಕ ಚಿತ್ರ ಬಿಡಿಸ್ಬೇಕು. ಇದ್ರೆ ಸ್ಟೂಡೆಂಟ್ ಅಂತ ಗೊತ್ತಾಗಲ್ಲ ಉಳಿದವ್ರಿಗೆ, ಅದಕ್ಕೆ ಅವ್ರು ಗದೆ ಹಾಕಿದ್ದಾರೆ ಅಷ್ಟೇ. ಆದ್ರೆ ಗದೆ ಹನುಮಂತ ದೇವರ ಕೈಯಲ್ಲಿ ಇಲ್ಲ, ಹಂಗೇ ಹೋಗಿದ್ದಾರೆ, ಸಮುದ್ರ ದಾಟ್ಕೊಂಡು ಹಾಗೆ ಹೋಗಿದ್ದಾರೆ. ಅದಕ್ಕೊಬ್ಬ ಕವಿ ಹೇಳೋದು, ಹನುಮಂತನಿಗೆ ತಲೆ ಸರಿ ಇಲ್ವಾ? ಈಗ ಕೈ ಬೀಸ್ಕೊಂಡು ಎಲ್ಲಿಗೆ ಹೋಗ್ಬೋದು? ಮಾವನ ಮನೆಗೆ ಹೋಗ್ಬೋದು, ಅಲ್ಲೇ ಪರಿಚಯ ಇರುತ್ತೆ, ಅಲ್ಲೇ ಮಡಿಚೌಕ ಇರುತ್ತೆ, ಅದೇ ತಗೊಂಡು ಹೋಗ್ಬೇಕು. ಕೈ ಬೀಸ್ಕೊಂಡು ಮಾವನ ಮನೆಗೆ ಹೋಗ್ಬೋದು, ಶತ್ರು ಮನೆಗೆ ಕೈ ಬೀಸ್ಕೊಂಡು ಹೋಗ್ತಾರಾ? ಕೈಯಲ್ಲಿ ಆಯುಧ ಇಟ್ಕೊಂಡು ಹೋಗ್ಬೇಕು. ಏನ್ ಹನುಮಂತ ಆಯುಧ ಇಟ್ಕೊಳ್ಳದೆ ಹೋಗಿದಾನಲ್ಲ, ಶಸ್ತ್ರಂ ವಿನಾ ಶತ್ರುಪುರಿ ಉಪೈತಿ ಮತ್ತೋ ಹನುಮಾನ್ ಇತಿ ಮಾಸ್ತು ಶಂಕಾ. ಹನುಮಂತನ ಬಗ್ಗೆ ಹಾಗೆ ಯೋಚನೆ ಮಾಡಬೇಡಿ. ಹನುಮಂತ ದೇವರು ಯಾಕೆ ಗದೆ ತಗೊಂಡು ಹೋಗಿಲ್ಲ ಅಂದ್ರೆ, ಒಂದೊಂದು ಬೆರಳೇ ಒಂದೊಂದು ವಜ್ರಾಯುಧದ ತರಹ ಇದೆ, ಇದೇ 10 ವಜ್ರಾಯುಧ, ಇದ್ರ ಜೊತೆ ಗದೆ ಯಾತಕ್ಕೆ ಬೇಕು ಅಂತ ಹೇಳಿ ಕೈ ಬೀಸ್ಕೊಂಡು ಹೋಗಿದ್ದಾರೆ. ಅಂದ್ರೆ ತೋಳಲ್ಲೇ ಶಕ್ತಿ ಇರುವವರು ಏನಂದ್ರೆ ಗದೆ ಇಟ್ಕೋಬೇಕಾಗಿಲ್ಲ.
ಅದಕ್ಕೆ ಹನುಮಂತ ದೇವರು ಹೋಗಿದ್ದಾರೆ ಅಂತ ಹೇಳ್ತಾರೆ. ಈಗಿನ ಸೊಸೆಗಾದ ಹೇಳಬೇಕು ಏನಂತ ಅಂದ್ರೆ, ರಂಗೋಲಿ ಬಿಡ್ಸಕ್ ಹೋಗ್ತೀಯಾ, ಹಾಗಾದ್ರೆ ಸ್ಕೇಲ್ ತಗೊಂಡು ಹೋಗು ಅಂತ ಹೇಳ್ಬೇಕು. ಯಾಕಂದ್ರೆ ನೆಟ್ಟಿಗೆ ಗೆರೆ ಹಾಕಕ್ ಬರಲ್ಲ ಅಲ್ವಾ, ಸ್ಕೇಲ್ ತಗೊಂಡು ಹೋಗು ಅಂತ ಹೇಳ್ಬೇಕು. ಉಳಿದವ್ರಿಗೆ ಹೇಳೋದು ಬೇಕಾಗಿದೆಯಾ? ಬೇಕಾಗಿಲ್ಲ. ಅವ್ರು ಗೆರೆ ಹಾಕಿದ್ರೆ ಸ್ಟ್ರೈಟ್ ಆಗಿ ಹಾಕ್ತಾರೆ. ಹೇಗೆ ರಂಗೋಲಿ ಬಿಡಿಸ್ಬೇಕು ಹಾಗೆಯೇ ಬಿಡಿಸ್ತಾರೆ. ಮೊಬೈಲ್ ನೋಡ್ಕೊಂಡು ಬಿಡಿಸೋರು ಏನ್ ಬಿಡಿಸ್ತಾರೆ ಅಲ್ವಾ, ಅರ್ಥ ಮಾಡ್ಕೊಂಡು ಬಿಡಿಸಿದ್ರೆ ಬಿಡಿಸ್ತಾಗೆ. ಅದಕ್ಕೆ ಇದು ಇಟ್ಕೋಬೇಕಾ? ಏನ್ ಇಟ್ಕೋಬೇಕಾಗಿಲ್ಲ. ನನ್ನ ತೋಳುಗಳಲ್ಲಿ ಗದೆಯ ಬಲ ಇದೆ, ಒಂದೊಂದು ಬೆರಳೇ ಸಾಕು ವಜ್ರಾಯುಧಕ್ಕೆ, ಯಾಕೆ ಬೇಕು ಅಂತ ಹಾಗೆ ಏನ್ ಮಾಡಿದ್ದಾರೆ, ಆ ವೇಗವಾಗಿ ಸಮುದ್ರವನ್ನು ಹಾರ್ತಾ ಇದ್ದಾರೆ. ಸಮುದ್ರವನ್ನು ಹಾರ್ತಾ ಇರುವಾಗ ಅವರ ರಭಸ ಕೆಲಸ ಮಾಡ್ಬೇಕಾದ್ರೆ ಉತ್ಸಾಹ ಇರಬೇಕು. ಅರ್ಧ ಗಂಟೆ ಪೂಜೆನ 1.5 ಗಂಟೆ ಮಾಡಿದ್ರೆ ಅದನ್ನ ಛಾನಸ ಅಂತ ಕರೀತಾರೆ, ತಾಮಸ ಪ್ರವೃತ್ತಿ. ಅರ್ಧ ಗಂಟೆ ಪೂಜೆ ಅಂದ್ರೆ ಅದನ್ನ ಏನ್ ಮಾಡ್ಬೇಕು, ಅರ್ಧ ಗಂಟೆನೇ ಮಾಡ್ಬೇಕು, 1.5 ಗಂಟೆ ಮಾಡ್ಬಾರ್ದು ಅಲ್ವಾ. ಅದರಿಂದ ಹನುಮಂತ ದೇವರು ಏನ್ ಮಾಡಿದ್ರು, ವೇಗವಾಗಿ ಹೋಗ್ತಾ ಇದ್ದಾರೆ. ವೇಗವಾಗಿ ಹೋಗುವ ರಭಸಕ್ಕೆ ಹಣ್ಣಿನ ಮರ ಮತ್ತು ಹೂವಿನ ಮರಗಳು ಕಿತ್ಕೊಂಡು ಅವ್ರು ಹಿಂದೆ ಬರ್ತಾ ಇದೆಯಂತೆ. ಅಲ್ಲಿ ಎಷ್ಟು ವರ್ಷದಿಂದ ಗಟ್ಟಿಯಾಗಿರುತ್ತೆ ಮರ, ಅಲುಗಾಡ್ಸಕ್ಕಾಗಲ್ಲ. ಈಗ ಮನೆ ಮುಂದೆ ಯಾವ್ದಾದ್ರು ಒಂದು ಮರ ಬೆಳೆದು ಬಿಟ್ಟಿದ್ದು, ಸಂಖ್ಯೆ ಮರ, ಅದನ್ನ ಕೈಯಿಂದ ಕಿತ್ತಕ್ಕಾಗತ್ತ? ಆಗಲ್ಲ. ಹೂವಿನ ಮರ, ಹಣ್ಣಿನ ಮರ ಏನಿದೆ ಅದು ಬುಡ ಸಮೇತ ಕಿತ್ಕೊಂಡು ಹನುಮಂತ ದೇವರು ಹಿಂದೆ ಹಿಂದೆ ಬರ್ತಾ ಇದೆ. ಅದನ್ನು ದೂರದಿಂದ ನೋಡಿದ್ರೆ ಹೇಗೆ ಕಾಣಿಸ್ತಾ ಇದೆ? ಹೂವಿನ ಮರ, ಹಣ್ಣಿನ ಮರ ಇಲ್ಲ, ಹನುಮಂತ ದೇವರು ಹಿಂದೆ ಬರೋದು ನೋಡಿದ್ರೆ ಹೇಗೆ ಕಾಣಿಸ್ತಾ ಇದೆ ಅಂದ್ರೆ, ವಾಲ್ಮೀಕಿಗಳು ಹೇಳ್ತಾರೆ. ಏನ್ ಹೇಳ್ತಾರೆ ಅಂದ್ರೆ, ಯಾರಾದ್ರೂ ಬಂಧುಗಳು ಅಂದ್ರೆ ಅಪರೂಪದ ಬಂಧುಗಳು ನಮ್ಮ ಮನೆಗೆ ಬಂದ್ರೆ ನಾವು ಅವ್ರನ್ನ ಮನೆ ಗೇಟಲ್ಲೇ ನಿಂತ್ಕೊಂಡ್ಬಿಟ್ಟು ಹೊರಟು ಬರ್ತೀರಾ ಅನ್ಬಾರ್ದು. ಸ್ವಲ್ಪ ಆಟೋ ಸ್ಟ್ಯಾಂಡ್ ತನಕ ಆದ್ರೂ ಬರ್ಬೇಕು. ಹೋಗ್ಬಿಟ್ಟು ಒಂದು ಒಳ್ಳೆ ಆಯ್ತು, ಇನ್ನೊಂದ್ಸತಿ ನಿಧಾನಕ್ಕೆ ಬನ್ನಿ, ಈಗ ಅವಸರವಾಗಿ ಬಂದಿದ್ದೀರಾ, ಇನ್ನೊಂದ್ಸತಿ ಇಬ್ರು ಸಂಬಂಧಿಕರ ಸಮೇತ ಬನ್ನಿ ಅಂದ್ಬಿಟ್ಟು ಏನ್ ಮಾಡ್ಬೇಕು, ಆಟೋ ಸ್ಟ್ಯಾಂಡ್ ತನಕ ಹೋಗ್ಬೇಕು. ಹೌದೇ, ಏನ್ ಬೇಡ ಮನೆಗೆ ಹೋಗಿ ಅಂತ. ಇಲ್ಲ ನೀವು ಬಂದಿರೋದೇ ಅಪರೂಪ, ಅಷ್ಟು ಬರ್ದೇ ಇದ್ದು ಹೇಗೆ ಅಂದ್ಬಿಟ್ಟು ಏನ್ ಮಾಡ್ಬೇಕು, ಅವನ ಬಸ್ ಸ್ಟ್ಯಾಂಡ್ ತನಕನೋ ಆಟೋ ಸ್ಟ್ಯಾಂಡ್ ತನಕನೋ ಬಂದು ಅವ್ರು ಹತ್ತಿದ್ ನೋಡಾದ್ಮೇಲೆ ನೀವು ಮನೆಗೆ ಹೋಗ್ಬೇಕು. ಒಳ್ಳೆ ಕೆಲಸಕ್ಕೆ ನಾವು ಬಂದಾಗ ಆ ಥರ ಅವ್ರಿಗೆ ಸಹಕಾರಿಯಾಗಿರ್ಬೇಕು. ಹೂವಿನ ಮರ, ಹಣ್ಣಿನ ಮರ ಅನ್ಕೊಂಡು ಬಂದ್ರೆ ರಾಮಚಂದ್ರ ದೇವರು ಕೆಲಸಕ್ಕೆ ಹೋಗ್ತಾ ಇದ್ದಾನೆ, ನಮ್ಮ ಹನುಮಂತ ಹೋಗ್ತಾ ಇದ್ದಾನೆ. ಅದು ನಮ್ಮ ಗ್ರೂಪ್ನವ್ರು ಅಂದ್ರೆ ಒಂದೇ ಕಪ್ಪು, ಅಂದ್ರೆ ಕಪಿಗಳು ಮತ್ತೆ ಮರ ಒಂದೇ ಕಪ್ಪು. ಯಾಕಂದ್ರೆ ಮರದ ಮೇಲೆ ಕೂತಿರುತ್ತೆ ಕಪ್ಪೂತಿ, ನಮ್ಮದೇ ಕಂಪು ಅದು. ಆದ್ರಿಂದ ಏನಂದ್ರೆ ನಮ್ಮ ಕಂಪನಿಯವನೇ ಇದ್ದಾನೆ, ಸ್ವಲ್ಪ ದೂರ ಬಿಟ್ಟುಬಿಟ್ಟು ಬರೋಣ ಅಂತ ಹೂವಿನ ಮರ, ಹಣ್ಣಿನ ಮರಗಳು ಸ್ವಲ್ಪ ದೂರ ಅವ್ರ ಮನೆ ತನಕ ಹೊಟ್ಟೋಗ್ಬಿಡ್ಬಾರ್ದು. ನಿಮ್ಮ ಮನೆಗೆ ಬಂದಿದ್ದೀವಿ, ರಾತ್ರಿ ಪಲಹಾರ ಮಾಡ್ಕೊಂಡು ವಾಪಸ್ ನಮ್ಮನೆಗೆ ಹೋಗ್ತೀವಿ, ಯಾಕಂದ್ರೆ ನೀವು ನಮ್ಮನೇಲಿ ಪಲಹಾರ ಮಾಡಿದ್ರಲ್ವಾ, ಅದು ವಸೂಲಿ ಮಾಡ್ಬೇಕು ಅಂತೆಲ್ಲ ಅನ್ಬಾರ್ದು. ಸ್ವಲ್ಪ ದೂರ ಮಾತ್ರ ಹೋಗ್ಬೇಕು. ಅದಕ್ಕೆಲ್ಲ ಹೂವಿನ ಮರ, ಹಣ್ಣಿನ ಮರಗಳು ಸ್ವಲ್ಪ ದೂರ ಮಾತ್ರ ಹೋದ್ಬೇಕು. ಹನುಮಂತೇವ್ರು ಹಿಂತಿರುಗಿ ನೋಡ್ತಾರೆ, ಹೂವಿನ ಮರ, ಹಣ್ಣಿನ ಮರ ಬರ್ತಾ ಇರೋದು ನೋಡಿ ಸಂತೋಷ ಆಯ್ತು. ಸಜ್ಜನರು ಸತ್ಕಾರ್ಯಕ್ಕೆ ಹೋಗುವಾಗ ಯಾರೋ ಬದರಿ ಯಾತ್ರೆಗೆ ಹೋಗ್ತಾರೆ, ಬದರಿ ಯಾತ್ರೆಗೆ ಹೋಗ್ಬೇಕಾಗಿಲ್ಲ, ವಿದ್ಯಾಪೀಠದಲ್ಲಿ ಬಸ್ ತೊಗೊಂಡ್ಬಿಟ್ಟು ಕೈ ಬೀಸಿದ್ರೆ ಆಯ್ತು. ಈ ಬದರಿಗೆ ಹಾಕ್ತಾ ಇದಾರಲ್ಲ ಒಳ್ಳೇದು ಅಂತಾಗೆ ನಾನು 100 ರೂಪಾಯಿ ಇದೆ ಬದ್ರಿನಾರಾಯಣಂಗೆ ಹಾಕಿ ಅಲ್ವಾ. ಅದು ಬಂಧುಗಳು ಅಂದ್ರೆ ಆ ತರ ಇದ್ರೆ ಅವ್ರ ಬಂಧುಗಳು ಅಂತ ಕರೀತಾರೆ. ಅದಕ್ಕೆ ಹೋದ್ರಂತೆ. ಅದನ್ನ ನೋಡಿ ಒಬ್ಬ ಕವಿ ವರ್ಣನೆ ಮಾಡಿ ಹೇಳ್ತಾನೆ, ಹೂವಿನ ಮರಗಳೆಲ್ಲ ಹೀಗೆ ಬರ್ತಾ ಇದೆ, ಹಣ್ಣಿನ ಮರಗಳೆಲ್ಲ ಹೀಗೆ ಬರ್ತಾ ಇದೆ, ಮುಂದೆ ಹನುಮಂತ ದೇವರು ಈ ಕೈಯಲ್ಲಿ ಹೀಗೆ ಮಾಡ್ಕೊಂಡು ಹೋಗ್ತಾ ಇದ್ದಾರಂತೆ. ಅಂದ್ರೆ ರಾಮನಿಗೆ ನಮಸ್ಕಾರ ಮಾಡ್ಕೊಂಡು ಹೋಗ್ತಾ ಇದ್ದಾರಂತೆ. ಅದನ್ನ ನೋಡಿದ್ರೆ ಒಬ್ಬ ದೊಡ್ಡ ರಾಜ ಮನೆತನದವರು ರಾಜನ ಸೇವೆಗೆ ಅಂತ ಹೋಗ್ತಾರೆ. ನೀವು ನಂಬ್ತೀರೋ ಬಿಡ್ತೀರೋ, ಅನಂತ ಪದ್ಮನಾಭ ಸ್ವಾಮಿ ದೇವಸ್ಥಾನ ಇದೆಯಲ್ಲ, ಅದನ್ನ ರಾಜನ ಕುಟುಂಬದವರೇ ನೋಡ್ಕೋತಾ ಇದ್ರು. ಅವರು ಯಾವತ್ತಾದ್ರೂ ಒಂದ್ ದಿವಸ ಅವನ ಅನಂತ ಪದ್ಮನಾಭ ಸ್ವಾಮಿ ದರ್ಶನಕ್ಕೆ ಹೋಗದೆ ಇದ್ರೆ ಫೈನ್ ಕಟ್ತಾರೆ. ಕುಂದೀರಿ ಬರಕ್ಕಾಗ್ಲಿಲ್ಲ ಅಂತ ಫೈನ್ ಕಟ್ತಾರೆ. ಬೆಳಿಗ್ಗೆ 4 ಗಂಟೆಗೆ ಚಿನ್ನದ ಕಸ್ಬರಿಗೆ ತಗೊಂಡು ಹೋಗಿ ಕಸ ಗುಡಿಸ್ತಾರೆ ಗರ್ಭಗೃಹದಲ್ಲಿ. ಹೌದು. ಮತ್ತೆ ಯಾವುದೇ ನಮಗೆ ಯಾವ್ದು ಅನ್ಸುತ್ತೆ, ಆ ನಕ್ಷತ್ರಗಳು, ಆ ಮಾಸಗಳು ಎಲ್ಲ ಸಂದರ್ಭದಲ್ಲೂ ಹೂವು ಹಣ್ಣನ್ನೆಲ್ಲ ಬುಟ್ಟಿ ಬುಟ್ಟಿ ತಗೊಂಡು ಒಳಗಡೆ ಇಡ್ತಾರೆ. ಇನ್ನೂ ರೂಮ್ ನಂಬರ್ 3-4 ತೆಗೆಯಕ್ಕಾಗಿಲ್ಲ, ತೆಗೆದ್ರಲ್ಲಿ ಕೋಟಿ 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 ಆ ಬೆಲೆ ಬಾಳುವ ವಸ್ತುಗಳೆಲ್ಲ ಇದೆ ಅಂತ ಹೇಳ್ತಾರೆ. ಆ ರಾಜ ಮುಂದೆ ಹೋಗ್ತಾರೆ. ಆ ಗಂಡು ಮಕ್ಕಳೆಲ್ಲ ಹಣ್ಣಿನ ಬುಟ್ಟಿ ಇಟ್ಕೊಂಡು, ಸಪೋಟ ಹಣ್ಣಿನ ಬುಟ್ಟಿ, ಮಾವಿನ ಹಣ್ಣಿನ ಬುಟ್ಟಿ, ಅನಾನಸ್ ಬುಟ್ಟಿ, ಕಿತ್ಲೆ ಹಣ್ಣಿನ ಬುಟ್ಟಿ, ಬಾಳೆಹಣ್ಣಿನ ಬುಟ್ಟಿ, ಸುಮಾರು 20 ತರದ ಹಣ್ಣುಗಳ ಬುಟ್ಟಿನೆಲ್ಲ ಗಂಡು ಮಕ್ಕಳು ಇಟ್ಕೋಬೇಕು. ಆ ಸೊಸೆಯರು ಇರ್ತಾರಲ್ಲ, ಅವ್ರು 20 ತರ ಹೂವಿನ ಬುಟ್ಟಿ ಇಟ್ಕೋಬೇಕು. ಅಂತ ಪದ್ಮನಾಭ ಸ್ವಾಮಿ ಎಷ್ಟು ದೀರ್ಘ ಇದ್ದಾನೆ ಅಂದ್ರೆ, ಒಂದು 20 ಮಾರಿದ್ರೆ ಅವ್ನ ಕಾಲು ಮುಟ್ಟಲ್ಲ, ಅವನ ತಲೆಯಿಂದ ಕಾಲು ಮುಟ್ಟಬೇಕು ಅಂದ್ರೆ ಅವ್ರು ದೀರ್ಘ ಆಗೋದೇ ಇಲ್ಲ. ಅದೆಲ್ಲ ಇಟ್ಕೋತಾರಂತೆ. ಆ ರಾಜ ಸೇವಕರಾಗಿ ಕೈ ಮುಕ್ಕೊಂಡು ಬರ್ತಾ ಇರ್ತಾರೆ. ಇಡೀ ಉತ್ಸವದ ಖರ್ಚು ಅವಂದು, ಅವನಿಗೆ ಕೈ ಮುಕ್ಕೊಂಡು ಬರ್ತಾ ಇರ್ತಾನೆ. ಆ ಮಕ್ಕಳೆಲ್ಲ ಹಣ್ಣಿನ ಬುಟ್ಟಿ ಇಟ್ಕೊಂಡಿರ್ತಾರೆ, ಸೊಸೆಯರೆಲ್ಲ ಹೂವಿನ ಬುಟ್ಟಿ ಇಟ್ಕೊಂಡಿರ್ತಾರೆ. ಅಲ್ಲಿ ಇಡ್ತಾರೆ.
ಅವ್ರು ಗರ್ಭಗೃಹದ ತನಕ ಅವ್ರು ಬರೋಕ್ಕಿಲ್ಲ, ರಾಜ ಬರ್ಬೋದು. ಅವ್ರು ಏನ್ ಮಾಡ್ತಾರೆ, ಗರ್ಭಗೃಹದ ಈ ಮೆಟ್ಲು ಉಂಟಲ್ಲ ಇಲ್ಲಿಟ್ಟು ಅವ್ರು ವಾಪಸ್ ಹೋಗ್ತಾರೆ. ಅಂದ್ರೆ ಸೇವಾಕರ್ತ ತನ್ನ ಮಗ ಸೊಸೆಯರ ಜೊತೆ ಹೂವಿನ ಬುಟ್ಟಿ ಹಣ್ಣಿನ ಬುಟ್ಟಿ ತಗೊಂಡು ಬರ್ತಾರೆ. ಸ್ವಲ್ಪ ದೂರದ ಮಡಿಯವರು ಹೇಳ್ತಾರೆ ಇಲ್ಲೇ ಇಡಿ ಅಂತಾರೆ. ಅವ್ರು ಅಲ್ಲಿಟ್ಬಿಟ್ಟು ವಾಪಸ್ ಹೋಗ್ತಾರೆ. ಆ ರಾಜ ಮುಂದೆ ಕೈ ಮುಕ್ಕೊಂಡು ನಿಂತಿರ್ತಾರೆ. ಹನುಮಂತ ದೇವರು ರಾಮ ಕಾರ್ಯಕ್ಕೆ ಹೋಗ್ತಾ ಇರೋದು ನೋಡಿದ್ರೆ ಅವ್ರು ಸೇವಾಕರ್ತಿ ಇದ್ದಾಗೆ. ಹೂವಿನ ಬುಟ್ಟಿ ಹಣ್ಣಿನ ಬುಟ್ಟಿಗಳು ಬಂದ್ರೆ ಅದು ಹಳೆ ಹೂವಿದ್ರೆ ಅಥವಾ ಹಳೆ ಹಣ್ಣಿದ್ರೆ ಅದಕ್ಕೆ ಫ್ರಿಡ್ಜಲ್ಲಿ ಇಡಬೇಕು. ಫ್ರಿಡ್ಜಲ್ಲಿ ಇಟ್ಟರು ಫ್ರೆಶ್ ಅಲ್ಲ, ಮರದಲ್ಲಿದ್ರೆ ಇನ್ನೂ ಫ್ರೆಶ್. ಮರದಲ್ಲಿದ್ರೆ ವೆರಿ ವೆರಿ ಫ್ರೆಶ್ ಅಲ್ವಾ? ನೀವು ನಂಬ್ತಿರೋ ಬಿಡ್ತಿರೋ, ಹೂಮರದ ಹೂ ತಗೊಂಡ್ಬರ್ತಾರೆ, ಹೂ ತಗೊಂಡ್ರೆ ದೇವ್ರ ಮನೆ ಇಡೋ ಅಷ್ಟೊಂದಿಗೆ ಕೆಂಪಾಗ್ಬಿಟ್ಟಿರುತ್ತೆ. ಅವ್ರು ಫ್ರಿಡ್ಜಿಂದ ಇಟ್ಕೊಂಡಿರ್ತಾರೆ. ನೀವೇನು ತಗೊಂಡಾಗ ಬಿಡಿಯುತ್ತೆ, ಬರುವಾಗ ಕೆಂಪಾಗಿರುತ್ತೆ ಅಂದ್ರೆ ಈ ತರ ಆಗಿರುತ್ತೆ. ಆ ತರ ಆಗ್ಬಾರ್ದು. ಅದಕ್ಕೆ ನೇರ ಹೂವಿನ ಮರ ಹಣ್ಣಿನ ಮರದ್ದೇ ಹೂವು ಹಣ್ಣುಗಳು ಅದನ್ನು ತೆಗೆದುಕೊಂಡು ನಮಂತಿ ಭಕ್ತಾ ಇವವಾರಿ ಪಾರೇ ಹೀಗೆ ಹನುಮಂತ ದೇವ್ರು ಹೋಗ್ತಾರಂತೆ. ಹೋಗ್ತಾ ಇರುವಾಗ ಏನಾಯ್ತು, ಒಂದು ದೊಡ್ಡ ಮರ ಹನುಮಂತ ದೇವ್ರು ಹೋಗ್ತಿದ್ದಾರೆ. ಆ ಹೋದ ರಭಸಕ್ಕೆ ತೂಕ ತುಂಬಾ ಜಾಸ್ತಿ ಅಲ್ವಾ, ಹನುಮಂತ ದೇವರಿಂದ ಹೋಳಕ್ಕಾಗ್ಲಿಲ್ಲ. ಡಬಾರ್ ಅಂತ ಸಮುದ್ರದಲ್ಲಿ ಬಿತ್ತು. ನಾವು ಆ ಥರ ಬಿದ್ದಾಗ ಏನ್ ತಿಳ್ಕೊಳ್ತಾ ಇದ್ವು, ಒಳ್ಳೆ ಕೆಲಸಕ್ಕೆ ಹೋಗ್ತಾ ಇದ್ವಿ, ಡಬಾರ್ ಅಂತ ಬಿತ್ತು, ಅದೇ ಅಪಶಕುನ ಅಂತಾನೆ ತಿಳ್ಕೊಳ್ತೀವಿ. ಯಾಕಂದ್ರೆ ನಮ್ಮ ಮನ್ಸಲ್ಲಿ ಹೋಗದೆ ಇದ್ರೆ ಚೆನ್ನಾಗಿತ್ತು ಅಂತ ಇರುತ್ತೆ ಅಲ್ವಾ. ಚೂರು ಹೋದಾಗ ಏನಾದ್ರೆ ಇದೇ ಅಪಶಕುನ, ಅದಕ್ಕೆ ಹೋದಾಗ ಕೆಲಸ ಆಗಲ್ಲ ಅನ್ನೋದು ಅಂತಂತ ಇದ್ವಿ. ಹನುಮಂತ ದೇವರು ಆ ಡಬಾರ್ ಅಂತ ಅದು ಬಿದ್ದಾಗ ಹನುಮಂತ ದೇವ್ರ ಮನ್ಸಲ್ಲಿ ಏನ್ ಬಂತು, ಹನುಮ ಮನ್ಸಲ್ಲಿ ಇದೇನು ಶುಭ ಶಕುನ ಅಂತ ಕಾಣುತ್ತೆ ಅಂತ ಬಂತಂತೆ. ಅದೇ ಬೀಳೋದೆಲ್ಲ ಶುಭ ಶಕುನ, ಹೇಳೋದಾದ್ರೆ ಶುಭ ಶಕುನಪ್ಪ, ಬೀಳೋದು ಶುಭ ಶಕುನ. ಹನುಮಂತ ದೇವರು ಯೋಚನೆ ಮಾಡಿದ್ರು, ಅವ್ರ ಮನಸ್ಸೆಷ್ಟು ಪ್ರಶಸ್ತವಾಗಿದೆ. ಹೌದಂದ್ರಂತೆ, ಯಾಕೆ ಈ ಒಂದು ಮರ ಬಿತ್ತು ಇಲ್ಲಿ, ಆ ಬಿದ್ದಾಗ ಆ ಮರ ತೇಲುತ್ತಲ್ವಾ, ಅಷ್ಟು ಹಿಂಗೆ ದೊಡ್ಡ ಒಂದು ಮಾರ್ಕ್ ಮಾಡಿದಾಗ ಆಗುತ್ತೆ. ಆ ನದಿಯ ಮೇಲೆ ಮಾರ್ಕ್ ಮಾಡಿದಾಗ ಆಗುತ್ತೆ, ತುಂಬಾ ಉದ್ದದ ಮರ ಮಾರ್ಕ್ ಮಾಡಿದಾಗ ಹನುಮಂತ ದೇವರು ಅನ್ಕೊಂಡ್ರು, ಯಾಕೆ ಈ ಮರ ಇಲ್ಲಿ ಬಿತ್ತು, ಯಾಕೆ ಈ ಮರ ಅಲುಗಾಡದೆ ತೇಲ್ತಾ ಇದೆ. ಓಹೋ, ಮೋಸ್ಟ್ಲಿ ಇಲ್ಲೇ ಮುಂದೆ ರಾಮದೇವರು ಸೇತುವೆ ಕಟ್ಟಬೇಕು ಅಂದ್ಬಿಟ್ಟು ಇವಾಗ ಶಂಕುಸ್ಥಾಪನೆ ಮಾಡಿಸಿರ್ಬೋದೇನು ಅಲ್ಲ. ಹನುಮಂತ ದೇವರು ತಲೆ ಯಾವ ತರ ಇದೆ ಯೋಚನೆ ಮಾಡಿ ಅಲ್ವಾ. ಅದಕ್ಕೆ ಶಂಕುಸ್ಥಾಪನೆಗೋಸ್ಕರ ಈ ಮರ ಬಿದ್ದಿರಬೇಕು. ಅಂದ್ರೆ ಜೀವನದಲ್ಲಿ ಏನೇ ಆಗ್ಲಿ ಅದನ್ನ ಶುಭ ಶಕುನ ಅಂತ ತಿಳಿಯಬೇಕು. ಏನೋ ಮುಂದಾಗುವ ಒಳ್ಳೆ ಕೆಲಸಕ್ಕೆ ದೇವರು ಈ ತರ ಮಾಡ್ದ ಅಂತ ತಿಳ್ಕೊಳ್ಬೇಕು. ಏನೋ ಒಂದು ಕೆಟ್ಟದೆ ಅಂತ ತಿಳ್ಕೊಳ್ಳಿ. ಡಾಕ್ಟರ್ ಹೇಳ್ತಾರೆ ನಿಮ್ಗೆ ಈ ರೋಗ ಇದೆ, ಸಿಹಿ ತಿನ್ಬೇಡಿ ಅಂತಾರೆ ಅಂತ ತಿಳ್ಕೊಂಡು ಆಚಾರ ಅನ್ಬಾರ್ದು. ಮುಂದೆ ಕೆಟ್ಟದ್ದಾಗಬಾರ್ದು ಅಂತ ದೇವರು ಎಚ್ಚರಿಕೆಯಿಂದಿರಲಿ ಅಂತ ಸೂಚನೆ ಕೊಟ್ಟನೇನೋ ಅನ್ಕೋಬೇಕು. ಆರೋಗ್ಯ ಹತ್ಕೊಂಡು ಹೇಳೋದು, ಆಚಾರ್ಯ ನನ್ ಆಚಾರನೇ ಸರಿ ಇಲ್ಲ ಆಚಾರ್ಯ, ನನ್ನ ಕತೆ ಮುಗ್ದೈತೆ ಆಚಾರ್ಯ, ಇನ್ ಯಾಕೆ ಬದುಕಿರ್ಬೇಕು ಆಚಾರ್ಯ, ಏನೋ ಕ್ಯಾನ್ಸರ್ ಗೀಸರ್ ಬಂದಿದ್ದೇನೋ, ಮೋಟ್ಲಿ ಡಬಾರ ಅಂತ ಹೊಟ್ಟೋಗ್ಬಿಡ್ತಾರೆ ಏನೋ ಅಂದ್ಬಿಟ್ಟು ನಾನು ಏನು ಅಂತ ಹೇಳಿದ್ರೆ ಡಾಕ್ಟರ್ ಹೇಳಿದಾರೆ ಆಚಾರ್ಯ ಸ್ವೀಟ್ ಮುಟ್ಬೇಡಿ ಅಂತ ಹೇಳಿದಾರೆ ಆಚಾರ್ಯ. ಹೇಳಿದೆ ಮುಟ್ಬೇಡಿ ಅಂತ ಹೇಳಿದಾರೆ ಅಂದ್ರೆ ಮುಟ್ಟಬಾರ್ದು ಅಂತ ಹೇಳಿಲ್ಲ, ನೀವು ತಗೊಂಡ್ ಬಡಿಸ್ಬೋದು. ನೀವು ತಗೊಂಡು 10 ಜನರಿಗೆ ಅವ್ನ ಮನ್ಸಲ್ಲಿ ಏನ್ ಗೊತ್ತಾ, ನಾನೇ ತಿನ್ಬೇಕು ಇನ್ನೊಬ್ಬರಿಗೆ ಬಡಿಸ್ಬಾರ್ದು ಅಂತ. ಅದಕ್ಕೆ ಅವ್ರು ಮುಟ್ಟಬಾರ್ದು ಅಂದ ತಕ್ಷಣ ಬೇಜಾರಾಗುತ್ತೆ. ಮುಟ್ಟೋದು ಅಂದ್ರೆ ತಿನ್ನೋದು ಅಂತಲ್ಲ, 10 ಜನರಿಗೆ ಹಂಚೋದು ಅಲ್ವಾ. ನಿಜವಾದ ವಸ್ತುವಿನ ಉಪಯೋಗ ಯಾವುದು? ದಾನಂ ಭೋಗ ನಾಶ ತಿಸ್ರಃ ಗತಯಃ ಭವಂತಿ ವಿತ್ತಸ್ಯ ಯೋ ನ ದದಾತಿ ನ ಭುಂಕ್ತೆ ತಸ್ಯ ತೃತೀಯ ಗತಿರ್ಭವತಿ. ಯಾರು 5 kg ಸಕ್ಕರೆ ಕೊಡ್ತಾನೆ ಅಂತ ಇಟ್ಕೊಳ್ಳೋಣ, 5 kg ಸಕ್ಕರೆಯನ್ನು ತಿಂದ್ಬಿಟ್ರೆ ಅವನ ಆಸ್ಪತ್ರೆಗೆ ಅಡ್ಮಿಟ್ ಆಗ್ತಾನೆ. 5 kg ಸಕ್ಕರೆಯಿಂದ ಮೈಸೂರು ಪಾಕ್ ಮಾಡಿಬಿಟ್ಟು ಎಲ್ರಿಗೂ ಕೊಟ್ಬಿಟ್ರೆ ಎಲ್ಲರೂ ಚೆನ್ನಾಗಿತ್ತು ಬೆಂಗಳೂರಲ್ಲಿದ್ದು ಮೈಸೂರು ಪಾಕ್ ಮಾಡಿಕೊಟ್ಟಿದ್ದೀರಾ, ನೀವು ಸಾಮಾನ್ಯ ಅಲ್ಲ ಅಂತ ಎಲ್ಲರೂ ಹೊಗಳ್ತಾರೆ. ಕೊಡೋದ್ರಲ್ಲಿರೋ ಸಂತೋಷ ತಿನ್ನೋದ್ರಲ್ಲಿ ಇರಲ್ಲ. ನೀವು ನಂಬ್ತಿರೋ ಬಿಡ್ತಿರೋ, ದೊಡ್ಡ ದೊಡ್ಡ ಸಮಾರಾಧನೆಗಳಲ್ಲಿ ಬಡಿಸೋದ್ರಲ್ಲಿ ಇರೋ ಸಂತೋಷ ನಾವೇ ಒಂದು ಬಟ್ಲಲ್ಲಿ ಹಾಕೊಂಡು ತಿನ್ನೋದ್ರಲ್ಲಿ ಇರಲ್ಲ. ಇನ್ನು ಉಳಿದವ್ರು ಹೇಳ್ತಾರೆ ಬೇಗ ತಿನ್ನು ಅಂತಾರೆ, ತಿನ್ನೋದ್ರಲ್ಲಿ ಸುಖ ಇರಲ್ಲ, ಬಡಿಸೋದ್ರಲ್ಲಿ ಏನಾಗುತ್ತೆ ಸುಖ ಇದೆ. ಆದ್ರೆ ಕಲಿಯುಗದ ಜನ ತಿನ್ನಕ್ಕೂ ತಯಾರಿಲ್ಲ, ಮನೆಯಲ್ಲೇ ಪಲಹಾರ ಮಾಡ್ಕೊಂಡ್ ಬಂದ್ಬಿಟ್ಟಿರ್ತಾರೆ, ಚೆನ್ನಾಗಿ ತಿನ್ನೋರು ಸಿಗೋದು ಕಷ್ಟ ಅಲ್ವಾ. ಅದಕ್ಕೆ ಹನುಮಂತ ದೇವರು ಏನ್ ಮಾಡ್ತಾ ಇದ್ದಾರೆ, ಅದನ್ನ ಪರ್ವತದ ಮರ ಬಿದ್ರೆ ಶುಭ ಶಕುನ ಅಂತ ತಿಳ್ಕೊಂಡು ಏನ್ ಮಾಡ್ತಿದ್ದಾರೆ, ಆ ವೇಗವಾಗಿ ಹೋಗ್ತಾ ಇರ್ತಕ್ಕಂಥವರಾಗಿದ್ದಾರೆ. ಆ ವೇಗವಾಗಿ ಹೋಗುವಾಗ ದೇವತೆಗಳು ಅನ್ಕೊಂಡ್ಬಿಟ್ರು, ಯಾರು ವೇಗವಾಗಿ ಹೋಗ್ತಾರೋ ಅವ್ರು ಕೆಲಸ ಮಾಡ್ಕೊಂಡು ಬರಲ್ಲ. ಇದು ರೂಲ್ಸ್ ಇದೆಯಂತೆ. ನಾನು ಫಾಸ್ಟ್ ಆಗಿ ಹೋಗ್ತೀನಿ, ನಾನು ಕೆಲಸ ಮಾಡ್ಕೊಂಡ್ ಬರ್ತೀನಿ ಅಂತ ಯಾರು ಅಂತಾರೋ ಅವ್ರ ಕೈಲಿ ಕೆಲಸ ಆಗಲ್ಲ. ಇದು ರೂಲ್ಸ್.
ಯಾರು ಸರಿಯಾಗಿ ತಿಳ್ಕೊಂಡು ಯೋಚನೆ ಮಾಡ್ಕೊಂಡು ಆಚೀಚೆ ನೋಡ್ಕೋತಾರೋ ಅವ್ರ ಕೈಲಿ ಕೆಲಸ ಆಗತ್ತೆ. ಅರ್ಜೆಂಟ್ ಓಡೋಗೋರ ಕೈಲಿ ಕೆಲಸ ಆಗಲ್ಲ ಅಂತ ರೂಲ್ಸ್ ಇದೆಯಾ. ಅದು ಒಂದಕ್ಕೆ 2 ಕೆಲಸ ಆಗ್ಬಿಡ್ತಾರೆ. ನಾನು ಬಕೆಟಲ್ಲಿ ಸಾರು ಬಡಿಸ್ತೀನಿ ಅಂತ ಮಾಡಿ ತಗೊಂಡೋಗ್ಬಿಟ್ಟು ಮೇಲ್ ಬಟ್ಲಿಂದ ಚೆಲ್ಬಿಡ್ತಾರೆ. ಆಗ ಎಲ್ರಿಗೂ ಮೆಂತ್ಯದ ಪುಡಿ ಹಿಟ್ಟನ್ನ ಬಳಸ್ಬೇಕಾಗಿದೆ. ಅವಸರ ಪಡೋರು ಮಾಡೋದೇ ಹೀಗೆ. ಅದಕ್ಕೆ ಅವಸರ ಪಡೋರಿಗೆ ಕೆಲಸ ಕೊಡಬಾರ್ದು. ನೀರು ಬಡಿಸ್ತಾ ಇರ್ತಾನೆ, ಅವಸರವಾಗಿ ಬಡಿಸ್ತಾನೆ, 2-3 ನೀರು ಚೆಲ್ಬಿಡುತ್ತೆ, ಆ 3 ಜನ ಎದ್ದು ನಿಂತ್ಕೊಂಡ್ಬಿಡ್ತಾರೆ, ಮೇಲ್ಗಾಯ್ತು. ನಿಧಾನವಾಗಾದ್ರೆ ಕೆಲಸ ಚೆನ್ನಾಗಾಗುತ್ತೆ, ಅವಸರ ಪಡೋರ ಕೈಲಾದ್ರೆ ಚೆನ್ನಾಗಾಗಲ್ಲ. ಹಾಗನ್ಬಿಟ್ಟು ಹಾರ್ಟ್ ಪೇಷಂಟ್ ಆಗಿರೋನು ನಡ್ಕೊಂಡು ಆಸ್ಪತ್ರೆಗೆ ಹೋಗಕ್ಕಾಗತ್ತಾ? ಆಂಬುಲೆನ್ಸ್ ಹತ್ಲೇಬೇಕು ಅಲ್ವಾ? ಇಲ್ಲ ನಾನು ನಿಧಾನಕ್ಕೆ ಹೋಗ್ತೀನಿ ಅನ್ನಕ್ಕಾಗತ್ತಾ? ರಾಮ ಅರ್ಜೆಂಟ್ ಅಂತ ಹೇಳ್ಬಿಟ್ಟಿದೆ. ಅರ್ಜೆಂಟ್ ಅಂದ್ರೆ ಫಾಸ್ಟ್ ಆಗಿ ಹೋಗ್ಬೇಕು, ಆದ್ರೆ ಫಾಸ್ಟ್ ಆಗಿ ಹೋದ್ರೆ ಕೆಲಸ ಆಗಲ್ಲ. ಏನ್ ಮಾಡ್ಬೇಕು? ಅದಕ್ಕೆ ದೇವತೆಗಳೆಲ್ಲ ಮಾತಾಡ್ಕೊಂಡಿದ್ದಾರೆ. ಯಾರು ಫಾಸ್ಟ್ ಆಗಿ ಹೋಗ್ತಾರೋ ಅವ್ರ ಕೈ ಕೆಲಸ ಆಗಲ್ಲ ಅಂತಿದೆ. ನಾಗಮಾತೆ, ನಿನ್ನ ಹೆಸರು ಸುರಸೆ, ಇಬ್ರು ನಾಗಮಾತೆ, ಕದ್ರೂನು ನಾಗಮಾತೆ, ಸುರಸೇನು ನಾಗಮಾತೆ. ವಾದಿರಾಜರು ಬಿಡಿಸಿ ಬರೀತಾರೆ. ನಿನ್ಗೆ ವರ ಕೊಡ್ತೀನಿ. ನೀನು ಹನುಮಂತ ದೇವರು ಹೋಗುವಾಗ ಏನಂದ್ರೆ ಹನುಮಂತ ದೇವರನ್ನ ಬಾಯಲ್ಲಿ ನುಂಗ್ತೀನಿ ಅಂತ ಹೇಳು. ನೀನು ಏನೇ ನುಂಗಕ್ಕೆ ಇಷ್ಟಪಡ್ತೀಯೋ ಎಲ್ಲಾನು ನುಂಗಬಹುದು. ನೀನು ವರ ಕೊಟ್ಟಿದ್ದೀನಿ. ನೀನು ಹನುಮಂತ ದೇವರಿಗೆ ಸುಮ್ಮನೆ ತೊಂದರೆ ಕೊಡು. ಹನುಮಂತ ದೇವರು ಹೆಂಗೆ ಗೆದ್ದು ಬರ್ತಾರೆ ನೋಡೋಣ. ಔಷಧದಲ್ಲಿ ಹೋಗ್ತಾ ಇದ್ರೆ ಆಫೀಸ್ಗೆ ಆ ಮಕ್ಕಳನ್ನೇ ಮುಗಿಸ್ಕೊಂಡು ಹೋಗ್ತಾರೆ. ಆ ಸ್ಕೂಲ್ಗೆ ಹೋಗೋ ಮಕ್ಕಳನ್ನ ಮುಗಿಸ್ಕೊಂಡು ಅವಸರ ಆಯ್ತು ಅಂತ ಹೋಗ್ತಾರೆ. ಆಮೇಲೆ ಮಗು ಗೊಳೋ ಅಂತ ಹೇಳೋದು. ಆಫೀಸಿಗೆ ಫೋನ್ ಮಾಡಿದ್ರು, ಮಗು ಬಿತ್ತಲ್ಲ ಡಾಕ್ಟರ್ ಹತ್ರ ಕರ್ಕೊಂಡು ಹೋದ್ಯಾ ಅಂತ ಫೋನ್ ಮಾಡಿದ್ರು. ಅವಸರದಲ್ಲಿ ಯಾಕೆ ಹೋಗ್ಬೇಕು? ಹನುಮಂತ ದೇವ್ರಿಗೆ ಆ ಥರ ತೊಂದರೆ ಕೊಡು. ಹನುಮಂತ ದೇವರು ಗೆಲ್ತಾರಾ ಇಲ್ವಾ ನೋಡೋಣ. ಅದಕ್ಕೆ ಆ ಸುರಸೆ ಅನ್ನೋಳು ಏನ್ ಮಾಡಿದಾಳೆ ಅಂದ್ರೆ ಹನುಮಂತ ದೇವರ ಎದುರುಗಡೆ ಬಂದು ಬಾಯಿ ದೊಡ್ಡದು ಮಾಡಿದಾಳೆ. 20 ಯೋಜನ ಬೆಳೆದ್ರೆ ಹನುಮಂತ ದೇವರು ಅವಳು 40 ಯೋಜನ ಬಾಯಿ ಬೆಳೆಸ್ತಾಳೆ. ಕೆಲವರು ಹಾಗೆ ಹೆಸರಿಟ್ಕೊಂಡಿರ್ತಾರೆ, ಯಮುನಾ ಬಾಯಿ, ಗೋದಾವರಿ ಬಾಯಿ, ಕೆಲವ್ರ ಬಾಯಿ ಬೊಂಬಾಯಿ. ಕೆಲವು ಬಿಡೋದೇ ಕೆಲಸ ಅವ್ರದ್ದು ಅಲ್ವಾ? ಹೆಂಗಸರನ್ನು ಯಾಕೆ ಮಾತೆಯರು ಅಂತ ಕರೀತಾರಂದ್ರೆ ಮಾತೇ ಜಾಸ್ತಿ, ಸದಾ ಮಾತಾಡೋದು. ಅದಕ್ಕೆ ಕೇಳ್ಬೇಕಾ? ಅವಳು ಬಾಯಿ ದೊಡ್ಡದು ಮಾಡಿದ್ಲು. ಹನುಮಂತ ಅನ್ಕೊಂಡು ರಾಮಚಂದ್ರ ಹೇಳಿದ್ದ ಬಾಯಿ ದೊಡ್ಡದು, ಅವ್ರ ಬಾಯಿ ತುಂಬಾ ಉದ್ದ, ಏನ್ ಮಾಡಿದ್ರು ಕಂಟ್ರೋಲ್ ಮಾಡೋದು ಕಷ್ಟ ಅಂತ ಹೇಳಿದ್ದ. ಅಲ್ಲಿ ಮತ್ತೆ 50 ಯೋಜನ ಬೆಳೆದ್ರಂತೆ. ಅದಕ್ಕೆ ಅವಳು 60 ಯೋಜನ ಬೆಳೆದ್ರು. ಅದೇನಾಯಿತು ಅನ್ನೋದನ್ನ ನಾಳೆ ದಿವಸ ನಾವು ಮುಂದುವರೆದು ನೋಡೋಣ. ಇದನ್ನ ಹನುಮದಂತರ್ಗತ ಸೀತಾಪತಿ ಶ್ರೀರಾಮಚಂದ್ರನ ಪಾದಾರವಿಂದಗಳಲ್ಲಿ ಸಮರ್ಪಣೆ ಮಾಡೋಣ. ಎಸ್ ಸರ್ವಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರಿಯತಾಂ ಪ್ರೀತಯೇ ಬಾಲಂ ವಿಷ್ಣುರ್ಮೇ ಪರಮಸೋತ್ತು. ನಾಳೆಯ ದಿವಸ 6ರಿಂದ 6:15 ಒಳಗಡೆ ನಾವು ಸುಂದರಕಾಂಡದ ಪ್ರವಚನವನ್ನು ಮಾಡಿ ಆ ರಾಮಚಂದ್ರನಿಗೆ ಸಮರ್ಪಣೆ ಮಾಡೋಣ. 6:15 ಆದಮೇಲೆ ತೊಟ್ಲು ಪೂಜೆ ಮೊದಲಾದವುಗಳಿರುತ್ತೆ. ಅದಕ್ಕೆಲ್ಲ ಭಾಗಿಗಳಾಗಿ ಸರಿಯಾದ ಸಮಯಕ್ಕೆ ಮನೆಗೆ ತೆರಳಿ ಎಲ್ಲರೂ ಕೂಡ ಹಾಯಾಗಿ ಇರಬಹುದು ಅಂತ ತಿಳಿಸ್ತಾ ಇದನ್ನು ಭಗವಂತನಿಗೆ ಸಮರ್ಪಣೆ.